ಕಾರ್ಯಕ್ರಮ ಸರಣಿಯ ಅಂಗವಾಗಿ ಇವತ್ತಿಂದ ಪ್ರಾರಂಭ ಆಗ್ತಾ ಇರುವ 3 ದಿವಸಗಳ ಕಾರ್ಯಕ್ರಮ ನಡೀತಾ ಇದೆ. ಈ ಯೋಜನೆಗೆ ಕರ್ನಾಟಕ ಸರ್ಕಾರದಿಂದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ನೆರವು ದೊರೆತಿರೋದನ್ನು ಕೃತಜ್ಞತೆಯಿಂದ ಸ್ಮರಿಸ್ತಾ ಇದ್ದೇನೆ. ಕಗ್ಗದ ಅನುವಾದ, ಅರ್ಥವಿವರಣೆ, ವ್ಯಾಖ್ಯಾನ, ಪ್ರವಚನ, ಗಾಯನ, ಚಿಂತನ ಮಾಲಿಕೆಗಳು, ಮೊನ್ನೆ ಮ್ಯಾಜಿಕ್ ಕೂಡ ನಡೀತು. ಹೀಗೆ ಸಾಧ್ಯ ಇರುವ ಎಲ್ಲ ಮಾಧ್ಯಮಗಳ ಮೂಲಕವೂ ನಿರಂತರ ಚಲಾವಣೆಯಲ್ಲಿದೆ ಮಂಕುತಿಮ್ಮನ ಕಗ್ಗ. ಇಷ್ಟು ವಿಶಾಲ ವ್ಯಾಪ್ತಿ, ಜನಾದರಣೆ ಒಂದು ಕೃತಿಗೆ ದೊರೆತಿರೋದು ಒಂದು ದೊಡ್ಡ ವಿಸ್ಮಯ ಅಂತಲೇ ಹೇಳಬೇಕು. ಬಹುಶಃ ಯಾವ ಭಾಷೆಯಲ್ಲೂ ಯಾವ ಕೃತಿಗೂ ಇಷ್ಟು ವ್ಯಾಪಕವಾದ ಚಲಾವಣೆ ದೊರೆತಿರಲಿಕ್ಕಿಲ್ಲ. ಇಷ್ಟು ವಿಶಾಲ ಜನಪ್ರಿಯತೆಗೆ ಏನು ಕಾರಣ ಅಂತ ಯೋಚಿಸುವಾಗ ಏನೇನೋ ಕಾರಣಗಳು ತೋರಬಹುದು. ಆದರೆ ಅದು ಯಾವುದೂ ಇದರ ಅನನ್ಯತೆಯನ್ನು ಪೂರ್ತಿಯಾಗಿ ಬಿಂಬಿಸೋದಕ್ಕೆ ಬಹುಶಃ ಶಕ್ತ ಆಗಲಾರದು. ಇದರಲ್ಲಿ ಜೀವನ ದರ್ಶನ ಇದೆ, ತಾತ್ವಿಕ ಅಧಿಷ್ಠಾನ ಇದೆ, ಸಮಕಾಲೀನ ಸ್ಪಂದನ ಇದೆ, ಕಾವ್ಯಗುಣ, ಉಪಮಾ ವೈಭವ ಅದೆಲ್ಲ ಇದ್ದೇ ಇದೆ, ಯುಕ್ತಿಗ್ರಾಹ್ಯತೆ ಇದೆ. ಇವೆಲ್ಲ ಅದರಲ್ಲಿ ಇರೋದು ಹೌದು. ಇವೆಲ್ಲ ಲಾಕ್ಷಣಿಕ ಅಂಶಗಳು ಅಂತ ಹೇಳ್ಬೋದು. ಇವೆಲ್ಲಕ್ಕೂ ಮೀರಿದ ಕಗ್ಗದ ಒಂದು ವಿಶೇಷ ಗುಣ ಅಂದರೆ ಅದರ ಸಂವಾದ ಶೈಲಿ ಮತ್ತು ಆತ್ಮೀಯವಾದ ಸ್ನೇಹಧ್ವನಿ. ಸಾಹಿತ್ಯಶಾಸ್ತ್ರದಲ್ಲಿ ಪ್ರಭು ಸಂಹಿತೆ, ಕಾಂತಾ ಸಂಹಿತೆ ಮೊದಲಾದ ಪ್ರತಿಪಾದನ ಪ್ರಕಾರಗಳನ್ನು ಹೇಳ್ತಾರೆ. ವೇದಗಳದು ಪರಮಾಧಿಕಾರ ಸ್ಥಾನವಾದ ಕಾರಣ ಅದಕ್ಕೆ ಪ್ರಭು ಸಂಹಿತೆ ಅಂತ ಕರೀತಾರೆ ಇತ್ಯಾದಿ. ಕಗ್ಗದಲ್ಲಿ ಎದ್ದು ಕಾಣೋದು ಹೃದಯಕ್ಕೆ ಹತ್ತಿರವಾದ ಗೆಳೆಯನೊಡನೆ ಭಾವನೆಗಳನ್ನು ಹಂಚಿಕೊಳ್ಳುವಂಥ ಪ್ರಕ್ರಿಯೆ. ಇಲ್ಲಿ ಉಪದೇಶ ನೀಡೋನು, ಉಪದೇಶ ಕೇಳಿಸ್ಕೊಳ್ಳೋನು, ಈ ರೀತಿಯ ಸ್ತರಭೇದ ಇದರಲ್ಲಿ ಇಲ್ಲ. ಹೀಗೆ ಇಲ್ಲಿಯದು ಮಿತ್ರ ಸಂಹಿತೆ ಅಂತ ಕರಿಬಹುದು. ನೀವು ಅನುಭವಿಸ್ತಾ ಇರುವ ಬವಣೆಗಳನ್ನು ನಾನೂ ಪಟ್ಟಿದ್ದೀನಿ. ನನ್ನ ಹತ್ರ ಬನ್ನಿ, ಕಷ್ಟ, ಸುಖ, ತಾಪತ್ರಯ ಎಲ್ಲವನ್ನು ನಾವೆಲ್ಲ ಒಟ್ಟಿಗೆ ಅನುಭವಿಸೋಣ. ಹಂಚಿಕೊಳ್ಳೋದ್ರಿಂದ ಆನಂದ ಇಮ್ಮಡಿಯಾಗತ್ತೆ, ಕಷ್ಟದ ಭಾರ ಕಡಿಮೆ ಆಗತ್ತೆ. ಇದು ಕಗ್ಗದ ಶ್ರುತಿ. ಇಂತಹ ಸಂವಾದಕ್ಕೆ DVG ಕಾವ್ಯದ ಆವರಣವನ್ನು ತೊಡಸಿದ್ದಾರೆ. ಕವನ ರೀತಿಯಂತೂ DVGಯವರಿಗೆ ಸಿದ್ಧಿಸಿದ್ದ ಮಾಧ್ಯಮ ಮತ್ತು ಚಿಂತನೆಯ ಪೌನಃಪುನ್ಯಕ್ಕೆ ಮತ್ತೆ ಚಿಂತನೆ ಮಾಡೋದಕ್ಕೆ ಪದ್ಯದ ಮಾಧ್ಯಮ ವಿಶೇಷ ಅನುಕೂಲ ಅನ್ನೋದು ಕೂಡ ಎಲ್ಲರ ಅನುಭವದಲ್ಲಿ ಇರೋ ಸಂಗತಿನೇ. ಕಾವ್ಯ ಅಂದ ಮೇಲೆ ಧ್ವನಿಯ ನಿವೇಶ ಇರುತ್ತದೆ. ಇದರಿಂದಾಗಿ ವ್ಯಾಖ್ಯಾನ ಸಾಧ್ಯತೆ, ಅರ್ಥವಿಸ್ತರಣೆಯ ಸಾಧ್ಯತೆ ಇದೆಲ್ಲ ಇರುತ್ತೆ. ಇಲ್ಲಿ ಇರೋ ಚಿಂತನೆಯನ್ನೇ ಗದ್ಯ ರೂಪದಲ್ಲಿ ಹೇಳಿದ್ರೆ ಅದು ಪರಿಮಿತವಾಗತ್ತೆ. ಇಷ್ಟು ಸಾಫಲ್ಯ ಅದಕ್ಕೆ ಒದಗೋದು ಕಷ್ಟ. ಕನ್ನಡದ ಭಗವದ್ಗೀತೆ ಅಂತ ಏನೇನೋ ಹೆಸರುಗಳಿಂದ ಕಗ್ಗನ್ನು ಕರೆದಿದ್ದಾರೆ. ಅದೆಲ್ಲ ತಪ್ಪೇನಿಲ್ಲ. ಆದರೆ ಇದನ್ನು ಯಾವುದಕ್ಕೂ ಹೋಲಿಸೋ ಅಗತ್ಯವೇ ಇಲ್ಲ. ಕಗ್ಗವೇ ಅಷ್ಟೇ. ಕಗ್ಗ ಹತ್ತಿರ ಇದ್ದರೆ ನಮ್ಮ ಒಬ್ಬ ಅತ್ಯಂತ ಆತ್ಮೀಯ ಸ್ನೇಹಿತ ನಮ್ಮ ಜೊತೆ ಇದ್ದ ಹಾಗೆ. ಇವತ್ತಿನ ಪರಿಭಾಷೆಯಲ್ಲಿ ಅದೊಂದು ಅತ್ಯಂತ ರೀಡರ್ ಫ್ರೆಂಡ್ಲಿ ಆದ ಸಂಹಿತೆ ಅಂತ ಹೇಳಬಹುದು. ಸ್ನೇಹಿತರ ಸಹವಾಸ ಯಾವತ್ತೂ ಸಾಕು ಅಂತ ಅನ್ನಿಸೋ ಸ್ಥಿತಿ ಬರೋದೇ ಇಲ್ಲ. ಡಾಕ್ಟರ್ ಗುರುರಾಜ್ ಕರ್ಜಗಿ ಅವರಿಂದಲೇ ಹಿಂದೆ ಇಲ್ಲಿ ಮತ್ತು ಬೇರೆ ನೂರಾರು ವೇದಿಕೆಗಳಲ್ಲಿ ಕಗ್ಗದ ಬಗ್ಗೆ ವ್ಯಾಖ್ಯಾನ ಮಾಲಿಕೆಗಳು ನಡೆದಿವೆ. ಚಿಂತಿಸಿದ ಹಾಗೆಲ್ಲ ಹೊಸ ಅರ್ಥ ಸೂಕ್ಷ್ಮಗಳನ್ನು ಹೊಳೆಯಿಸೋ ಗುಣ ಕಗ್ಗದ ಪದ್ಯಗಳಲ್ಲಿ ಇದೆ. ಹೀಗೆ ಒಂದೇ ಪದ್ಯದ ಬಗ್ಗೆ ಡಾಕ್ಟರ್ ಗುರುರಾಜ್ ಕರ್ಜಗಿಯವರೇ ಮತ್ತೆ ಮಾತಾಡಿದ್ರೂ ಬೇರೆಯೇ ವ್ಯಾಖ್ಯಾನ ಬರೋದು ನಿಶ್ಚಿತ. ಅಂತಹ ನಿಧಿಯ ಅವಲೋಕನ ರೂಪವಾಗಿ ಈ ಪರ್ಯಾಯದ ಉಪನ್ಯಾಸ ಮಾಲೆಯನ್ನು ಆರಂಭಿಸಬೇಕು ಅಂತ ಡಾಕ್ಟರ್ ಗುರುರಾಜ್ ಕರ್ಜಗಿಯವರನ್ನು ತಮ್ಮೆಲ್ಲರ ಪರವಾಗಿ ಪ್ರಾರ್ಥನೆ ಮಾಡ್ತೀನಿ.
ಎಲ್ಲ ಸಹೃದಯರಿಗೆ ನಮಸ್ಕಾರ. ನಿನ್ನೆ ದಿವಸ ಆ ಜ್ಞಾನ ಮಾರ್ಗವನ್ನು ಅರಸ್ಕೊಂಡು ಹೋಗಿ ತುಂಬ ಸುಲಭದಲ್ಲಿ ಮೊದಲು ತತ್ವ ಅಂದರೆ ಹೇಗೆ ಸಿಗ್ತದೆ, ಆ ತತ್ವ ದೊರೆತ ಮೇಲೆ ನಮ್ಮ ಜೀವನದ ಮೂಲ ಯಾವುದು ಅಂತ ಹುಡ್ಕೋಕೆ ಹೋಗಬೇಕು. ಅದಕ್ಕೆ ಬೇಕಾಗುವಂಥ ಬುದ್ಧಿ ಹುಡುಕೋದು ಹೇಗೆ, ಬುದ್ಧಿ ದೊರಕಿದ ಮೇಲೆ ಅರ್ಥ ಆಗುತ್ತೆ ದೈವ 3 ರೀತಿಯಲ್ಲಿದೆ ನಮ್ಮ ಹತ್ರ ಅಂತ. ಹಾಗೆ 3 ರೀತಿ ಕಂಡದ್ದೆಲ್ಲ ಪೂರ್ತಿ ಕಾಣಿಸ್ತು ಅಂತಿಲ್ಲ, ಅಲ್ಲಲ್ಲೊಂದು ಚೂರು ಕೆಲವು ಒಲವುಗಳೆಲ್ಲ ಕಾಣಿಸಿದ್ದಾವೆ. ಅದಾದಮೇಲೆ ದೇಹ ಮತ್ತು ಆತ್ಮ ಎರಡೂ ಬೇಕು, ದೇಹವನ್ನು ಗಟ್ಟಿಯಾಗಿ ಇಟ್ಕೋಬೇಕು ಅಂಥೇಳಿ ಪಾಠಿಸು ಸಮನ್ವಯವ ಅಂತ ನೋಡಿದ್ವಿ. ಅದಾದಮೇಲೆ ಮುಖ್ಯ ನೋಡಬೇಕಾದದ್ದು ಈಗ ದೇಹಕ್ಕೆ ಬೆಲೆ ಕೊಡಬೇಕು ಅಂತ ಹೇಳಿ ನಿನ್ನೆ ನೋಡಿ ಪೈಲೆ ಪೋಟೋಬಾ ನಂತರ ವಿಠೋಬಾ ಅನ್ನೋದನ್ನು ನೋಡಿದ್ವಿ. ಇದಾದ ನಂತರ ಇನ್ನೊಂದು ವಿಷಯ ಭಾಳ ಗೊತ್ತಾಗತ್ತೆ. ಎಷ್ಟೋ ಸಲ ಜೀವನಕ್ಕೆ ಬಂದುಬಿಟ್ಟಿದ್ದೇವೆ ನಾವು, ಆದರೆ ಕೆಲವರು ಕಂಡಾಗ ಗೊಣಗೋದು ಕಂಡ್ರೆ ಸ್ವಲ್ಪ ಬೇಜಾರಾಗತ್ತೆ. ಬಂದ್ಬಿಟ್ಟು ಏನು ಜೀವನ ಸಾರ್ ಇದು, ಏನು ಜೀವನ ಸಾರ್ ಅಂತ ಒದ್ದಾಡಿಕೊಂಡೇ ಬದುಕೋದು. ಅರೆ ಬದುಕೋದೇ ಗ್ಯಾರಂಟಿ ಮೇಲೆ ಒದ್ದಾಡ್ಕೊಂಡು ಯಾಕೆ ಬದುಕಬೇಕು, ಸಂತೋಷವಾಗಿ ಬದುಕಬೇಕು. ಅಲ್ಲೇನು ಹೇಳ್ತು, ಬೆಳಗ್ಗೆ ಎಲ್ಲರೂ ದಾರಿಯಲ್ಲಿ ಸಿಕ್ಕಿದಾಗ ಹೇಗಿದ್ದೀರಿ ಅಂತ ಯಾರನ್ನಾದರೂ ಕೇಳಿದರೆ ಕೆಲವರು ಏನೋಪ್ಪ ಹಿಂಗಿದ್ದೀನಿ, ಅವ್ರು ಹೇಳೋದು ನೋಡಿದ್ರೆ ಯಾಕಿದ್ದೀರಿ ಅಂತ ಕೇಳಬೇಕು ಅನಿಸುತ್ತೆ. ಅಷ್ಟು ಒದ್ದಾಡ್ಕೊಂಡು ಬದುಕೋ ಕಾರಣ ಇಲ್ಲ. ಸಾಕು ಜನ್ಮ ಡಿವಿಜನ್ ಪುಸ್ತಕದಲ್ಲಿ ಅವರು ಜೀವನ ಧರ್ಮ ಯೋಗ ಓದಬೇಕು, ಅದೊಂದು ಓದಿದ್ರೆ ಸಾಕು, ಇನ್ನೇನು ಓದೋ ಕಾರಣ ಇಲ್ಲ ಅನಿಸುತ್ತೆ. ಅದ್ರಲ್ಲಿ ಬರೀತಾರೆ ಸಾಕು ಮಾಡ ಜನ್ಮ ಅನ್ನೋದು. ಸಾಕು ಮಾಡೋಂದ್ರೆ ಸಾಕು ಮಾಡೋಕ್ಕಾಗತ್ತಾ ನಿಮ್ಮ ಕಡೆಯಿಂದ? ಇಲ್ಲ. ಅವನು ಸಾಕು ಅನ್ನೋರು ಇರಬೇಕು ನಾವು ಅಷ್ಟೇ. ಅವನು ಸಾಕು ಅನ್ನೋರಿಗೆ ಇರಬೇಕಾದ್ರೆ ಗೊಣಕೊಂಡು ಯಾಕೆ ಇರಬೇಕು, ಸಂತೋಷವಾಗಿ ಯಾಕೆ ಇರಬಾರ್ದು? ಅದಕ್ಕೆ ಎಷ್ಟು ಚಂದ ಮಾತು ಹೇಳ್ತಾರೆ, ಪರ ಬೇಕು ನಿಮಗೆ. ದಾಸರು ಹೇಳಿದ್ರು ಬೇಕಾದಷ್ಟು ಕಡೆ, ಅಲ್ಲಿರ್ಬೋದು ನಮ್ಮನೆ, ಇಲ್ಲಿರ್ಬೋದು ಸುಮ್ಮನೆ ಇದ್ದರೂ ಚೆನ್ನಾಗಿರಬೇಡ ಅಂತೇನು ಹೇಳಿಲ್ಲಲ್ಲ ಅವರು. ಸುಮ್ಮನೆ ಇರಿ, ಚೆನ್ನಾಗಿರಿ, ಸಂತೋಷವಾಗಿರಿ. ಅದನ್ನು DVG ಎಷ್ಟು ಚಂದ ಹೇಳ್ತಾರೆ ಈ ಪದ್ಯದೊಳಗೆ. ಅದೇ ಜ್ಞಾನ ಮುಂದುವರೆದ ಹಾಗೆ ಹೇಗೆ ವಿಸ್ತಾರ ಆಗ್ತಾ ಬರ್ತದೆ ನೋಡಿ. ಅವ್ರು ಹೇಳೋದು ಬದುಕಿದಾಗ ಚೆನ್ನಾಗಿ ಬದುಕು, ಏನೋ ಗೊಣ್ಕೊಂಡು ಯಾರ್ದೋ ಜೀವನ ಅಂತ ಬದುಕಬೇಡ ಅಂತ ಹೇಳಿ ಈ ಪದ್ಯ ಅದ್ಭುತವಾದದ್ದು. ಪದ್ಯ 257 257. ಪರಕೆ ಇಹವೇ ಸೋಪಾನವೆಂದು ನೀನು ಒಪ್ಪುವಡೆ. ಮಾತು ಎಷ್ಟು ಚಂದ ನೋಡಿ, ಸುಲಭ ಮಾತು. ಪರಕೆ ಇಹವೇ ಸೋಪಾನವೆಂದು ನೀನು ಒಪ್ಪುವಡೆ, ಪರಕ್ಕಿಂತ ಇಹವು ಜೊಳ್ಳದಾದೀತು. ಅದಕ್ಕೆ ಸೋಪಾನ ಅನ್ನೋದಾದರೆ ಪರಕ್ಕಿಂತ ಇಹವು ಎಂತೂ ಜೊಳ್ಳದಾದೀತು. ಹೊರಲೇಬೇಕಂತ ಆದೊಡೆ ಇಹದ ಹೊರೆಗಳನ್ನೆಲ್ಲ ಜರೆಯುವುದೇಕೆನ್ನು ಮಂಕುತಿಮ್ಮ. ಆ ಪರಕ್ಕೆ ಇಹ ಒಂದು ಮೆಟ್ಟಲು, ಒಂದು ಸೋಪಾನ ಅಂತ ಗೊತ್ತಾಯ್ತು ನಮಗೆ. ನನಗೆ ಅಟ್ಟ ಹತ್ತಿ ಹೋಗಬೇಕು, ಮಾಳಿಗೆ ಮೇಲೆ ಹೋಗಬೇಕು, ಏಣಿ ಬೇಕು. ಏಣಿ ಇಲ್ಲದೆ ಮೇಲೆ ಹೋಗೋಕ್ಕಾಗಲ್ಲ. ನನಗೆ ಅಟ್ಟ ಹತ್ತೋಗಬೇಕು, ಏಣಿ ಬೇಡ ಅಂದರೆ, ಅಥವಾ ಏಣಿ ಮುರಿದು ಹೋಗಿದ್ದಾಗಿದ್ದರೆ, ಏಣಿಗ ಹಲ್ಲೆ ಇಲ್ಲದೆ ಹೋಗಿದ್ದರೆ ಅಟ್ಟ ಹತ್ತೋದು ಹೇಗೆ? ಮೇಲೆ ಹೋಗುವಂಥ ಪರಕ್ಕೆ ಇಹವೇ ಒಂದು ಮೆಟ್ಟಿಲು, ಪರಕ್ಕೆ ಇಹವೇ ಸೋಪಾನವೆಂದು ನೀನು ಒಪ್ಪುವಡೆ. ಈ ಇಹದಿಂದ ತಾನೇ ಪರಕ್ಕೆ ಹೋಗೋದು. ಇಹದಲ್ಲಿ ಸಾಧನೆ ಮಾಡಿದ್ರೆ ಪರಕ್ಕೊಂದು ಸ್ಥಾನ ಇದೆ ನಮಗೆ. ಆದ್ದರಿಂದ ಇಹದಿಂದನೇ ಅದಕ್ಕೆ ಹೋಗೋ ಸಾಧ್ಯ ಇದೆ ಅಂತ ಗೊತ್ತಾದ ಮೇಲೆ ಪರಕ್ಕಿಂತ ಇಹವು ಎಂತೂ ಜೊಳ್ಳಾದೀತು. ಅದಕ್ಕಿಂತ ಇದು ಯಾಕೆ ಜೊಳ್ಳಾಗಬೇಕು? ಗಟ್ಟಿಯಾಗೇ ಇರಬೇಕಲ್ಲ ಇದು. ಅಲ್ಲಿ ಹೋಗುವಂಥದ್ದು. ನಾನು ಅಟ್ಟ ಹತ್ತಬೇಕಾದ್ರೆ ನಿಚ್ಚಣಿಕೆ ಗಟ್ಟಿಯಾಗಿರಬೇಕು, ಏಣಿ ಗಟ್ಟಿಯಾಗಿರಬೇಕು. ಏಣಿ ಗಟ್ಟಿಯಾಗಿಲ್ಲದೆ ಹೋದರೆ ನಾನು ಬಿದ್ದು ಕಾಲು ಮುರ್ಕೋತೇನೆ. ಆದ್ದರಿಂದ ಇದು ಏಣಿ ಗಟ್ಟಿಯಾಗಿ ಇಟ್ಕೋಬೇಕು, ಈ ಇರಬೇಕಾದ್ದೆ. ಅದಕ್ಕೆ ಹೊರಲೇಬೇಕಂತ ಅದೊಡೆ ಇದನ್ನು ಹೊರಲೇಬೇಕು ಅಂತ ಆಗಿದೆ. ಬದುಕಿದ್ದೀವಪ್ಪ, ಬಂದಿದ್ದೀವಿ ನಾವು, ಬಂದಿದ್ದೀವಿ. ಇದರ ಜವಾಬ್ದಾರಿಗಳನ್ನೆಲ್ಲ ಹೊರಬೇಕು ಅಂತ ಅದೊಡೆ ಇಹದ ಹೊರೆಗಳನ್ನೆಲ್ಲ ಜರೆಯುವುದೇಕೆಂತು ಮಂಕುತಿಮ್ಮ. ಈ ಬಂದಂಥ ಹೊರೆಗಳನ್ನು ಗೊಣಕೊಂಡು ಅಳುಮುಖ ಹಾಕ್ಕೊಂಡು ಯಾಕೆ ಮಾಡಬೇಕು? ಅದನ್ನು ಸಂತೋಷವಾಗಿ ಬದುಕಬೇಕು. ಇದು ನೆನಪಾದಾಗ ನನಗೊಂದು ವಿಷಯ ನೆನಪಾಗಿತ್ತು. ಕೆಲವೊಂದು ಸಲ ಪ್ರವಾಸಕ್ಕೆ ಹೋಗೋದು ಬರುತ್ತೆ, ತಮ್ಮ ಎಲ್ಲರ ಮನೆಯಲ್ಲೂ ಆದಂಥದ್ದೇ ಘಟನೆ ಅದು. ಒಂದು 8 ದಿವಸ ಪ್ರವಾಸಕ್ಕೆ ಹೋಗಬೇಕು ಅಂತ ಮಾಡ್ಕೊಂಡಿದ್ದೀರಿ. ಎಲ್ಲೋ ಮನೆಯವರೆಲ್ಲ, ಸಂಬಂಧಿಕರು, ಬಳಗದವರೆಲ್ಲ ಸೇರಿಕೊಂಡು 5-6 ಕುಟುಂಬ ಸೇರಿ ಹೋಗಬೇಕು ಅಂತ 6 ತಿಂಗಳ ಮೊದಲೇ ಪ್ಲ್ಯಾನ್ ಶುರು ಆಗುತ್ತೆ ಅದು ಹೋಗಬೇಕು ಅಂದಾಗ. ಹೋದಾಗ ಏನು ಮಾಡೋದು? ಕಲ್ಪನೆ ಮಾಡ್ಕೊಳ್ಳಿ, 2 ದಿವಸ ಟ್ರೈನಲ್ಲಿ ಹೋಗೋದು, ಮುಂದೆ 8 ದಿವಸ ಅಲ್ಲಿ ಇರಬೇಕು ಅಂತ ಇಟ್ಕೊಳ್ಳಿ. ಮನೇಲಿ ನಿಜವಾಗ್ಲೂ ತಯಾರು ಮಾಡೋರು ಯಾರು ಗೊತ್ತಾ? ಗಂಡಸರು ಬರೀ ಟಿಕೆಟ್ ಬುಕ್ ಮಾಡೋದಷ್ಟೇ ಕೆಲಸ. ಹೆಣ್ಮಕ್ಳು ಸೇರ್ಕೋತಾರೆ. ಟ್ರೈನಲ್ಲಿ ಏನು ಮಾಡೋದು? ತಿಂಡಿ ಅಂತ ತೊಗೊಂಡು ಹೋಗಬೇಕು. 6 ತಿಂಗಳ ಮೊದಲೇ ತಯಾರಿ ಶುರು.
ಆ ನಂತರ ಎಷ್ಟು ಮಾಡೋದು ಅದನ್ನು ಮಾಡಿ ಮಾಡಿ ಡಬ್ಬಿ ತುಂಬಿ ಸಾಲು 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 ಲಗೇಜು. ಈ ಗಂಡಂದ್ರೆ ಬೈಯೋದು, ಇವ್ರೇನು ಕೆಲಸ ಮಾಡಿರಲ್ಲ, ಬೈಯೋದೊಂದೇ. ಎಷ್ಟು ಲಗೇಜ್ ಇದು, ಹೊತ್ಕೊಂಡು ಹೋಗೋದು ಯಾರು ಇದನ್ನು? ಯಾರು? ಇವರೇನು ಹೊರಲ್ಲ, ಟ್ರೈನಲ್ಲಿ ಹೊತ್ಕೊಂಡು ಹೋಗುತ್ತೆ ಪಾಪ ಅದು. ಪಾಪ ಕಷ್ಟಪಟ್ಟು ಬೆವರು ಸುರಿಸಿ ಆ ತಿಂಡಿ ಎಲ್ಲ ಮಾಡಿ ಕಟ್ಟಿ 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 ಇಡ್ತಾರೆ. ಇವ್ರು ಉಳ್ದಕ್ಕೆ ಬೈಯೋದು, ಲಗೇಜ್ ಎಷ್ಟು ಹೊತ್ಕೊಂಡು ಹೋಗೋದು ಇದನ್ನು? ಈ ಜರೆಯುವುದೇಕಿಂತು ಸಿಕ್ಕಾಪಟ್ಟೆ ಬೈಸ್ಕೋತಾರೆ ಪಾಪ ಹೆಣ್ಮಕ್ಳು. ಬೈಸ್ಕೊಂಡು ರೆಡ್ಡಿ ಇಲ್ಲ ಅಂತ ಮಾಡ್ತಾರೆ. ನೋಡಿ, ಆ ಹುಡುಗಿಗೆ ಉಪ್ಪಿನಕಾಯಿ ಇಷ್ಟ, ಅದು ಹಾಕು, ತುಪ್ಪ ಹಾಕು, ಮರಿಬೇಡ ಅದನ್ನು, ಇದನ್ನು ಹಾಕು ಅಂತೆಲ್ಲ ಮಾಡಿ ಮಾಡಿ ಒಂದು ಲಗೇಜ್ ಮಾಡ್ಕೋತಾರೆ. ಟ್ರೈನಲ್ಲಿ ಕುಳಿತು ತಟ್ಟೆ ಕೊಟ್ಟು ಹಂಚಿದಾಗ ಎಷ್ಟು ಚೆನ್ನಾಗಿದೆಯಲ್ಲ. ಆ ಟ್ರೈನಲ್ಲಿ ಊಟ ಚೆನ್ನಾಗಿರ್ಬೇಕಾದ್ರೆ ಹಿಂದೆ ದುಡಿದದ್ದು ಕಾರಣ, ಇದರ ಬರ್ತಿತ್ತ ಅದು. ನಮ್ಮ ಹುಡುಗರು ಬೇರೆ ದೇಶಕ್ಕೆ ಹೋದಾಗ ಅಮ್ಮಂದರು ಭಾಳ ಕಾಳಜಿ ಮಾಡಿ ಹಾಕ್ತಾರೆ. ಚಟ್ನಿ ಪುಡಿ ಹಾಕೋ ಅವನಿಗೆ, ಸಾರಿನ ಪುಡಿ ಸಿಗಲ್ಲ ಅಲ್ಲಿ ಅಂತ ಏನೇನೇನೋ ಎಲ್ಲ ಪುಡಿಗಳನ್ನು ಹಾಕಿ ಕಟ್ಟಿ ಕಟ್ಟಿ ಕೊಡೋದು. ಆ ಹುಡುಗ ಹಾರಾಡ್ತಿರ್ತಾನೆ, ಏನು ಹಾಕ್ತಿ ಲಗೇಜ್ ಇದನ್ನು, ವಿಪರೀತ ಆಗುತ್ತೆ, 25 ಕಿಲೋ ಹಾಕ್ಬಿಟ್ಟು ದಂಡ ಹಾಕ್ತಾರೆ, ಹಾಗೆ ಹೀಗೆ ಕೂಗಾಡ್ತಿರ್ತಾನೆ. ಅಲ್ಲಿ ಹೋದಾಗ ಅವನು ಬದುಕು ಚೆನ್ನಾಗಿರೋದು ಈ ಸಾರಿನ ಪುಡಿಯಿಂದನೇ. ಆ ಬರ್ಗರ್ ತಿಂದು ಮನೆಗೆ ಒಂದು ಸಲ ಸಾರಿನ ಪುಡಿ ಹಾಕ್ಕೊಂಡು ಸಾರು ತಿಂದಾಗ ಅಮ್ಮನ ನೆನಪಾಗುತ್ತೆ. ಆವಾಗ ಏನು ಲಗೇಜ್ ಹಾಕ್ತೀಯಮ್ಮ ಅಂತ ಬೈದಿದ್ದು. ಇಲ್ಲಿ ಜರಿತಾನೆ, ಯಾಕಂದರೆ ಇದು ಯಾಕೆ ಮಾಡಿದ್ರಿ ಅಂತ. ಅಲ್ಲಿ ಸುಖವಾಗಿರಬೇಕಾದ್ರೆ ಇಲ್ಲಿ ಕಷ್ಟಪಟ್ಟಿರಬೇಕು. ಅದಕ್ಕೆ ಹೇಳ್ತಾರೆ, ಒಂದು ಪ್ರವಾಸಕ್ಕೆ ಈ ಥರ ತಯಾರಿ ಆಗಿರಬೇಕಾದ್ರೆ ನಿಮ್ಮ ತಯಾರಿ ಎಷ್ಟು ಚೆನ್ನವೋ ಅಷ್ಟೇ ನಿಮ್ಮ ಪ್ರವಾಸ ಸುಖಕರಾಗುತ್ತೆ. ಪ್ರವಾಸ ಸುಖಕರ ಆಗಬೇಕಾದ್ರೆ ತಯಾರಿ ಬೇಕು. ಅಲ್ಟಿಮೇಟ್ಲಿ ಯುವರ್ ಪರ್ಫಾರ್ಮೆನ್ಸ್ ಈಸ್ ಆ್ಯಸ್ ಗುಡ್ ಆ್ಯಸ್ ಯುವರ್ ಪ್ರಿಪ್ರೇಷನ್ ಅಂತ ಹೇಳ್ತಾರೆ. ಅದು ನನ್ನ ಪರ್ಫಾರ್ಮೆನ್ಸ್ ಆಗೋದಾದರೆ ನನ್ನ ಪ್ರಿಪ್ರೇಷನ್ ಚೆನ್ನಾಗಿರಬೇಕಲ್ಲ. ಇಲ್ಲಿ ಇಹದಲ್ಲಿ ನನ್ನ ಇಹದಲ್ಲಿ ಪ್ರಿಪ್ರೇಷನ್ ಚೆನ್ನಾಗಿದ್ದರೆ ಅಲ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಾಗ್ತದೆ. ಇದೇ ಮಾತನ್ನು DVG ಇನ್ನೊಂದು ಪದ್ಯದಲ್ಲಿ ಅದ್ಭುತವಾಗಿ ಹೇಳ್ತಾರೆ. ಇರುವ ಕೆಲಸವ ಮಾಡು ಕಿರಿದೆನದೆ ಮನಸ್ಸಿಟ್ಟು, ದೊರೆತುದ ಹಸಾದವೆಂದುಣ್ಣು ದುಣಗಿಡದೆ, ಧರಿಸು ಲೋಕದ ಭರವ ಪರಮಾರ್ಥವನ್ನು ಬಿಡದೆ, ಹೊರಡು ಕರೆ ಬರಳದೆ ಮಂಕುತಿಮ್ಮ. ಯಾವುದೇ ಕೆಲಸ ಸಣ್ಣದು ಅನ್ಕೋಬೇಡ, ಇರುವ ಕೆಲಸವ ಮಾಡು. ಯಾವ ಕೆಲಸ ಇದು ಮಾಡು, ಕಿರಿದೆನದೆ ಮನಸ್ಸಿಟ್ಟು, ದೊರೆತುದ ಹಸಾದ ಪ್ರಸಾದ ಎಂದುಣ್ಣು ಗೊಣಗಿಡದೆ, ಧರಿಸು ಲೋಕದ ಭರವ. ಜಗತ್ತಲ್ಲಿದೆಯಲ್ಲ ಭರ, ಇದನ್ನು ಚೆನ್ನಾಗಿ ಭರದಿಂದ ನಡೆಸಿದನ. ಆದರೆ ಬರುವಾಗ ಪರಮಾರ್ಥವನ್ನು ಬಿಡದೆ, ಅದನ್ನು ಬಿಡಬೇಡ. ಹೊರಡು ಕರೆ ಬರಲು ಅಳದೆ ಮಂಕುತಿಮ್ಮ, ಅಳದೆ ಹೋಗಬೇಕು. ಇದಾಗಬೇಕಾದ್ರೆ ಇವತ್ತಿನ ಕಾರ್ಯ ಕೆಟ್ಟದು ಅಂತಿಲ್ಲ ನನಗೆ. ಚೆನ್ನಾಗಿದೆ ಕೆಲಸ, ಇದು ಮಾಡುವ ಕೆಲಸವನ್ನು ಚೆನ್ನಾಗಿ ಮಾಡಬೇಕು. ಮತ್ತೊಬ್ಬರಿಗೋಸ್ಕರ ಮಾಡ್ತೀನಿ, ಯಾರದೋ ಇನ್ನೊಂದು ಹೇಳ್ತಾರೆ, ಹೋರಾಡಬೇಕಾದ್ರೆ ಹಾಗೆ ಯಾರದೋ ಜಗವೆಂದು ಎಣಿಸಿದರು. ಯಾರದೋ ಜಗತ್ತನ್ನು ಕೂಡ ನಿಂದೇ ಜಗತ್ತು ಬದುಕಿರೋದಿದು. ಈ ಮಾತನ್ನು ಹೇಳ್ಬೇಕಾದ್ರೆ ಒಂದು ಕಾರಣ ಇದೆ. ನಾನು ಇಷ್ಟು ಹೊತ್ತು ಹೇಳೋದಕ್ಕೆ, ಎಷ್ಟೋ ಸಲ ನಾವು ಕೆಲಸ ಮಾಡಿದಾಗ ನನ್ನ ಕೆಲಸ ಅಂತ ಮಾಡೋದಿಲ್ಲ, ಯಾರದೋ ಕೆಲಸ ಹೇಳಿದ್ದಾರೆ ಮಾಡಿ ಹಾಕ್ಬಿಡ್ರಿ ಅಂತ. ಇದಕ್ಕೊಮ್ಮೆ ಹೇಳಿದ್ನೇ ಇಲ್ಲ, ಗೊತ್ತಿಲ್ಲ. ದೊಡ್ಡ ಮನುಷ್ಯರು, ಡಾಕ್ಟರ್ ಬೆಲ್ ಅಂತ, MIT ಅಂತಿದೆ, ಮ್ಯಾಸಚ್ಯೂಸೆಟ್ಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ, ಅಲ್ಲಿ ಎಕನಾಮಿಕ್ಸ್ ಪ್ರೊಫೆಸರ್ ಅವ್ರು ಕೊಲಂಬೋಗೆ ಬಂದಿದ್ದರು. ನಾನು ಕೊಲಂಬೋದಲ್ಲಿದ್ದೆ. ಹೋದಾಗ ಒಂದು ತಮಾಷೆ ಘಟನೆ ಆಯಿತು. ದಿಲ್ಲಿ ದೂರದರ್ಶನ್ ಡೈರೆಕ್ಟ್ರಿಗೆ ಗೊತ್ತಾಯಿತು ಬೆಲ್ ಬಂದಿದ್ದಾರೆ ಅಂತ. ಬೆಲ್ ಅಂದರೆ ಭಾಳ ದೊಡ್ಡ ಮನುಷ್ಯ ಎಕನಾಮಿಕ್ಸಲ್ಲಿ, ಅವ್ರಿಗೇನೋ ನೊಬೆಲ್ ಪ್ರಶಸ್ತಿಗೆ ರೆಕಮೆಂಡೇಷನ್ ಆಗಿದೆ ಅಂತ ಕೇಳಿದೆ ಇತ್ತೀಚೆಗೆ ನಾನು. ಅಂಥ ಮನುಷ್ಯ ಅವ್ರು ಬಂದಿದ್ದಾರೆ ಅಂದಮೇಲೆ ನ್ಯಾಚುರಲಿ ಎಲ್ಲ ಸ್ಟಾರ್ ಅಟ್ರಾಕ್ಷನ್ ಅವರೇ ದೊಡ್ಡವರು ಅಂತ. ಅವ್ರನ್ನ ಸಂದರ್ಶನ ಮಾಡ್ತೀರಾ ಅಂತ ದಿಲ್ಲಿ ದೂರದರ್ಶನ್ ಡೈರೆಕ್ಟರ್ ನನಗೆ ಫೋನ್ ಮಾಡಿದೆ. ನಾನು ಭಾರತೀಯ ಆದ್ದರಿಂದ ನಾನು ಕೇಳಿದೆ ಅವ್ರನ್ನ, ಮಾಡ್ಬೋದು, ಆದರೆ ನಾನು ದಿಲ್ಲಿಗೆ ಹೋಗೋಕ್ಕಾಗಲ್ಲ ಅಂದರು. ಇಲ್ಲ, ಕೊಲಂಬೋದಲ್ಲೇ ಸ್ಟುಡಿಯೋ ಗೊತ್ತು ಮಾಡಿ ರೆಕಾರ್ಡ್ ಮಾಡೋಣ ಅಂತ. ಒಂದು ಅರ್ಧ ತಾಸಿನ ರೆಕಾರ್ಡ್, 25 ನಿಮಿಷ ಆಗುತ್ತೆ. ನಾನು ಒಪ್ಕೊಂಡ್ರು. ಒಂದಿಷ್ಟು ಕ್ವಶನ್ಸ್ ಬರ್ಕೊಟ್ಟೆ, ಪ್ರಶ್ನೆಗಳನ್ನು ಬರೆದು ಇದು ಕೇಳ್ತೀನಿ ಅಂದೆ. ಕೇಳಿ ಪರವಾಗಿಲ್ಲ ಅಂದರು. ಆದರೆ ಒಂದು ಪ್ರಶ್ನೆ ನಾನು, ಡಾಕ್ಟರ್ ಬೆಲ್ ನಿಮಗೆ ಸ್ಟುಡಿಯೋದಲ್ಲೇ ಕೇಳ್ತೀನಿ, ಮೊದಲು ಕೊಡಲ್ಲ ಪ್ರಶ್ನೆ ನಿಮಗೆ. ಅದನ್ನು ಮೊದಲು ಕೊಟ್ಟರೆ ಭಾಳ ಬುದ್ಧಿವಂತಿಕೆಯಿಂದ ಉತ್ತರ ಕೊಡ್ಬೋದು. ನಿಮ್ಮ ಹೃದಯದ ಉತ್ತರ ಬೇಕು ನನಗೆ, ಅದಕ್ಕೆ ಅಲ್ಲೇ ಕೇಳ್ತೀನಿ, ಕೇಳಿ ಪರವಾಗಿಲ್ಲ ಅಂತ. ದೊಡ್ಡ ಮನುಷ್ಯ. ಇಂಟರ್ವ್ಯೂ ಎಲ್ಲ ಮುಗಿಯೋದು ಬಂತು, ಇನ್ನು 1.5 ನಿಮಿಷ ಉಳಿದಿತ್ತು. ಅದನ್ನು ಕಡೆ ಪ್ರಶ್ನೆ ಕೇಳಿದೆ. ನಿಮ್ಮ ವಿಶ್ವವಿದ್ಯಾಲಯ MIT ಅಂತೇನಿದೆ, ಪ್ರಪಂಚದ ಅತ್ಯಂತ ಶ್ರೇಷ್ಠ ವಿದ್ಯಾಲಯಗಳಲ್ಲಿ ಒಂದು ಅಂತ ಉಳ್ಕೊಂಡಿದೆ, ಎಷ್ಟೋ ವರ್ಷಗಳಿಂದ ಹಾಗೆ ಉಳ್ಕೊಂಡಿದೆ. ಏನದ್ರ ಗುಟ್ಟು? ವಾಟ್ ಈಸ್ ದ ಸೀಕ್ರೆಟ್ ಆಫ್ ಯುವರ್ ಸೊಸೈಟಿ? ಇಷ್ಟು ವರ್ಷ ಗಟ್ಟಿಯಾಗಿ ಮೇಲೆ ನಿಂತ್ಕೊಂಡಿದೆಯಲ್ಲ, 1ನೇ ನಂಬರ್ ಬರೋದು ದೊಡ್ಡದಲ್ಲ, 1ನೇ ನಂಬರ್ದು ಉಳ್ಕೊಳ್ಳೋದು ಭಾಳ ಕಷ್ಟ. ಅಷ್ಟು ವರ್ಷ ಉಳ್ಕೊಂಡಿದೆಯಲ್ಲ, ಏನು ಕಾರಣ, ಏನು ಗುಟ್ಟು? 10 ಹೇಳಬೇಡಿ ನನಗೆ, ಒಂದು ಕಾರಣ ಹೇಳಿ ಎಂದೆ. ಆ ಮನುಷ್ಯ ಒಂದು ಕೂಡ ಕಣ್ಣು ಕೂಡ ಮೆಟ್ಕಿಸ್ಲಿಲ್ಲ, ವಿಚಾರ ಮಾಡಲಿಲ್ಲ. ತಕ್ಷಣ ಹೇಳ್ದ, ದ ಸೀಕ್ರೆಟ್ ಆಫ್ ಮೈ ಸೊಸೈಟಿ ಆ್ಯಸ್ ಐ ಸಿ ಇಟ್ ಈಸ್ ಟು ವರ್ಕ್ ವಿದೌಟ್ ಸೂಪರ್ವಿಷನ್. ಅದು ಹೇಳಿದ್ದು, ನನ್ನ ಸಂಸ್ಥೆಯ ಶಕ್ತಿ ಯಾವುದು ಅಂದರೆ ಮತ್ತೊಬ್ಬರ ಮೇಲೊಬ್ಬರು ಕಾಯ್ತಾರೆ, ನನ್ನ ಗಮನಿಸ್ತಾರೆ ಅಂತ ತಿಳ್ಕೊಳ್ಳೋದೇ ಮಾಡುವಂಥ ಕೆಲಸ. ಮತ್ತೊಬ್ಬರಿಗೋಸ್ಕರ ಕೆಲಸ ಮಾಡಲ್ಲ ನಾವು, ನನಗೋಸ್ಕರ ಮಾಡ್ತೇವೆ.
ನನಗೆ ಕೆಲಸದ ಬಗ್ಗೆ ಪ್ರೀತಿ ಇದೆ, ಅದು ಮಾಡಬೇಕು ಅನ್ನೋ ಜವಾಬ್ದಾರಿ ಇದೆ, ಮಾಡ್ತೇನೆ ನಾನು, ಆಗ ಒಳ್ಳೆಯ ಕೆಲಸ ಆಗ್ತದೆ. ಮತ್ತೊಬ್ಬರಿಗೋಸ್ಕರ ಮಾಡಿದಂಥ ಕೆಲಸ ಒಳ್ಳೆಯದಾಗೋದಿಲ್ಲ. ನಮ್ಮಲ್ಲಿ ಸಾಹೇಬರು ಆಫೀಸಲ್ಲಿಲ್ಲ ಅಂದರೆ ಎಲ್ಲರೂ 4 ಗಂಟೆಗೆ ಮನೆಗೆ ಹೋಗ್ತಾರೆ. ಒಬ್ಬ ಕಾನ್ಸ್ಟೇಬಲಲ್ಲಿ 4 ರಸ್ತೆ ಕೂಡಲ್ಲಿ ಇರಲಿಲ್ಲ ಅಂದರೆ ಎಲ್ಲರೂ ಕಾರ್ ನುಗ್ಗಿಸ್ತಾರೆ. ನುಗ್ಗಿಸೋರೆಲ್ಲ ಪೋಸ್ಟ್ ಗ್ರ್ಯಾಜುಯೇಟ್ಸೇ. ಯಾಕೆ? ಮತ್ತೊಬ್ಬರು ಪೊಲೀಸ್ ಹೇಳ್ಬೇಕಾದ್ರೆ ನಮಗೆ ಸರಿಯಾಗಿ ನಡ್ಕೊಂಡು ಹೋಗಿ ಅಂತ. ಎಲ್ಲಿವರೆಗೂ ನಾವು ಮತ್ತೊಬ್ಬರಿಗೋಸ್ಕರ, ಮತ್ತೊಬ್ಬರ ಜಗತ್ತು, ಮತ್ತೊಬ್ಬರ ಜೀವನ ಅಂತ ಮಾಡ್ತೇವೋ ಅದು ಕೊರಗೆ ಬಂದೇ ಬರ್ತದೆ, ಅದು ಪರಿಷ್ಕಾರ ಆಗೋದೇ ಇಲ್ಲ. ಅದಕ್ಕೆ ಹೇಳೋ ಮಾತು, ಜರಿಯುವುದೇಕಿನ್ನು, ಯಾಕೆ ಜರಿತೀರಿ ಕೆಲಸ? ಅದನ್ನು ಬಂದಿದ್ದೀವಿ, ಬಂದದ್ದು ನಮ್ಮ ಕೈಯಲ್ಲಿಲ್ಲ, ಹೋಗೋದು ನಮ್ಮ ಕೈಯಲ್ಲಿಲ್ಲ. ನಡುವಿನ ಸ್ಥಳ ಜಾಗ ನನ್ನ ಕಡೆ ಇದೆ. ಇರುವಾಗ ಸಂಭ್ರಮದಿಂದ ಸಂತೋಷದಿಂದ ಅವನು ಕಳಿಸಿದಾನಲ್ಲ, ಅವನು ಮೆಚ್ಕೊಳ್ಳೋ ಹಂಗೆ ಬದುಕಿದ್ರೆ ಸಾಕು. ಅವ್ನು ಮೆಚ್ಕೋಬೇಕು. ಹಾಗೆ ಹೊರಬೇಕಂತಾದೊಡೆ ಹೊರಬೇಕು ಅಂತ ಆಗಿದೆಯಲ್ಲಪ್ಪ, ಹೊರುವಾಗ ಸಂತೋಷವಾಗಿ ಹೊರು, ಯಾಕೆ ಹಿಂಗೆ ಮಾಡ್ತೀಯ ನೀನು ಅಂತ. ಈಗ ತಯಾರಾದೆ ನಾನು, ಜ್ಞಾನ ಮಾರ್ಗ ಹೊರಬೇಕು ಅಂತ ತಿಳಿಯಿತು ನನಗೆ. ಹೊರಬೇಕಾದಾಗ ಒಬ್ಬನೇ ಅಲ್ಲ, ಜಗತ್ತಲ್ಲಿ ಇಷ್ಟೊಂದು ಜನ ಇದ್ದಾರಲ್ಲ, ಜಗತ್ತಲ್ಲಿ ನಾನು ಒಬ್ಬನೇ ಇದ್ದರೆ ಏನು ಚಂದ ಜಗತ್ತು. ಅದಕ್ಕೆ ಹೇಳ್ತಾರೆ, ಅತ್ಯಂತ ಕೆಟ್ಟ ಪನಿಷ್ಮೆಂಟ್ ಮನುಷ್ಯನಿಗೆ ಕೊಡೋದಂದರೆ ಯಾವುದು ಗೊತ್ತಾ? ಸಾಲಿಟರಿ ಕನ್ಫೈನ್ಮೆಂಟ್ ಅಂತ ಹೇಳ್ತಾರೆ. ಯಾರನ್ನು ನೋಡದ ಹಾಗೆ, ಯಾರನ್ನು ಮಾತಾಡಿಸದ ಹಾಗೆ ಏಕಾಂಗಿ ಒಬ್ಬನ ಕೋಣೆಯಲ್ಲಿ ಹಾಕಿ ಕಟ್ಟಿಬಿಡ್ಬೇಕು ಅವನ. ನೆಲ್ಸನ್ ಮಂಡೇಲ ಹಾಗೆ 26 ವರ್ಷ ಬದುಕಿದ್ರು. 26 ವರ್ಷ. ಆ ಜೈಲು ನೋಡಿದ್ದೇನೆ ನಾನು, ಅದನ್ನು ಸೌತ್ ಆಫ್ರಿಕಾದಲ್ಲಿ. ರಾಬಿನ್ ಐಲ್ಯಾಂಡ್ಸ್ ಒಳಗಡೆ ಹೋದರೆ 6 ಅಡಿ 6.5 ಅಡಿ ಜೈಲು, ಟಾಯ್ಲೆಟ್ ಕೂಡ ಅದರೊಳಗೇನೆ. 6 ಅಡಿ 6.5 ಅಡಿ. ನೆಲ್ಸನ್ ಮಂಡೇಲ ಎತ್ತರ 6 ಅಡಿ 4 ಇಂಚು. ಅಂಥ ಜೈಲು. ಸಾಮಾನ್ಯವಾಗಿ ಜೈಲಿನ ಬಾಗಿಲಿಗೆ ಕಂಬಿಗಳಿರ್ತವೆ, ಕಬ್ಬಿಣ ಕಂಬಿಗಳು. ಇಲ್ಲಿ ಕಂಬಿ ಇಲ್ಲ, ಕಬ್ಬಿಣದ ಬಾಗಿಲು ಶಟರ್ ಇದೆ, ಅದು ಮುಚ್ಚಿಬಿಟ್ಟು ಹೊರಗಿನ ಮುಖ ಕಾಣಿಸಲ್ಲ. ಬಾಗಿಲು ಕೆಳಗೆ 3 ಇಂಚಿನ ಗ್ಯಾಪ್ ಇಟ್ಟಿದ್ದಾರೆ, ಅದರೊಳಗೆ ತಟ್ಟೆ ತೂರಿಸ್ತಾರೆ, ಊಟ ತಳ್ಳಿ, ಬೇಕಾದ್ರೆ ಊಟ ಮಾಡು, ಬೇಡಾದ್ರೆ ಬಿಡು, ಅಷ್ಟೇ. ಹಾಗೆ ಮತ್ತೊಬ್ಬರ ಮುಖ ನೋಡ್ದೇನೆ 26 ವರ್ಷ ಬದುಕಿ ಹುಚ್ಚಿಳಿಲಾರದೆ ಬದುಕಿದ್ದೆ ಅದ್ಭುತ ಅದು ಅಲ್ವಾ. ಈ ಸಾಲಿಟ್ರಿ ಹೇಳ್ತಾರೆ, 20 ಪುಸ್ತಕ ಬರೆದಿದ್ದಾರೆ 26 ವರ್ಷದಲ್ಲಿ, ಅದ್ಭುತ ಪುಸ್ತಕ ಬರೆದ್ರು. ಮುಂದೆ ವರ್ಣಭೇದಿ ರೀತಿ ಹೋರಾಡಿದರು, ರಾಷ್ಟ್ರಪತಿ ಆದ್ರೆ ಮತ್ತು ಬೇರೆ. ಆದರೆ ಆತ ಬರೀತಾರೆ, ಎಷ್ಟು ಕಷ್ಟ ಇದೆ ಒಬ್ಬನೇ ಬದುಕೋದು ಅಂತ. ಜೋರಾಗಿ ಕೂಗ್ಕೋಬೇಕು ಅನಿಸ್ತದೆ ಅಂತ ಪುಸ್ತಕದಲ್ಲಿ ಬರೀತಾರೆ. ಕೂಗಬೇಕು ಅನಿಸುತ್ತೆ, ಹೋ ಅಂತ ಕಿರ್ಚ್ಕೋಬೇಕು ಅನಿಸುತ್ತೆ, ಯಾರಾದರೂ ಕೇಳ್ರಪ್ಪ ನನ್ನ ಧ್ವನಿನ ಅಂತ. ಯಾಕಂದರೆ ಮನುಷ್ಯ ಸಂಘಜೀವಿ, ಮ್ಯಾನ್ ಈಸ್ ಅ ಸೋಷಿಯಲ್ ಆ್ಯನಿಮಲ್ ಅಂತ ಕರಿತೀವಿ ನಾವು. ಹಾಗೆ ಜನರಿಲ್ಲದೆ ಬದುಕೋದು ತುಂಬ ಕಷ್ಟ. ಹಾಗೆ ಒಬ್ಬನೇ ಇದ್ದರೆ ಏನು ಚಂದ. ಸಂಘ ಜೀವದಲ್ಲಿ ಮಾತ್ರ ಸಾರ್ಥಕತೆ ಇದೆ ಅನ್ನೋ ಧ್ಯಾನ ಬರ್ತದೆ. ಮೊದಲು ನಾನು ಒಂದು ಬಂತು, ನನ್ನ ಕೆಲಸದ ಬಗ್ಗೆ ಬಂತು, ಈಗ ನಾನೊಬ್ಬರೇ ಇದ್ದರೆ ಸಾಲದು, ಸುತ್ತಮುತ್ತಲು ಜನ ಬೇಕು ಅಂತ. ಅಂಥ ಅದ್ಭುತ ಪದ್ಯ ಇದೆ ಅದು. ಪದ್ಯ 432, 432. ಪ್ರತ್ಯೇಕ ಸುಖ ಅಲ್ಪದದು, ಗಳಿಕೆ ತೋರ್ಕೆಯದು. ಎಷ್ಟು ಸುಲಭದ ಮಾತು. ಪ್ರತ್ಯೇಕ ಸುಖ ಅಲ್ಪದದು, ಗಳಿಕೆ ತೋರ್ಕೆಯದು. ಆತ್ಮವಿಸ್ತಾರವಾಗಿಪುದೆ ನಿತ್ಯ ಸುಖ. ಆತ್ಮವಿಸ್ತಾರವಾಗಿಪುದೆ ನಿತ್ಯ ಸುಖ. ವ್ಯಕ್ತಿ ಜೀವನದ ಸೊಂಪು ಸಮಷ್ಟಿ ಜೀವನದಿ. ಒಟ್ಟು ಬಾಳುವುದ ಕಲಿಯೋ ಮಂಕುತಿಮ್ಮ. ಇದು ದೊಡ್ಡ ಜ್ಞಾನ ನಮ್ಗೆ ಬರುವಂಥದ್ದು. ಮೊದಲು ನಾನು ಹೇಗಿರಬೇಕು ಅಂತ ಕಲ್ಕೊಂಡೆ, ತತ್ವ ತಿಳ್ಕೊಂಡೆ. ಈಗ ಅನಿಸುತ್ತೆ ಒಬ್ಬನೇ ಇದ್ದರೆ ಪ್ರಯೋಜನ ಇಲ್ಲ, ಎಲ್ಲರ ಜೊತೆಗೆ ಬದುಕುವಂಥದ್ದು ಕಲಿಬೇಕು. ಆ ಕಡೆ ಸಾಲು ಅದ್ಭುತ. ಒಟ್ಟು ಬಾಳುವುದ ಕಲಿಯೋ ಮಂಕುತಿಮ್ಮ. ಜನರ ಜೊತೆಗೆ ಹೇಗೆ ಬದುಕಬೇಕು, ಒಂದು ವ್ಯವಸ್ಥೆಯಲ್ಲಿ ಒಂದು ಸಂಘಟಿತನಾಗಿ ಬದುಕೋದು ಹೇಗೆ ಅನ್ನೋದನ್ನು ಕಲಿಯಪ್ಪ ನೀನು ಅಂತ ಹೇಳ್ತಾರೆ. ಪ್ರತ್ಯೇಕ ಸುಖ ಅಲ್ಪದದು. ಒಬ್ಬನೇ ಆಗಿರಬೇಕು ಅನ್ನೋಂಥದ್ದು ಅಲ್ಪ ಸುಖ ಅದು. ಎಷ್ಟೋ ಸಲ ಅನಿಸುತ್ತೆ ನಾನೊಬ್ಬನೇ ಇರಬೇಕು. ಟ್ಯಾಗೋರ್ ಬರೀತಾರೆ ಗೀತಾಂಜಲಿಯಲ್ಲಿ, ಅದ್ಭುತವಾದ ಪದ್ಯ ಬರೀತಾರೆ. ನಾನು ಅಂದ್ಕೊಂಡೆ ಈ ಸಾಮಾನ್ಯರ ಜೋಡಿ ಇರೋದೇ ಬೇಡ, ನಾನು ವಿಶೇಷ ಮನುಷ್ಯ, ನಾನು ವಿಶೇಷವಾಗಿ ಇರಬೇಕು ಅಂತ ಹೇಳಿ ನಾನು ಸುತ್ತ ಗೋಡೆ ಕಟ್ಟೋಕ್ಕೆ ಶುರು ಮಾಡಿದೆ. ಅವ್ರು ಯಾರೂ ಬೇಡ ಬೇಡ ಅಂತ. ಗೋಡೆ ಪೂರ್ತಿ ಕಟ್ಟಿದ್ದಾದ್ಮೇಲೆ ನೋಡ್ತೇನೆ, ನಾನು ಕಟ್ಟಿದ ಗೋಡೆಯಲ್ಲಿ ನಾನೊಬ್ಬನೇ ಕೈದಿಯಾಗಿ ಕೂತಿದ್ದೇನೆ. ಎಂಥ ಅದ್ಭುತ ಮಾತದು. ಸುತ್ತಲೂ ಗೋಡೆ ಕಟ್ಕೊಂಡ್ಬಿಟ್ಟಿದ್ದೇನೆ, ನೋಡಿದರೆ ನಾನು ಒಬ್ಬನೇ ಒಳಗಡೆ. ಆವಾಗ ನಾನು ಒಬ್ಬನೇ ಆಗಲಿಲ್ಲ, ಕೈದಿಯಾಗಿದ್ದೇನೆ. ಅದಕ್ಕೆ ಪ್ರತ್ಯೇಕ ಸುಖ ಅನ್ನುವುದು ಅಲ್ಪದದು, ಗಳಿಕೆ ತೋರ್ಕೆಯದು. ಒಂದು ಕ್ಷಣ ಅನಿಸ್ಬೋದು ಸ್ಪೆಷಲ್ ಇದೆ, ನನಗೊಂದು ಎಕ್ಸ್ಟ್ರಾ, ನಾನು ಒಬ್ಬನೇ ಸ್ಪೆಷಲ್ ಇದ್ದೀನಿ ಅಂತ ಅಂದ್ಕೊಳ್ಳೋದು ಗಳಿಕೆ ತೋರ್ಕೆಯದು, ಒಂದು ಕ್ಷಣದ ತೋರ್ಕೆಯದು. ಅದು ನಿಜವಾಗಲೂ ನಿತ್ಯ ಸುಖ ಸಿಗೋದು ಯಾವಾಗಂದರೆ ಆತ್ಮ ವಿಸ್ತಾರವಾಗಿಪುದೆ ನಿತ್ಯ ಸುಖ. ನನ್ನ ಆತ್ಮ ಎಷ್ಟು ವಿಸ್ತಾರ ಆಗ್ತದೆ ಅಷ್ಟು ಸುಖ ಸಿಗ್ತದೆ ಅಂತ. ಇತ್ತೀಚೆಗೊಂದು ಕಥೆ ಬರೆದಿದ್ದೆ, ಯಾವುದೋ ಒಂದು ಘಟನೆ ಮೇಲೆ ಆಧಾರ ಮಾಡಿ ಬರೆದಂಥ ಕಥೆ ಅದು. ನನಗೆ ಭಾಳ ಇಷ್ಟವಾದಂಥ ಕಥೆ ಅದು. ಗುರು ಶಿಷ್ಯ ಬರೇ ಗೊಣಗೋನು, ಪ್ರತಿಯೊಂದಕ್ಕೂ ಗೊಣಗೋದು. ಅದು ಮಾಡಿದ್ರೆ ಹೇಳೋದು ಏನೋ ಗೊಣ ಅಂತ ಏನೋ. ಒಂದು ಸಲ ಗುರು ಹೇಳ್ದ, ಬಾಪ ಇಲ್ಲಿ ಅಂತ ಕರೆದ. ಇಲ್ಲಿ ಬಾ, ಇಲ್ಲಿ ಒಂದು ಮುಷ್ಟಿ ಉಪ್ಪು ತೊಗೊಂಡು ಬಾ ಅಂತ ಹೇಳ್ದ. ಒಂದು ಮುಷ್ಟಿ ಉಪ್ಪು ತರಿಸಿದ ಅವನ ಕಡೆಯಿಂದ, ಒಂದು ಲೋಟ ನೀರು ತರಿಸಿದ. ಒಂದು ಮುಷ್ಟಿ ಉಪ್ಪನ್ನು ಆ ಲೋಟದಲ್ಲಿ ಹಾಕಿ ತಿರುಗಿಸು ಅಂದ. ತಿರುಗಿಸ್ದ. ಕುಡಿಯೋದನ ಅಂದ. ಗುರು ಕುಡಿ ಅಂದರು. ಕುಡ್ದ. ಹೇಗಿದೆ? ಉಪ್ಪು, ಬರೀ ಉಪ್ಪು.
ಒಂದು ಮುಷ್ಟಿ ಉಪ್ಪು ಹಾಕಿದ್ರೆ ಇನ್ನೇನಾಗುತ್ತೆ ಒಂದು ಲೋಟ ನೀರಲ್ಲಿ, ಅಲ್ಲೂ ಗೊಣಗಿದೆ ಹುಡುಗ ಅವನು. ಇರಲಿ ಬಾ, ಇನ್ನೊಂದು ಮುಷ್ಟಿ ಉಪ್ಪು ತೊಗೊಂಡು ನನ್ನ ಜೊತೆಗೆ ಅಂದರು. ಒಂದು ಮುಷ್ಟಿ ಉಪ್ಪು ತೊಗೊಂಡು ಆ ಗುರುವಿನ ಜೊತೆಗೆ ಹೋದ. ಎಲ್ಲಿ ಹೋಗಬೇಕು, ನನ್ನ ಜೊತೆಗೆ ಬಾ ನೀನು, ಕರ್ಕೊಂಡು ಹೋದರು. ಸ್ವಲ್ಪ ಮನೆಯಿಂದ ದೂರ ದೊಡ್ಡ ಕೆರೆ, ತುಂಬ ತಿಳಿ ನೀರು ತುಂಬಿಕೊಂಡಿದೆ, ಬಾ ನನ್ನ ಜೊತೆಗೆ ಅಂದರು. ಕೆರೆ ದಂಡೆ ಕರ್ಕೊಂಡು ಹೋದರು. ಈ ಮುಷ್ಟಿ ಉಪ್ಪಿದೆಯಲ್ಲ ಇದರೊಳಗೆ ಹಾಕಿಬಿಟ್ಟು ಅಲಗಾಡ್ಸನ್ ಚೆನ್ನಾಗಿ ಅಂದರು. ಅಲಗಾಡಿಸಿದ. ಸ್ವಲ್ಪ ನೀರು ತೊಗೊಂಡು ಕುಡಿ ಅಂದರು. ಹೇಗಿದೆ ಅಂದರು. ಸಿಹಿಯಾಗಿದೆ ಅಂದ. ಅಲ್ಲ ಈಗ ಉಪ್ಪು ಹಾಕಿದೆಯಲ್ಲೋ, ಏನು ಉಪ್ಪಿಲ್ಲ ಈಗ. ನಾನು ಉಪ್ಪು ಹಾಕಿದ್ದೀನಿ ನಿಜ, ಬಟ್ ಉಪ್ಪು ಹತ್ತಾ ಇಲ್ಲ ನನಗೆ, ಸಿಹಿ ನೀರು ಬರ್ತಾ ಇದೆ ಅಂತ. ಹೇಗಿದು ಅಂತ ಕೇಳ್ದ. ಅಷ್ಟೇ ಹೇಳಿದರು ಅವರು. ಇಷ್ಟೇ ನೀರಿತ್ತಲ್ಲ ಮನೇಲಿ, ಒಂದು ಲೋಟದಲ್ಲಿ ನೀರಿತ್ತಲ್ಲ, ಉಪ್ಪು ಹಾಕಿದೆಯಲ್ಲ, ಕಟು ಅನ್ನಿಸ್ತು ನಿನಗದು. ಅದೇ ಇಷ್ಟೊಂದು ನೀರಲ್ಲಿ ಹಾಕಿದಾಗ ನೀನು ಉಪ್ಪು ಹತ್ತೋದೇ ಇಲ್ಲ. ಅವ್ರು ಹೇಳಿದರು, ಇದು ಯಾವಾಗಲೂ ಉಪ್ಪು ಅನ್ನುವಂಥದ್ದು ಜೀವನಕ್ಕೆ ಬರುವಂಥ ನೋವು, ಕಷ್ಟ, ಸಂಕಟಗಳಿದ್ದ ಹಾಗೆ. ಅದು ನಾನೇ ಸಣ್ಣ ಜೀವನದಲ್ಲಿ ಇಟ್ಕೊಂಡಾಗ ಕಟುತ್ವ ಜಾಸ್ತಿ ಆಗ್ತದೆ, ಜೀವಕ್ಕೆ ಭಾರ ಆಗ್ತದೆ. ಅದೇ ವಿಸ್ತಾರವಾಗಿ ಜಗತ್ತಿನಲ್ಲಿ ಹಂಚಿಕೊಂಡಾಗ ಅಷ್ಟು ಉಪ್ಪು ಎಲ್ಲರೂ ಹರಡಿ ಹೋಗ್ಬಿಡ್ತದೆ, ನಿನಗೆ ಉಪ್ಪಾಗೋದಿಲ್ಲ. ಆದ್ದರಿಂದ ಬದುಕಬೇಕಾದರೆ ವಿಸ್ತಾರದಲ್ಲಿ ಬದುಕು. ವಿಸ್ತಾರದಲ್ಲಿ ಬದುಕಿದಾಗ ಆ ಕಟುತ್ವ ತಟ್ಟಲ್ಲ, ಮನಸ್ಸನ್ನು ಶುದ್ಧವಾಗಿಡುತ್ತದೆ, ತಿಳಿಯಾಗಿಡುತ್ತದೆ ಅಂತ. ವ್ಯಕ್ತಿ ಜೀವನದ ಸೊಂಪು, ಈ ಮಾತು ಅದ್ಭುತ. ವ್ಯಕ್ತಿ ಜೀವನದ ಸೊಂಪು ಸಮಷ್ಟಿ ಜೀವನದಿ. ವ್ಯಷ್ಟಿ ಸಮಷ್ಟಿ ಅಂತ. ವ್ಯಷ್ಟಿ ಅಂದರೆ ಒಬ್ಬ ವ್ಯಕ್ತಿ, ಸಮಷ್ಟಿ ಅಂದರೆ ಸಮಾಜ, ಗುಂಪಿನಲ್ಲಿ. ವ್ಯಕ್ತಿ ಜೀವನಕ್ಕೆ ಸೊಗಸು ಸಿಗೋದು ಯಾವಾಗ ಗೊತ್ತಾ? ಸಮಷ್ಟಿಯಲ್ಲಿ ಇದ್ದಾಗಲೇ ಸಿಗುವಂಥದ್ದು. ನಾವು ಪ್ರತಿಯೊಬ್ಬರು ಒಬ್ಬರಿಂದ ಎಷ್ಟು ಕಲಿತೀವಿ, ಎಷ್ಟು ಸಂತೋಷ ಪಡ್ತೇವೆ, ಅದ್ಭುತ ಸಂತೋಷ ಪಡ್ತೇವೆ. ನನ್ನ ಜೀವನ ವೃದ್ಧಿ ಆಗಬೇಕಾದ್ರೆ 10 ಜೀವನಗಳು ಬೇಕು. ನಮ್ಮೆಲ್ಲರ ಜೀವನ ಗಮನಿಸ್ಕೊಳ್ಳೋಣ. ಇವತ್ತು ನಾವು ಯಾವ ಸ್ಥಾನದಲ್ಲಿ ಇರಬೇಕಾದ್ರೆ 100 ಜನ ನಮ್ಮನ್ನು ಬೆಳೆಸಿದ್ದಾರೆ. ಅವರು ಯಾರೂ ಇಲ್ಲದೆ ಹೋದರೆ ನನ್ನ ಜೀವನಕ್ಕೆ ಏನು ಸಂಪರ್ಕ ಸಿಗ್ತಾಯಿತ್ತು? ಅದಕ್ಕೆ ವ್ಯಕ್ತಿ ಜೀವನದ ಸೊಂಪು, ವ್ಯಕ್ತಿ ಜೀವನ ಬೆಳೆಯುವಂಥ ಬೆಳೆಯುವಂಥ ಸಮೃದ್ಧಿ ಇದೆಯಲ್ಲ, ಸಮಷ್ಟಿ ಜೀವನದಿ ಮಾತ್ರ ಬೆಳೆಯುವಂಥದ್ದು. ಇದನ್ನು ಹೇಳಬೇಕಾದ್ರೆ ನನಗೆ ಮೊನ್ನೆ ನೆನಪಾಯಿತು. ನಿನ್ನೆ ಬೆಳಗ್ಗೆ ನಾನು ಗುಲ್ಬರ್ಗಾದಿಂದ ಬಂದೆ. ಮೊನ್ನೆ ರಾತ್ರಿ ಅಲ್ಲಿ ಗುಲ್ಬರ್ಗಾದಲ್ಲಿ ಕೂತು ಬಂದದ್ದು. ತುಂಬ ಜ್ವರ ಇತ್ತು ಮೊನ್ನೆ ವಿಪರೀತ ಜ್ವರ. ಅದು AC ಕಂಪಾರ್ಟ್ಮೆಂಟ್ ಬೇರೆ ಬುಕ್ ಮಾಡಿಬಿಟ್ಟಿದ್ದಾರೆ. ಅದು ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ಜ್ವರ ಬಂದಾಗಲಂತೂ ಇನ್ನೂ ಒಳಗಡೆ ಕುದೀತಾ ಇತ್ತು, ಮೇಲೆ ಅದು ಚಳಿ ಶುರು ಆಗ್ಬಿಡುತ್ತೆ ರಾತ್ರಿ. ಕಂಪಾರ್ಟ್ಮೆಂಟ್ ಇರೋರೇ 4 ಜನ. ಮುಂದೆ ಗಂಡ ಹೆಂಡತಿ ಒಬ್ಬರು ಕೂತಿದ್ರು. ಗಂಡ ತನ್ನ ಅಧಿಕಾರ ದರ್ಪದಲ್ಲೇ ಇದ್ದರು. ಹೆಂಡತಿ ಬೈಕೊಂಡು ಚಪಾತಿ ಕೊಡು ಅಂದರು. ಇದು ಕೊಡು, ಬೇರೆ ಜೋರೆ, ಇವರೇನು ಮಾಡಲಿಲ್ಲ. ಪಾಪ ಹೆಣ್ಮಗು, ಅವರು ಅದು ವಯಸ್ಸಾಗಿಲ್ವ, ಆಕೆನ ದಡ್ ಕೊಡ್ತಾಯಿದ್ರು. ನನಗೆ ತಡ್ಕೊಳಕ್ಕಾಗ್ತಾಯಿಲ್ಲ, ಅಷ್ಟು ಚಳಿ ಆಗಿಬಿಟ್ಟಿದೆ. ಪಾಪ ಅವ್ರು AC ಬೇಕು, ನನಗೆ ಕಷ್ಟ ಆಗ್ತಾಯಿದೆ. ಆ ಇರೋ ರಗ್ಗನ್ನು ಹೊತ್ಕೊಂಡು ಮುಸುಕು ಹಾಕ್ಕೊಂಡು ಯಾರು ಮಾತಾಡೋದು ಬೇಡ ಅಂತ ಕೂತಿದ್ದೆ. ನಾನು ಹೇಳಿದ್ನಲ್ಲ, ಪ್ರತ್ಯೇಕ ಸುಖ ಅಲ್ಪದದು ಅರ್ಥ ಆದದ್ದು. ಯಾರು ಮಾತಾಡೋದು ಬೇಡ ಅಂತ ರಗ್ಗ ಹೊತ್ಕೊಂಡು ಕೂತಿದ್ದೀನಿ. ಮೇಲೊಬ್ಬ ಮನುಷ್ಯ ಮಲ್ಕೊಂಡಿದ್ದ. ಅವನು ಯಾರು ಅಂತ ಗೊತ್ತಿಲ್ಲ. ಅವನ ಕಾಲು ಹೊರಗಡೆ ಕಾಣಿಸ್ತಾ ಇತ್ತು ಅಪ್ಪರ್ ಬರ್ತಲ್ಲಿ. ಅಂದರೆ ಭಾರಿ ಉದ್ದದ ಮನುಷ್ಯ ಇರಬೇಕು ಅವನು. ನಾನು ಹಿಂಗೆ ನೋಡಿದೆ. ಅವನ ತಲೆ ಬಗ್ಗೆ ನೋಡಿ, ವೈ ನಾಟ್ ವೆಲ್ ಅಂತ ಕೇಳ್ದ. ಆರಾಮಿಲ್ವಾ ಅಂತ ಕೇಳ್ದ. ಇಲ್ಲ, ಐ ಆಮ್ ನಾಟ್ ಫೀಲಿಂಗ್ ಕಂಫರ್ಟೇಬಲ್, ಜ್ವರ ಇದೆ ವಿಪರೀತ ಅಂತ ಹೇಳಿದೆ. ಅವ್ನು ಕೆಳಗಿಳಿದು ಬಂದ. ಆವಾಗ ನೋಡಿದೆ 6 ಅಡಿ 5 ಅಡಿ ಇಂಚಿರ್ಬೇಕು ಅವ್ನು ಮನುಷ್ಯ. ಅಷ್ಟೆತ್ರ ಇದ್ದಾನೆ. ಕೆಂಪು ಅಂದರೆ ಏನು, ಬೆಳ್ಳಿಗೆ ಚೆಂದ ಹೊಳಿತಾನೆ. ನೀಳವಾದ ಗಡ್ಡ, ಕಣ್ಣು, ಕಾಶ್ಮೀರದವನು ಹುಡುಗನಲ್ಲಿ 40-45 ವರ್ಷ ಇರಬೇಕಾಗ್ತಾನೆ. ಪರ್ಸ್ನಾಲಿಟಿ ತುಂಬ ಚೆನ್ನಾಗಿತ್ತು. ಬಂದು ನನ್ನ ಪಕ್ಕದಲ್ಲಿ ಕೂತ್ಕೊಂಡ. ಡಾಕ್ಟ್ರಂಗೆ ಕೈ ಹಿಡ್ದ. ಆರ್ ಯು ಎ ಡಾಕ್ಟರ್ ಅಂತ ಕೇಳಿದೆ. ನೋ ಟು ನೋ ಫೀವರ್ ಯು ಡೋಂಟ್ ಹ್ಯಾವ್ ಟು ಬಿ ಡಾಕ್ಟರ್ ಯು ನೋ ಅಂದ. ಜ್ವರ ಗೊತ್ತಾಗಬೇಕಾದ್ರೆ ವೈದ್ಯ ಏನಾಗಬೇಕಾಗಿಲ್ಲ ಅಂತ ಕೈ ಹಿಡ್ಕೊಂಡ. ಹೌದು ತುಂಬ ಬಿಸಿ ಇದೆ ಅಂತಂದ. ಅಂದ್ಬಿಟ್ಟು ಏನು ಮಾಡ್ತೀರಿ ಅಂತ ಕೇಳ್ದ. ನನಗೆ ಮಾತಾಡೋದು ಬೇಡವಾಗಿತ್ತು. ಕಣ್ಣೆಲ್ಲ ಉರಿತಾ ಎತ್ಕೊಂಡಿದ್ದೆ. ಅವನು ಹೇಳಿದೆ, ಮೇಷ್ಟ್ರಾಗಿದ್ದೀನಿ ಅಂತ ಹೇಳಿದೆ. ಅವನು ಮಾತು ತೆಗ್ದ. ಏನೋ ಹೇಳ್ಕೊಂಡ, ತನ್ನ ಮಾತು ಹಿಂಗೆ ಹೇಳ್ತಾರೆ. ಅವನು ಮುಸ್ಲಿಂ ಹುಡುಗ. ಅವನು ಹೇಳ್ತಾ ಸೂಫಿ ಬಗ್ಗೆ ಹೇಳ್ದ. ನಮಗೊಂಚೂರು ಕಿವಿ ಚುರುಕಾಗುತ್ತೆ ಸೂಫಿ ಅಂತ. ನಮ್ಗೆ ಸ್ವಲ್ಪ ಆಸೆ ಜಾಸ್ತಿ. ನಾನು ಯಾವುದೋ ಒಂದು ಸೂಫಿ ಕತೆ ಹೇಳಿದೆ. ಹೇಳಿದ ತಕ್ಷಣ ಅವನು ಏನು ಮಾಡ್ದ ಗೊತ್ತಾ? ಲವ್ಲಿ ಸ್ಟೋರಿ ಭಾಳ ಚೆನ್ನಾಗಿದೆ ಸ್ಟೋರಿ ಇದು ಅಂದ್ಬಿಟ್ಟು, ಶಾಲ್ ಐ ಸಿಂಗ್ ಎ ಸಾಂಗ್ ಫಾರ್ ಯು ಅಂದ. ನನಗೊಂದು ಹಾಡೋಕ್ಕೆ ಬರುತ್ತೆ ಅಂತ ಗೊತ್ತಿಲ್ಲ. ಹಾಡಪ್ಪ, ಮತ್ತೊಬ್ಬರು ತೊಂದರೆ ಆಗದಂಗೆ ಹಾಡು ಅಂದೆ. ಅದು ಫಸ್ಟ್ AC ಬಾಗಿಲು ಹಾಕ್ಕೊಂಬಿಟ್ರೆ ಮತ್ತೊಬ್ಬರು ತೊಂದರೆ ಆಗಲ್ಲ. ಬಾಗಿಲು ಹಾಕ್ಕೊಂಡ. ಅವನು ಹಾಡಿದ. ನನ್ನ ಮನೆಗೆ ಬಂದು ಹೇಳಿದೆ, ಇವತ್ತಿಗೂ ನನ್ನ ಕಿವಿಯೆಲ್ಲ ಕೂತಿದೆ ಹುಡುಗನ ಹಾಡಿದ್ದು ಅಂತ. ಆ ಸೂಫಿ ಹಾಡುಗಳನ್ನು ಹಾಡಿದ. ಆ ರೆಸೊನೆಂಟ್ ವಾಯ್ಸಲ್ಲಿ, ರಿಸ್ಟ್ರೈನ್ಡ್ ವಾಯ್ಸ್, ಜೋರಾಗಿ ಹಾಡುವಂಗಿಲ್ಲ, ಪಬ್ಲಿಕ್ ಪರ್ಫಾರ್ಮೆನ್ಸ್ ಹಂಗೆ ಟ್ರೈನ್ ಇದು, ಪಕ್ಕದವ್ರು ಬೈಬಾರ್ದಲ್ಲ. ಆದರೆ ಎಷ್ಟು ರಿಸ್ಟ್ರೈಂಟಾಗಿ ಹಾಡಿದರೂ ಆ ಧ್ವನಿಯಲ್ಲಿರುವಂಥ ಸ್ವರ ವಿಸ್ತಾರ ಇತ್ತಲ್ಲ, ಆ ಸ್ವರ ವಿಸ್ತಾರ ಬಂದಿದ್ದು ಅವನ ಹೃದಯದ ಸಂತೋಷದಿಂದ ಬಂದದ್ದು, ಬರೀ ಧ್ವನಿಯಿಂದ ಅಲ್ಲ. ಎಷ್ಟು ಚೆಂದಾಗಿ ಹಾಡಿದ, ಅವನು ಅನುಭವಿಸಿ ಹಾಡಿದ ಅಂದರೆ, ಆ ಕೆಲವೊಂದು ಉರ್ದು ಪದ ನನಗೆ ಗೊತ್ತಾಗಲ್ಲ. ಅವನು ಹಾಡ್ತಿರ್ಬೇಕಾದ್ರೆ ಕಣ್ಣಲ್ಲಿ ನೀರು ಸುರಿತಾ ಇದೆ. ಅಳ್ಕೊಂಡು ಹಾಡ್ತಾ ಇದ್ದಾನೆ. ಹಾಡ್ಕೊಂಡು ನಡುವೆ ಯಾಕೆ ಹೋದ ಯಾ ಅಲ್ಲ ಅನ್ನೋನು ಮತ್ತೆ
ಅನುಭವಿಸಿ ಹಾಡ್ತಿದ್ದ. ನನಗೆ ಆಶ್ಚರ್ಯ ಅಂದರೆ ಅವನು ಹಾಡುವಾಗ ನನ್ನ ಕಣ್ಣಲ್ಲೂ ನೀರು ಬಂದಿತ್ತು. ಅದಕ್ಕಿಂತ ಹೆಚ್ಚಿಂದ ಆದದ್ದು ಅಂದರೆ ಅವನು ಹಾಡು ಮುಗಿಸೋದ್ರೊಳಗೆ ನನ್ನ ಭುಜದ ಮೇಲೆ ರಗ್ಗಿರಲಿಲ್ಲ, ಚಳಿ ಹತ್ತಿರಲಿಲ್ಲ. ಇದನ್ನು ಹೇಳೋದು, ವ್ಯಕ್ತಿ ಜೀವನದ ಸೊಂಪು ಸಮಷ್ಟಿ ಜೀವನದಿ. ಆತ ಒಬ್ಬ ಬಂಧುವಾಗಿ ಬಂದಲ್ಲ, ಅವಾಗ ನನಗೆ ಜ್ವರಕ್ಕೆ ಯಾವ ಔಷಧಿಯೂ ಬೇಕಾಗಲಿಲ್ಲ, ಅವನು ಹಾಡಿದ್ದೇ ಸಾಕಾಯಿತು, ಬೆಳಗಿನವರೆಗೂ ಸಂತೋಷವಾಗಿ ಬಂದೆ ನಾನು. ಇದಕ್ಕನ್ನಿಸ್ತು ನನಗೆ, ಒಬ್ಬನೇ ಇದ್ದರೆ ಏನಾಗಿರೋದು ಹೇಳಿ, ನಾನು ಒಬ್ಬನೇ ಇದ್ದರೆ ರಗ್ ಹೊತ್ಕೊಂಡು ಕೂತ್ಕೋತಾ ಇದ್ದೆ, ಏನು ಜ್ವರ ಇದು, ಏನು ಜ್ವರ ಅನ್ಕೋತಾ ಕೂತ್ಕೋತಿದ್ದೆ ನಾನು. ಆಟ್ ಬಿ ಮೋರ್ ಮಿಸರಬಲ್. ಇದನ್ನು ನಾರ್ಮನ್ ವಿನ್ಸೆಂಟ್ ಪೀಲ್ ಅನ್ನೋನು ಭಾಳ ಚೆನ್ನಾಗಿ ಹೇಳ್ತಾನೆ. ಅವನು ಪವರ್ ಆಫ್ ಪಾಸಿಟಿವ್ ಥಿಂಕಿಂಗ್ ಅಂತ ಪುಸ್ತಕ ಬರೆದು ಮಿಲಿಯಾಂತರ ಪುಸ್ತಕ ಮಾರಾಟ ಆಯಿತು. ಅದ್ರಲ್ಲಿ ಬರೀತಾನೆ ಅವನು, ಎಷ್ಟು ಚಂದ ಬರೀತಾನೆ ಅಂದರೆ, ವೆನ್ ಯು ಶಿಫ್ಟ್ ಯುವರ್ ಸೆಲ್ಫ್ ಫ್ರಮ್ ಸೆಲ್ಫ್ ಟು ನಾನ್ ಸೆಲ್ಫ್, ಯುವರ್ ಮಿಸರೀಸ್ ಡಿಸಪಿಯರ್ ಅಂತ. ಯಾವಾಗ ಬರೀ ನಿಮ್ಮಿಂದ ಚಿಂತೆ ಅಂತ ತೆಗೆದು ಬೇರೆ ಕಡೆ ಸಮಾಜ ಕಡೆ ಚಿಂತೆ ಹಾಕ್ತಿರೋ, ನಿಮ್ಮ ಕಷ್ಟಗಳು ಕರಗಿ ಹೋಗ್ತಾವೆ ಅಂತ. ನೋಡಿ, ನನಗೆ ಹಾಗಾಗಿದೆ, ನನಗೆ ಹಿಂಗಾಗಿದೆ, ನನ್ನ ಮಗ ಹೆಂಗೆ ಮಾಡಿದ, ನನ್ನ ಮಗಳು ಹಿಂಗೆ ಮಾಡಿದ್ಲು, ನನ್ನ ಸೊಸೆ ಹೆಂಗೆ ಮಾಡಿದ್ಲು, ಇಷ್ಟೇ ಕೂತು ಬಿಟ್ಟರೆ ಅದು ಕೊರಗೆ ಆಗಿ ಉಳಿತದೆ. ಒಂದು ಸ್ವಲ್ಪ ಅದನ್ನು ಹೊರಗೆ ಬಿಟ್ಟು ಬೇರೆ ಜಗತ್ತನ್ನು ನೋಡಿ ನಿಮ್ಮ ಕಷ್ಟ ಕರಗಿ ಹೋಗ್ತದೆ ಅಂತ. ಅದು ಎಷ್ಟು ಚಂದ ಹೇಳ್ತಾರೆ, ವ್ಯಕ್ತಿ ಜೀವನದ ಸೊಂಪು ಸಮಷ್ಟಿ ಜೀವನದಿ. ಅದಕ್ಕೆ ಒತ್ತಿ ಹೇಳ್ತಾರೆ, ಒಟ್ಟು ಬಾಳುವುದ ಕಳಿಯೋ ಮಂಕುತಿಮ್ಮ. ಇನ್ನೊಂದು ಸಲ ಹೇಳಿದ್ದೆ, ನೆನಪಿಲ್ಲ ನನಗೆ. ಲಿಯೋ ಬುಸ್ಕಾಲಿಯಾ ಅಂತ, ಒನ್ ಆಫ್ ದಿ ಫೈನೆಸ್ಟ್ ಸ್ಪೀಕರ್ಸ್ ಐ ಹ್ಯಾವ್ ಸೀನ್ ಇನ್ ಮೈ ಲೈಫ್. ಅಮೇರಿಕಾದಲ್ಲಿ ಲಿಯೋ ಬುಸ್ಕಾಲಿಯಾ ಅಂತ ಇದ್ದ, ತೀರ್ಕೊಂಡ ಅವನು ಇತ್ತೀಚೆಗೆ. ಅವನಂಥ ಮಾತುಗಾರನ ನಾನು ನೋಡಲಿಲ್ಲ, ಅದ್ಭುತ ಮಾತುಗಾರ. ಅವನ ಕ್ಯಾಸೆಟ್ಸ್ ಎಲ್ಲ ಸಿಗ್ತವೆ, ಈಗಾದರೂ ಸಿಗ್ತವೆ. ಮಾತು ಕೇಳಿದರೆ ಅವನು ಪುಂಗಿ ಓಡಿಸೋನ ಮುಂದೆ ಹಾವು ಹಾಕಿ ಕೂತಿರ್ತಲ್ಲ, ಹಾಕಿ ಕೂತಿರ್ತಾರೆ ಜನ, ಅಷ್ಟು ಅದ್ಭುತ ಮಾತಾಡ್ತಿದ್ದ ಅವನು. ಅವನೊಂದು ಕಡೆ ಹೇಳಿದ, ಮನೆಯಲ್ಲಿ ತುಂಬ ಕಷ್ಟಪಟ್ಟವನು ಅವನು, ಹಾಗೆ ವೇಷ್ಟಿ ಜೀವನದಲ್ಲಿ ಕಷ್ಟಪಟ್ಟು ನಿಜವಾಗಲೂ ಸುಖ ಬೇಕಾದರೆ ಸಮಷ್ಟಿಯಲ್ಲಿ ಅಂತ ಬಂದವನು ಅವನು. ಅವನೊಂದು ಮಾತು ಹೇಳ್ತಾನೆ ಸ್ನೇಹಿತರೆ, ಅದ್ಭುತ ಮಾತು, ಇದಕ್ಕೆ ಪೂರಕವಾಗಿ ಬರುವಂಥದ್ದು. ಪ್ರತಿಯೊಬ್ಬ ಮನುಷ್ಯ ಅಂದರೆ ಒಂದು ಫ್ಲೋಟಿಂಗ್ ಐಲ್ಯಾಂಡ್ ಅಂತ ಹೇಳ್ತಾನೆ ಅವನು. ತೇಲುವಂಥ ಒಂದು ದ್ವೀಪ ಇದ್ದ ಹಾಗೆ, ನೀರಲ್ಲಿ ತೇಲುವಂಥ ಒಂದು ದ್ವೀಪ ಇದ್ದ ಹಾಗೆ. ಹಾಗೆ ತೇಲ್ಕೊಂಡು ಹೋಗ್ತಾ ಇರುತ್ತೆ. ಆ ತೇಲ್ಕೊಂಡು ಹೋಗುವಂಥ ದ್ವೀಪಕ್ಕೆ ಅದರದ್ದಾದ ಒಂದು ಜಾಗ ಇದೆಯಾ? ಗಾಳಿ ಬೀಸದಲ್ಲಿ ಹೋಗ್ತದೆ, ಎಲ್ಲೋ ತೇಲ್ಕೊಂಡು ಹೋಗ್ತಾ ಇರುತ್ತೆ. ಆ ದ್ವೀಪ ತೇಲ್ಕೊಂಡು ದಂಡೆಗೆ ಬಂತು ಅಂತ ಇಟ್ಕೊಳ್ಳಿ. ಯಾರೊಬ್ಬರು ಬ್ರಿಡ್ಜ್ ಕಟ್ಟಿದ್ರು ಅದಕ್ಕೆ ದಂಡೆಗೆ ಅಂದರೆ ಏನಾಗ್ತದೆ? ಬ್ರಿಡ್ಜ್ ಕಟ್ಟಿದರೆ ಆಗ ಇದು ತೇಲ್ಕೊಂಡು ಎಲ್ಲೆಲ್ಲೂ ಹೋಗಲ್ಲ, ಅದಕ್ಕೊಂದು ಭದ್ರತೆ ಬಂತು ಒಂದು ಬ್ರಿಡ್ಜ್ ಕಟ್ಟಿರೋದ್ರಿಂದ. ಬ್ರಿಡ್ಜ್ ಕಟ್ಟೋದ್ರಿಂದ ಇಲ್ಲಿಂದ ದ್ವೀಪಕ್ಕೆ ಹೋಗೋಕ್ಕೆ ಹಾದಿ ಆಯಿತು ಅನ್ನೋದು ನಿಜ, ಆದರೂ ಕೂಡ ದ್ವೀಪಕ್ಕೆ ಭದ್ರತೆ ಸಿಕ್ತು. ಇದೇ ಥರದ 10 ಬ್ರಿಡ್ಜ್ಗಳನ್ನು ಕಟ್ಟಿದರೆ ಏನಾಗುತ್ತೆ? ದ್ವೀಪಕ್ಕೆ ಇನ್ನೂ ಭದ್ರ ಆಗುತ್ತೆ. ಅದಕ್ಕೆ ಅವನು ಹೇಳೋನು, ಎವ್ರಿ ಹ್ಯೂಮನ್ ಬೀಯಿಂಗ್ ಈಸ್ ಎ ಫ್ಲೋಟಿಂಗ್ ಐಲ್ಯಾಂಡ್. ದ ಮೋರ್ ರಿಲೇಷನ್ಶಿಪ್ ಯು ಬಿಲ್ಡ್, ಮೋರ್ ಸ್ಟ್ರಾಂಗರ್ ದ ಪರ್ಸನ್ ವುಡ್ ಬಿ. ಎಷ್ಟು ಬ್ರಿಡ್ಜ್ಗಳನ್ನು ಕಟ್ತಾ ಹೋಗ್ತೀವೋ, ಸೇತುವೆಗಳನ್ನು ಕಟ್ತೀವೋ, ಅಷ್ಟು ಮನುಷ್ಯ ಭದ್ರ ಆಗ್ತಾನೆ. ಅದಕ್ಕೆ ಹೇಳೋರು, ನೆವರ್ ಬ್ರೇಕ್ ಎನಿ ಬ್ರಿಡ್ಜ್ ಇನ್ ಯುವರ್ ಲೈಫ್. ಎಷ್ಟು ಸಾಧ್ಯದೆಯೋ ಅಷ್ಟು ಜನ ಬೆಳೆಸ್ಕೊಂಡು ಹೋಗಿ. ಅದನ್ನೇ ಚೆನ್ನಾಗಿ ಹೇಳ್ತಾರೆ, ಆತ್ಮ ವಿಸ್ತಾರವಾಗಿಪದ ನಿತ್ಯ ಸುಖ. ವ್ಯಕ್ತಿ ಜೀವನದ ಸೊಂಪು ಸಮಷ್ಟಿ ಜೀವನದಿ, ಒಟ್ಟು ಬಾಳುವುದ ಕಲಿಯೋ ಮಂಕುತಿಮ್ಮ. ಆಯಿತು, ಸಮಷ್ಟಿಯಲ್ಲಿ ಬದುಕಬೇಕು ಅಂತ ಜ್ಞಾನ ಬಂತು. ಸಮಷ್ಟಿಯಲ್ಲಿ ಬಂದಾಗ, ಜೀವನದಲ್ಲಿದ್ದಾಗ, ಸಮಾಜ ಜೀವನದಲ್ಲಿದ್ದಾಗ ಒಂದು ಸಲ ವಿಚಾರ ಬರುತ್ತೆ, ಏನು ನಮ್ಮ ಜೀವನ? ಒಂದು ಕ್ಷಣ ಇದ್ದಂಗೆ ಮತ್ತೊಂಗಿಲ್ಲ. ಒಮ್ಮೆ ಹಿಂಗೆ ಅನಿಸುತ್ತೆ, ಒಮ್ಮೆ ಹಾಗೆ ಅನಿಸುತ್ತೆ. ಈ ದ್ವಂದ್ವ ನಮ್ಮನ್ನು ತುಂಬ ಕಾಡುತ್ತೆ ಅಂತ ಅನಿಸುತ್ತೆ. ಆ ದ್ವಂದ್ವದ ಬಗ್ಗೆ ಹೇಳ್ತಾರೆ. ಈ ಜ್ಞಾನ ಮಟ್ಟ ಹೆಚ್ಚಿಗೆ ಆದಂಗೆಲ್ಲ ಈ ವಿಚಾರಗಳು ಬರಬೇಕಾದ್ದು. ಸಮಷ್ಟಿ ಜೀವನದಲ್ಲಿ ಬಂದೆ, ಮುಂದಿನ ಚಿಂತೆ ನಂದೇನು ಅಂದರೆ ಬರೀ ದ್ವಂದ್ವಗಳು. ಈ ಪದ್ಯ 450 450. ಎಷ್ಟು ದ್ವಂದ್ವಗಳಿದೆ ಜೀವನದಲ್ಲಿ ಅಂತ. ಸೌಂದರ್ಯದೋಳು ದ್ವಂದ್ವ, ಬಾಂಧವ್ಯದೋಳು ದ್ವಂದ್ವ, ದ್ವಂದ್ವವಿ ಲೋಕ ಸಹವಾಸಗಳೆಲ್ಲ. ಮುಂದೆ ನೀನು ಆ ಉಭಯಗಳ ದಾಟಿ ಸಾಗುತ್ತಿರೆ, ಬಂಧ ಮೋಚನ ನಿನಗೆ ಮಂಕುತಿಮ್ಮ. ಸಮಾಜದಲ್ಲಿದ್ದಾಗ ದ್ವಂದ್ವಗಳು ಕಾಣಿಸ್ತವೆ, ಇದು ಸರಿಯೋ ಅದು ಸರಿಯೋ ಇದು ಸರಿಯೋ ಅಂತ. ಎಷ್ಟರೊಳಗಿದೆ? ಸೌಂದರ್ಯದೋಳು ದ್ವಂದ್ವ. ಕೆಲವೊಂದು ಎಷ್ಟು ಸುಂದರವಾದದ್ದು ಅಂತ ಅನಿಸುತ್ತೆ, ಮರುಕ್ಷಣದಲ್ಲೇ ಘೋರವಾಗಿರುತ್ತೆ. ಇತ್ತೀಚೆಗೆ ತಾವು ನೋಡಲಿಲ್ವೇ ಸ್ನೇಹಿತರೆ, ಜನ ಸಮುದ್ರ ದಂಡೆಗೆ ಹೋದರು. ಆರಾಮಾಗಿ ಹೋಗೋಣ, ನಾವೆಲ್ಲ ಹೋಗ್ತೇವೆ, ಸಮುದ್ರ ನೋಡ್ಕೊಂಬರೋಣ ಅಂತ ಹೋಗ್ತೀವಿ. ಸಾವಿರಾರು ಜನ ಹೋದರು. ಸಮುದ್ರ ದಂಡೆ ಚೆನ್ನಾಗಿರ್ತದೆ ಅಂತ ಯಾರು ಹೋಟೆಲ್ ಕಟ್ಕೊಂಡ್ರು, ಮನೆ ಕಟ್ಕೊಂಡ್ರು, ಸಿ ವ್ಯೂ ಅಂತ ಮನೆ ಕಟ್ಸ್ಕೊಂಡಿದ್ರು. ಎಷ್ಟೋ ಜನ ಚೆನ್ನಾಗಿ ಮನೆ ಕಟ್ಕೊಂಡಿದ್ರು. ಮೊನ್ನೆ ಸುನಾಮಿ ಬಂತಲ್ಲ ಜಪಾನ್ದಲ್ಲಿ, ಆ ಸ್ಯಾಂಡಾಯ್ ಪ್ರಾಂತದಲ್ಲಿ ಬಂದದ್ದು. ಏನು ಕನಸಿತ್ತಾ ಬರ್ತೀವಿ ಅಂಥೇಳಿ, ಸಮುದ್ರ ದೃಷ್ಟಿ ದಿನ ಬೀಳಲಿ ಅಂತ ಹೇಳಿ ಸಮುದ್ರ ದಂಡೆ ಮೇಲೆ ಮನೆ ಕಟ್ಸ್ಕೊಂಡು ಅದೇ ಮುಳುಗು ಆಗಬೇಕಾ ಅವರಿಗೆ. ಒಂದು ಸಲ ಆ ಅರ್ಥಕ್ವೇಕಾಗಿ ಸುನಾಮಿ ಬಂದರೆ ಎಷ್ಟು ಜನ ಕೊಚ್ಚಿಕೊಂಡು ಹೋದ್ರಲ್ಲ. ಬೆಳಿಗ್ಗೆ 8 ಗಂಟೆಗೆ ಅತ್ಯಂತ ಸುಂದರವಾಗಿ ರಮ್ಯವಾಗಿ ಅದನ್ನು ನೋಡಬೇಕು ಅಂತ ಎಳೆಯುವಷ್ಟು ಶಕ್ತಿ ಇರುವಂಥ ಸಮುದ್ರ ತೀರ ಮುಂದೊಂದು ತಾಸಿನಲ್ಲಿ ಸ್ಮಶಾನ ಆಗಲಿಲ್ವಾ?
ಈ ದ್ವಂದ್ವ ಅಲ್ವಾ? ಒಂದು ಕ್ಷಣದಲ್ಲಿ ಸುಂದರತೆಯನ್ನು ತೋರಿಸುವಂತಹ ಪ್ರಕೃತಿ ಮರುಕ್ಷಣದಲ್ಲಿ ತನ್ನ ಘೋರ ಮುಖವನ್ನು, ಕರಾಳ ಮುಖವನ್ನು ತೋರಿಸ್ಬಿಡ್ತದೆ. ಯಾವಾಗ ಹ್ಯಾಕೆ ತೋರಿಸುತ್ತೆ ಅಂತ ಹೇಳೋಕ್ಕಾಗಲ್ಲ. ನಾನು ಹೋದ ಸಲ ಹೇಳಿದ್ದೆ ಒಂದು ಘಟನೆಯನ್ನು. ನನ್ನ ಸ್ನೇಹಿತ ಒಬ್ಬನು, ರೆಲಿಗೇರ್ ಕಂಪನಿ ಅಂತ ದೊಡ್ಡ ಕಂಪನಿ ಅದು, ಒನ್ ಆಫ್ ದಿ ಡೈರೆಕ್ಟರ್ಸ್ ಅವನು. ಎಷ್ಟು ಚಂದ ನಾನು ಹೋಗಿದ್ದೇನೆ, ಹೋದ ತಿಂಗಳು ಶ್ರೀನಗರದಲ್ಲಿದ್ದೆ ನಾನು. ಶ್ರೀನಗರದಿಂದ ಜಮ್ಮುಗೆ ಹೋಗಬೇಕಾದ್ರೆ ಕಾರ್ ನಿಂತ್ಕೊಂಡ್ಬಿಟ್ಟಿದೆ, ಟ್ರಾಫಿಕ್ ಬ್ಲಾಕ್ ಆಗಿದೆ ಅಂತ. ತನ್ನ ಹೆಂಡತಿ ಮಕ್ಕಳು ಕೂತಿದ್ದಾರೆ, ಕಾರಿಂದ ಇಳಿದು ಅಂತ ಹೆಜ್ಜೆ ಮುಂದೆ ಹೋದ ಅವನು. ಏನಾಗಿದೆ ನೋಡೋದಕ್ಕೆ ಅಂತ. ಅವ್ನು ದೈವ ನೋಡಿ, ವಾಟ್ ಎ ಲವ್ಲಿ ವ್ಯೂ ಅಂತ ಹೆಂಡತಿ ಹೇಳ್ತಾನೆ. ಅವನು ಎಷ್ಟು ಚೆನ್ನಾಗಿದೆ ನೋಡು ಅಂತ. ಆಕೆ ವ್ಯೂ ನೋಡ್ತಾ ಇದ್ದಾಳೆ, ಜಗತ್ತು ಎಷ್ಟು ಚೆನ್ನಾಗಿದೆ ಅಂತ. ಇವನು ದುರ್ದೈವ, ಮೇಲಿಂದ ಲ್ಯಾಂಡ್ಸ್ಲಾಗಿ ಅವನು ನಿಂತ್ಕೊಂಡಂಥ ಪಕ್ಕದಂಥ ಕಾರು ಅವನು ಕೂಡ ಪ್ರಪಾತದಲ್ಲಿ ಹೋಗಿ ಸತ್ತೋದ್ರು. ಒಂದೇ ಕ್ಷಣದಲ್ಲಿ ಹೆಂಡತಿ ಮಕ್ಕಳು ನೋಡ್ತಾ ಇದ್ದಾರೆ ಮಗ ಹೋಗೋದನ್ನು. ಎಂಥ ಘೋರ ಅಲ್ವಾ? ಇವತ್ತಿನ ಬೆಳಗಿನ ಪೇಪರ್ ನೋಡಿದರೆ ಘೋರ ಅನ್ನಿಸ್ಲಿಲ್ವಾ ನಿಮಗೆ? ತಾಯಿ ಮಗುಗೆ ಊಟ ಮಾಡಿಸ್ತಾ ತನ್ನ ಕೈಯಲ್ಲಿ ಹಿಡ್ಕೊಂಡು ಊಟ ಮಾಡಿಸ್ತಾ ಇದ್ದಾಳೆ. ಎಂಥ ಸುಂದರ ಕ್ಷಣ ಅಲ್ವಾ ತಾಯಿಗೆ? ಎಂಥ ತಾಯಿಗಾದರೂ ಸೌಂದರ್ಯ ಕ್ಷಣ ಅಲ್ವಾ ಅದು? ಮಗು ಊಟ ಮಾಡಿಸೋದು, ಹಾಡು ಹೇಳ್ಕೊಂಡು ನೋಡೋ, ಆ ಗುಬ್ಬಿ ನೋಡೋ, ಆ ಚಂದ ನೋಡೋ, ಆ ಗಾಡಿ ನೋಡೋ, ಮೋಟ್ರ್ ನೋಡೋ ಅಂದ್ಕೊಂಡು ಊಟ ಮಾಡಿಸೋದು ಎಷ್ಟು ಸಂತೋಷದ ಕೆಲಸ ತಾಯಿಗೆ. ಆದರೆ ಮರು ಕ್ಷಣದಲ್ಲಿ ಮಗು ಜಾರಿ 9ನೇ ಫ್ಲೋರಿಂದ ಬಿದ್ದು ಸತ್ತಾಗ ಏನು ಘೋರ ಆಗಿರಬೇಕು. ಇದು ದ್ವಂದ್ವ ಅಂತ ಹೇಳೋದಿದು. ಏನು ಕ್ಷಣದಲ್ಲಿ ಪರಿವರ್ತನೆ ಆಗುವಂಥ ಇದು. ಅದಕ್ಕೆ ಹೇಳ್ತಾರೆ ಸೌಂದರ್ಯದೊಳು ದ್ವಂದ್ವ, ಬಾಂಧವ್ಯದೊಳು ದ್ವಂದ್ವ. ಏನು ದ್ವಂದ್ವ ಬರುತ್ತೆ? ಅಣ್ಣ ತಮ್ಮರು ರಾಮ ಲಕ್ಷ್ಮಣರು ಹಾಗಿದ್ದವ್ರು ಮರುಕ್ಷಣ ರಾಮ ರಾವಣರು ಹಾಗೆ ನಿಂತ್ಕೋತಾರೆ ಎದುರುಗಡೆ, ಯಾವುದೋ ಒಂದು ಆಸ್ತಿ ವಿಚಾರಕ್ಕೆ ಬಂದಾಗ. ಮೊನ್ನೆ ಯಾರಿಗೋ ಕೇಳಿದೆ, ಅವ್ರು ಏನೋ ಪಾಪ ಅತ್ತೆ ಅಪ್ಪ ಮಾಮ ಮತ್ತು ಅಳಿಯ ಕೋರ್ಟಿಗೆ ಹೋಗಿದ್ರಲ್ರಿ, ಏನಾಯಿತು ಅಂತ ಕೇಳಿದೆ. ಈಗ ಭಾಳ ಚೆನ್ನಾಗಿದ್ದಾರೆ ಅವರು ಅಂತೇಳಿದ್ರು. ಮೊನ್ನೆ ಕೋರ್ಟಿಗೆ ಹೋಗಿದ್ದಾರೆ ಇಬ್ಬರು, ಮಾವನ ವಿರುದ್ಧ ಅಳಿಯನ ವಿರುದ್ಧ ಕೋರ್ಟ್, ಇಬ್ಬರು ಲಾಯರ್ ಇಟ್ಕೊಂಡು ಹೊದ್ದಾಡಿದ್ದು. ಈಗ ನೋಡೋದು ಇಬ್ಬರು ಸ್ನೇಹಿತರಾಗಿದ್ದಾರೆ. ಯಾವಾಗ ಸ್ನೇಹ ಬರುತ್ತೆ? ತಾವು ಗಮನಿಸಿಲ್ವಾ ಮನೆಯಲ್ಲಿ ಆಗುವಂಥದ್ದು? ಅಣ್ಣ ತಮ್ಮ ಇಬ್ಬರು ಸೇರ್ಕೊಂಡು 3-5 ಹೊಡೆಯೋಕ್ಕೆ ಹೋಗ್ತಾರೆ. ಇನ್ನೊಬ್ಬ ಜೊತೆ ಇಬ್ಬರು ಸೇರ್ಕೊಂಡು ಇವನು ಹೊಡಿತಾರೆ. ಯಾರು ಸತ್ಯ ಯಾರು ಸುಳ್ಳು? ನನಗಂತೂ ಈ ಸಲ ಪೇಪರ್ ಓದಿದಾಗ ಹೆದರಿಕೆ ಆಗಿಬಿಡ್ತದೆ. ಮೊನ್ನೆ ಬರೆದಿದ್ದಾರೆ, ಮಗ ತಾಯಿಯನ್ನು ಕೊಂದ ಅಂತ ಬರ್ತದೆ. ಯಾವ ಮನುಷ್ಯನ ಹುಳು ಆಗಿದ್ದದನ್ನು ಮನುಷ್ಯನನ್ನು ದೊಡ್ಡ ಜೀವ ಮಾಡಿದ್ಲೋ ತಾಯಿ, ಕೊಲ್ಬೇಕಾದ್ರೆ ಏನು ಅನ್ನಿಸ್ಲಿಲ್ವ ಅವನಿಗೇನು? ಇದಂತ ದ್ವಂದ್ವ ಅಲ್ವಾ? ತನ್ನ ಮಗನ ತನಕ್ಕಿಂತ ಹೆಚ್ಚು ಪ್ರೀತಿ ಮಾಡಿದಂಥ ತಾಯಿ ಇದ್ದಾಳೆ, ಆಕೆಯನ್ನು ಕೊಲ್ಲಬೇಕು ಅಂದ್ರೆ ಅವನು ಏನಾಗಿರಬೇಕು? ಅದಕ್ಕೆ ಹೇಳ್ತಾರೆ ಸೌಂದರ್ಯದೋಳು ದ್ವಂದ್ವ, ಬಾಂಧವ್ಯದೋಳು ದ್ವಂದ್ವ, ದ್ವಂದ್ವವಿ ಲೋಕ ಸಹವಾಸಗಳೆಲ್ಲ. ಸಹವಾಸ ಜೊತೆಗಿರುವಂಥವ್ರು ಎಲ್ಲರೂ ಎಷ್ಟೋ ಸಲ ಆತ್ಮೀಯ ಸ್ನೇಹಿತರಾಗಿದ್ದವ್ರು ಮುಖ ತಿರುಗಿಸಿ ಮಾತಾಡೋಲ್ಲ ನಿಮ್ಮ ಹತ್ರ. ಯಾರ್ಯಾರೋ ಗೊತ್ತಿಲ್ಲದವ್ರ ಹತ್ರ ಸ್ನೇಹಿತರು ಬಂದುಬಿಡ್ತಾರೆ. ಯಾರೂ ಗೊತ್ತಿಲ್ಲ, ತಕ್ಷಣ ಬಂದುಬಿಡ್ತಾರೆ, ನಿಮ್ಮ ಪರಿಚಯ ಇದೆ ಸರ್, ನೋಡಿದ್ದೀವಿ ನಾವು ಒಂದು ಬರ್ತಾರೆ. ಅದಕ್ಕೆ ಒಂದು ಭಾಳ ಚೆನ್ನಾಗಿರೋ ಮಾತು ಹೇಳ್ತೀನಿ, ನನಗಿಷ್ಟ ಆಗಿರೋದು ಅದು. ನೋ ಟು ಪೀಪಲ್ ಮೀಟ್ ಆಕ್ಸಿಡೆಂಟ್ಲಿ ಅಂತ. ಇಬ್ಬರು ಅಕಸ್ಮಾತ್ತಾಗಿ ಎಂದೂ ಭೇಟಿಯಾಗೋದಿಲ್ಲ, ಯಾವುದೋ ಒಂದು ಪೂರ್ವ ನಿರ್ಧಾರಿತ ಕಾರಣದಿಂದ ಭೇಟಿಯಾಗಿರ್ತಾರೆ. ಎಲ್ಲೆಲ್ಲೋ ಸಿಗ್ತಾರೆ ರೀ, ಪರಿಚಯನೇ ಇರೋಲ್ಲ ನಿಮಗೆ. ಅಲ್ಲಿ ಹೋದಾಗ ನಿಮ್ಗೆ ನೋಡ್ಕೊಂಬಂದಿದ್ವಿ ನಾವು ಅಂತಾರೆ. ಬಾಂಧವ್ಯ ಬೆಳೀತದೆ. ಟ್ರೈನಲ್ಲಿ ಹೋಗ್ತಿರ್ಬೇಕಾದ್ರೆ ಪರಿಚಯ ಆಗುತ್ತೆ. ಸ್ವಲ್ಪ ಮುಂದೆ ಹೋದ್ಮೇಲೆ ನಾವಿಬ್ಬರು ಒಂದೇ ಮನೆತನಕ್ಕೆ ಸೇರಿದವರು, ದೂರಿಂದ ಬಳಗ ಆಗ್ಬೇಕು ನಮಗೆ ಅಂತ ಅನಿಸಿಲ್ವ? ಎಷ್ಟೋ ಸಲ ನಿಮಗೆ ಗೊತ್ತೇ ಇರಲಿಲ್ಲ ಅವರಿದ್ದಾರೆ ಅಂತ ಗೊತ್ತಿರಲಿಲ್ಲ. ಹೀಗೆ ಬಾಂಧವ್ಯಗಳು ದ್ವಂದ್ವ ಈ ಸಹವಾಸದೊಳಗೆಲ್ಲ. ಇದನ್ನು ದಾಟಿ ಮುಂದೆ ಹೋಗಬೇಕು ಅಂತ ಹೇಳ್ತಾರೆ. ಮುಂದೆ ನೀನು ಆ ಉಭಯಗಳ ದಾಟಿ ಸಾಗುತ್ತೀರೆ. ಉಭಯಗಳಿದ್ದಾವೆ ಅಂತ ಗೊತ್ತಾಗಬೇಕು, ದ್ವಂದ್ವ ಇದೆ ಅಂತ ಗೊತ್ತಾಗಬೇಕು. ಆದರೆ ದ್ವಂದ್ವ ಕೂಡ ಒಂದು ಮುಖ ಮಾತ್ರ ಅಂತೂ ಗೊತ್ತಾಗಬೇಕು. ಅದೇ ಸತ್ಯ ಅಲ್ಲ. ವ್ಯರ್ಥವಿ ಜೀವನದ ಬಡಿದಾಟವೆನ್ನದಿರು, DVG ಕಗ್ಗದಲ್ಲಿ ಅನ್ಬಾರ್ದು. ವ್ಯರ್ಥವಿ ಜೀವನದ ಬಡಿದಾಟವೆನ್ನ ಅನ್ಸುತ್ತೆ ಒಂದು ಸಲ, ಏನು ಜೀವನ ರೀ, ಎಲ್ಲ ಜೀವನ ವ್ಯರ್ಥ, ಬರೀ ಬಡದಾಡಿ ಹೋಗೋದು, ಒಂದು ದಿವಸ ಹೋಗ್ಬಿಡು ಅಂತ ಅನ್ಕೋತೀವಿ. ಅದಕ್ಕೆ ಹೇಳ್ತಾರೆ ಅವರು, ವ್ಯರ್ಥಬಹುದದು ನಿನಗೆ ಇದು ವ್ಯರ್ಥವಿ ಜೀವನದ ಬಡಿದಾಟವೆನ್ನದಿರು, ಅರ್ಥಬಹುದದು ನಿನಗೆ ಪೂರ್ಣ ದರುಶನದಿ. ದಿನ ನಾನು ಹೇಳಿದೆ, DVG ದೃಷ್ಟಿ ಯಾವಾಗಲೂ ಸಮನ್ವಯದ ದೃಷ್ಟಿ, ಯಾವಾಗಲೂ ತಾತ್ವಿಕವಾದಂಥ ದೃಷ್ಟಿ, ಸಂಪೂರ್ಣ ದೃಷ್ಟಿ. ಅದು ಅರ್ಧಮರ್ಧ ನೋಡಬಾರ್ದು ಅಂತ ಅದಕ್ಕೆ ಹೇಳ್ತಾರೆ ಅವರು. ಅರ್ಥಬಹುದದು ನಿನಗೆ ಪೂರ್ಣ ದರ್ಶನದಿ, ನರ್ತಿಪನು ಜೀವ ಜಡ ರೂಪಗಳಲ್ಲಿ ಬೊಮ್ಮ, ಪೂರ್ತಿ ಇದನರಿಯ ಸೊಗ ಮಂಕುತಿಮ್ಮ. ಪೂರ್ತಿ ಅರ್ಥ ಆದಾಗ ಮಾತ್ರ ಆಗುವಂಥದ್ದು. ಅರ್ಧ ನೋಡಿ ಜಗತ್ತು ಕೆಟ್ಟಿದೆ ಅಂತ ಅನ್ಬೇಡ. ಅದಕ್ಕೆ ಹೇಳ್ತಾರೆ, ಈ ಉಭಯಗಳನ್ನು ದಾಟಿ ಮುಂದೆ ಹೋದಾಗ ಬಂಧ ಮೋಚನ ನಿನಗೆ ಮಂಕುತಿಮ್ಮ. ನನಗೆ ಈ ಹೊತ್ತಿಗೆ ಒಂದು ಮಾತು ನೆನಪಾಗ್ತದೆ. ವಾಲ್ಮೀಕಿ ರಾಮಾಯಣದಲ್ಲಿ ಒಂದು ವಿಷಯ ಬರ್ತದೆ. 83ನೇ ಸರ್ಗ. ಯುದ್ಧ ನಡೆದಿದೆ. ಇಂದ್ರಜಿತ್ತು ಯುದ್ಧ ಮಾಡ್ತಿದ್ದಾನೆ. ಮಾಯಾ ಯುದ್ಧ ಶುರು ಮಾಡಿಬಿಟ್ಟ. ಶುರು ಮಾಡಿ ಏನು ಮಾಡಿದ, ಇವರಿಗೆಲ್ಲ ಗಾಬರಿ ಆಗೋ ಹಾಗೆ ಮಾಯಾಸೀತೆಯನ್ನು ಕರ್ಕೊಂಡು ಬಂದ. ಮಾಯಾಸೀತೆ ಅಂತಂದು ಹೊಡಿತಾ ಇದ್ದಾನೆ. ಹನುಮಂತನಿಗೆ ಕುದ್ದೋಯ್ತು, ಶಾಪ ಕೊಟ್ಟ, ತಾಯಿಗೆ ಹಂಗೆ ಮಾಡ್ತೀಯಲ್ಲ ನೀನು ಅಂತ. ಅವನೇನು ಮಾಡಿದ ಗೊತ್ತಾ, ಖಡ್ಗ ತೊಗೊಂಡು ಹೊಡೆಯೋಕ್ಕೆ ಶುರು ಮಾಡಿದ ಸೀತಾದೇವಿಗೆ. ಸೀತಾದೇವಿ ಹೋ ಅಂತ ಅಳ್ತಾ ಇದ್ದಾಳೆ. ಯಾವುದೇ ಹೆಣ್ಮಗಳಿಗೆ ಆ ಪರಿಸ್ಥಿತಿ ಬಂದರೆ ಕರಳು ಕರಗುತ್ತೆ. ಅಂಥದ್ದು ಸಾಧ್ವಿಯಾದಂಥ ಸೀತೆಗೆ ಅದಾಗಬೇಕಾದ್ರೆ ಎಲ್ರಿಗೂ ಕಷ್ಟ ಆಗಿರ್ಲಿಕ್ಕಿಲ್ವ? ಎಲ್ಲರೂ ಕೂಗಾಡ್ತಾಯಿದ್ರು.
ಪಾರು ಮಾಡಬೇಕು ಅಂತ. ಅವನೇನು ಮಾಡ್ದ, ಖಡ್ಗ ತೊಗೊಂಡು ಹೊಡೆದು ಸೀತೆ ಅನ್ಕೊಂಡು ಹಾಕಿ ನೆಲಕ್ಕೆ ತಳ್ಳಿಬಿಟ್ಟ. ನಿಜವಾದ ಸೀತೆ ಸತ್ತು ಹೋದ್ಲು ಅಂತ ಎಲ್ಲರೂ ದುಃಖಪಟ್ಟರು. ಹನುಮಂತನಿಗೆ ಏನು ಮಾಡಬೇಕು ಅಂತ ತೋಚಲಿಲ್ಲ. ಸೀದಾ ಬಂದು ರಾಮನಿಗೆ ಹೇಳೋಕೆ ಬರ್ತಾನೆ. ರಾಮನಿಗೆ ಬಂದು ಹೇಳ್ತಾನೆ, ಹೀಗಾಯಿತು ನೋಡಿದ್ವಿ ನಾವು, ಸೀತಾಮಾತೆಯನ್ನು ಇದ್ರ ಜಿತ್ತು ಕೊಂದು ಹಾಕಿದ ಅಂತ ಹೇಳಿದ ತಕ್ಷಣ ರಾಮ ಬುಡ ಕತ್ತರಿಸಿದ ಮರದ ಹಾಗೆ ತಪ್ಪಂತ ಎಚ್ಚರ ತಪ್ಪಿ ಕೆಳಗೆ ಬೀಳ್ತಾನೆ. ಬಿದ್ದಾಗ ಲಕ್ಷ್ಮಣ ಬರ್ತಾನೆ. ಲಕ್ಷ್ಮಣ ಬಂದು ಅಣ್ಣನ ಗಟ್ಟಿಯಾಗಿ ಅಪ್ಕೊಂಡು ಅಳೋಕೆ ಶುರು ಮಾಡ್ತಾನೆ. 28 ಶ್ಲೋಕ ಇದ್ರ ಬರ್ತದೆ ಅದರೊಳಗೆ. 83ನೇ ಸರ್ಗದಲ್ಲಿ 14ರಿಂದ 41ನೇ ಶ್ಲೋಕದವರೆಗೂ ವಾಲ್ಮೀಕಿ ರಾಮಾಯಣದಲ್ಲಿ. ಆ ಮೊದಲನೇ ಮಾತು ಏನಿದೆ ನೋಡಿ, ಹಾಗೆ ಲಕ್ಷ್ಮಣನ ಬಾಯಲ್ಲಿ ಬರುವಂಥ ಮಾತು ಇದು ದ್ವಂದ್ವ ಅಂತ ಹೇಳೋದು. ಲಕ್ಷ್ಮಣ ದೃಢತೆಯ ಪ್ರತೀಕ, ಪ್ರಾಮಾಣಿಕತೆಯ ಸೇವೆಯ ಪ್ರತೀಕ, ದೃಢನಿಶ್ಚಯ ಅಂತ ಲಕ್ಷ್ಮಣಂದು. ಅಂಥವನು ಹೇಳ್ತಾನೆ, ಶುಭೇ ವರ್ತನೆ ತಿಷ್ಟಂತಂ ತ್ವಾಮಾರ್ಯ ವಿಜಿತೇಂದ್ರಿಯಂ ಅನರ್ಥೇಭ್ಯೋ ನ ಶಕ್ನೋತಿ ತ್ರಾತುಂ ಧರ್ಮೋ ನಿರರ್ಥಕ ಅಂತ ಹೇಳ್ತಾನೆ. ಲಕ್ಷ್ಮಣನ ಬಾಯಲ್ಲಿ ಬರುವಂಥದ್ದು ಧರ್ಮೋ ನಿರರ್ಥಕ, ಧರ್ಮ ನಿರರ್ಥಕವಾದದ್ದು. ಯಾಕಂದರೆ ನೀನು ಸದಾ ಜಿತೇಂದ್ರಿಯನಾಗಿದ್ದೀಯಪ್ಪ, ಸದಾಚಾರದಲ್ಲಿ ಇರುವಂಥವನು. ನಿನ್ನನ್ನು ಈ ಅನರ್ಥಗಳಿಂದ ನಿನ್ನ ಧರ್ಮ ಪಾರು ಮಾಡಲಿಲ್ಲ. ಇಂಥ ಅನರ್ಥಗಳಿಂದ ಧರ್ಮ ನೀನು ಪಾರು ಮಾಡಿ ನಿನ್ನಂತವನೇ ಮಾಡಲಿಲ್ಲ. ಆದ್ದರಿಂದ ಧರ್ಮ ನಿರರ್ಥಕವಾದದ್ದು ಅಂತ ಲಕ್ಷ್ಮಣನ ಬಾಯಲ್ಲಿ ಬರೋ ಮಾತೇ ಇದು. ಧರ್ಮದ ಪರವಾಗಿ ನಿಂತು ಹೋರಾಡುವಂಥ ಲಕ್ಷ್ಮಣನ ಬಾಯಲ್ಲಿ ಬರುವಂಥದ್ದೇ. ಅಷ್ಟೇ ಅಲ್ಲ, ಮುಂದೆ 28 ಶ್ಲೋಕ ಕೊನೆ ಹೇಳ್ತಾನೆ, ಈ ಕಾಲದಲ್ಲಿ ನೀ ಮಾಡಿದ ತಪ್ಪು ರಾಮ, ರಾಜ್ಯ ಬಿಟ್ಟು ಬರಬಾರ್ದಾಗಿತ್ತು ನೀನು. ಅಪ್ಪನಿಗೆ ಮಾತು ಕೊಟ್ಟೆ ಅಂತ ನೀನು ಬಂದುಬಿಟ್ಟೆ ಅಲ್ಲ ಆದರ್ಶವಾಗಿ. ಈಗ ನೋಡಿ ಏನಾಯ್ತು, ಈಗ ಜಗತ್ತಲ್ಲಿ ತ್ಯಾಗಕ್ಕೆ ಬೆಲೆ ಇಲ್ಲ, ಧರ್ಮಕ್ಕೆ ಬೆಲೆ ಇಲ್ಲ, ಇದ್ರ ಹಣಕ್ಕೆ ಮಾತ್ರ ಇದೆ. ಹಣ ಇದ್ದೋನೇ ಶ್ರೀಮಂತ. 28 ಪದ್ಯ ಹೇಳ್ತಾನೆ. ಅಂದರೆ ಇದು ಇದು ಲಕ್ಷ್ಮಣನ ಸ್ಥಾಯಿ ಭಾವ ಅಲ್ಲ, ಇದು ಆ ಕ್ಷಣಕ್ಕೆ ಅನಿಸಿದ್ದು, ಆ ರೋಷಕ್ಕೆ ಅನಿಸಿದ್ದದು. ಯಾರೊಬ್ರು ಹೇಳ್ತಾರೆ, ನಮ್ಮ ಧರ್ಮ ನಿಮ್ಗೆ ಇಷ್ಟ ಆಗದಿದ್ರೆ ದೇಶ ಬಿಟ್ಟು ಹೋಗಿ ಅಂತ ಯಾರೋ ಅಂತಾರೆ. ಯಾರೋ ಅಂದರು. ಹೋಗು ಅಂದ್ರೆ ಹೋಗೇ ಬಿಡ್ರಿ ಅಂತ ಅರ್ಥ ಅಲ್ಲ ಅದು. ನಾವು ಸ್ವಲ್ಪ ಬುದ್ಧಿ ಇರಬೇಕಲ್ಲ ಹೇಳೋರಿಗೆ. ಮಕ್ಕಳಿಗೆ ತಾಯಿ ಬೈತಾಳೆ, ಬಹಳ ಕಾಡ್ತದೆ ಮಗು, ಕೆಲಸದಲ್ಲಿದ್ದಾಳೆ, ತೊಗೊಂಡು ಹಾಳಾಗಿ ಹೋಗು ಅಂತಾಳೆ. ಹಾಳಾಗಿ ಹೋಗು ಅಂತ ರಿಲೀಸ್ ಡಸಂಟ್ ಮೀನ್ ಇಟ್. ಅರ್ಥ ಆಗುತ್ತೆ ಹೇಳೋದು ನಾನು. ಹಾಳಾಗಿ ಹೋಗು ಅಂತಂದರೆ ಹಾಳಾಗಬೇಕು ಅಂತ ಇಚ್ಛೆ ಅಲ್ಲ, ಪದಶಃ ಅರ್ಥ ಅಲ್ಲ. ಅಲ್ಲಿ ಭಾವನೆ ರೋಷ ತಗೋಬೇಕು. ಆ ಕ್ಷಣಕ್ಕೆ ಬೇಜಾರಾಗಿದೆ ಹೇಳ್ತಾನೆ. ಲಕ್ಷ್ಮಣನೂ ಹಾಗೆ ಬೇಜಾರಾಗಿ ಹೇಳಿದ್ದು. ಮುಂದೆ ಅದೇ ಲಕ್ಷ್ಮಣ ಅಣ್ಣನ ಜೊತೆಗೆ ನಿಂತುಕೊಂಡು ಧರ್ಮದ ಪರವಾಗಿ ನಿಂತು ಹೋರಾಡಿ ರಾವಣನ ಪರಿವಾರವನ್ನು ಕೊಂದು ಹಾಕ್ತಾನೆ. ಅಂದರೆ ಅದು ಸ್ಥಾಯಿ ಭಾವ ಅಲ್ಲ, ಆ ದ್ವಂದ್ವ ಮನಸ್ಸಿಗೆ ಬರ್ತದೆ. ಲಕ್ಷ್ಮಣನಂಥ ದೃಢ ಮನಸ್ಕನಿಗೆ ಕೂಡ ಆ ಕ್ಷಣದಲ್ಲಿ ನಮ್ಮ ಅಣ್ಣನಂಥವನಿಗೆ ಹಿಂಗೆ ಅನ್ಯಾಯ ಆಗಬೇಕಾದ್ರೆ ಧರ್ಮ ನಿಷ್ಪ್ರಯೋಜಕ ಅಂತ ಅನ್ನಿಸ್ತು. ಆದರೆ ಧರ್ಮ ನಿಷ್ಪ್ರಯೋಜಕ ಅಂತ ಯಾವಾಗ ನಂಬ್ಕೊಳ್ಳಿಲ್ಲ ಅವನು. ಈ ದ್ವಂದ್ವಗಳನ್ನು ದಾಟಿ ಹೋಗಬೇಕು. ಕೆಲವರು ಅಷ್ಟೇ ಓದಿದಾಗ ಅದನ್ನು ನೋಡಿ ಲಕ್ಷ್ಮಣ ಕೂಡ ಹೇಳಿದ್ದಾನೆ ರಾಮಾಯಣದಲ್ಲಿ ಧರ್ಮ ಪ್ರಯೋಜನ ಇಲ್ಲ. ಈ ಇಂಟರ್ಪ್ರಿಟೇಷನ್ ಇದು ರಂಗರಾಯರು ಮಂಗ, ಸಾಲಿರೋದು ರಂಗರಾಯರು ಮಂಗಳೂರಿನವರು ಅಂತ. ಪೂರ ಓದೋಷ್ಟಾದರೂ ಪೇಷನ್ಸ್ ಬೇಡವಾ, ಅರ್ಧ ಹಿಡ್ಕೊಂಡ್ಬಿಟ್ಟು ಅಂದರು ಅಂತ. ಇದು ಆಗಿರೋದು ಹಾಗೆ. ದ್ವಂದ್ವಗಳು ಅಂದಾಗ ಯಾಕೆ ದ್ವಂದ್ವ ಕಾಣಿಸುತ್ತೆ ಅಂದರೆ ಪೂರ್ತಿ ದರ್ಶನ ನಮಗಾಗಿಲ್ಲ ಅಂತ. ಅರ್ಧ ದರ್ಶನ ಆದಾಗ ಆ ಅದ್ಭುತ ಮಾತನ್ನು ಹೇಳ್ತಾರೆ, ಈ ಉಭಯಗಳ ದಾಟಿ ಸಾಗೋದು ಯಾವಾಗ? ಈ ದ್ವಂದ್ವ ಅನ್ನುವಂಥದ್ದು ನನಗೆ ಕಾಣಿಸಿದ್ದು ಒಂದು ಭಾಗ, ಇದ್ರ ಇನ್ನೊಂದು ಭಾಗ ಹುಡುಕಬೇಕು. ಅವೆರಡೂ ಸೇರಿದಾಗ ಪರಿಪೂರ್ಣ ಆದಾಗ ದ್ವಂದ್ವ ಉಳಿಯೋಲ್ಲ. ಅದಕ್ಕೆ ಹೇಳ್ತಾರೆ, ಉಭಯಗಳ ದಾಟಿ ಸಾಗುತ್ತೀರೆ ಬಂಧ ಮೋಚನ ನಿನಗೆ ಮಂಕುತಿಮ್ಮ ಆಗ್ತದೆ ನಿನಗೆ ಅಂತ. ಈ ದ್ವಂದ್ವಗಳನ್ನು ನಡೆದಾಗ ದಾಟಬೇಕಾದ್ರೆ ಏನು ಮಾಡಬೇಕಾಗಾದ್ರೆ? ದ್ವಂದ್ವಗಳು ಬಂದಾಗ ಏನು ಮಾಡಬೇಕು? ಸ್ವಲ್ಪ ತಾಳ್ಮೆ ಬೇಕು, ಅವಸರ ಬೇಡ, ಸ್ವಲ್ಪ ಸಾಕ್ಷಿ ಭಾವ ಬೇಕು ಅಂತ ಹೇಳ್ತಾರೆ. ಸಾಕ್ಷಿ ಭಾವ ಅಂದ್ರೇನು? ನನಗೆ ಯಾರಾದರೂ ಬೈದರೆ ಕೋಪ ಉಕ್ಕಿ ಬಿಡ್ತದೆ, ರೋಷ ಬಂದುಬಿಡುತ್ತೆ. ನನಗಂದರು ಅಂತ. ಆ ಕ್ಷಣದಲ್ಲಿ ಹೇಳ್ತಾರೆ, ಒಂದು ಕ್ಷಣ ಭಾಳ ಜಾಸ್ತಿ ಬೇಡ, ಒಂದು 2 ನಿಮಿಷ ತಡ್ಕೊಳ್ಳಿ. ನಿಮಗೇನು ಬಂದೂಕು ಹಿಡ್ಕೊಂಡಿಲ್ಲ, ತಕ್ಷಣ ಮಾತಾಡುವಂತ ಯಾರೂ ಬಂದೂಕು ಹಿಡ್ಕೊಂಡಿಲ್ಲ. ಸ್ವಲ್ಪ ಸುಮ್ಮನಿರಿ, 2 ನಿಮಿಷ ತಾಳ್ಮೆ ಇಟ್ಕೊಂಡು ಸ್ವಲ್ಪ ದೂರ ನಿಂತ್ಕೊಳ್ಳಿ. ನಿನಗೆ ಬೈತಾರಲ್ಲ, ನಿನಗೇನು ಅನ್ಕೋಬೇಡ, 1 ನಿಮಿಷ ಟ್ರೈ ಮಾಡಿ. ಕಷ್ಟ ಅದು, ಬಟ್ ಪ್ರಯತ್ನ ಮಾಡಿದರೆ ಆಗುತ್ತೆ. ಯಾರೋ ಬೈತಿರ್ಬೇಕಾದ್ರೆ ಏನಾಗುತ್ತೆ ಹೇಳಿ ನಿಮಗೆ? ನೋಡಿ ಅವ್ನ ಮುಖ ಹೆಂಗೆ ಕಾಣುತ್ತೆ ನೋಡಿ, ಹೆಂಗೆ ಬೈತಾನೆ ನೋಡಿ, ಅವ್ನು ತುಟಿ ಹೆಂಗೆ ಮಾಡ್ತಾನೆ ನೋಡಿ, ಹುಬ್ಬು ಹೆಂಗೆ ಏರಿಸ್ತಾನೆ ನೋಡಿ. ನಿಮಗೆ ದುಃಖ ಆಗಲ್ಲ, ಯಾಕಂದ್ರೆ ಮತ್ತೊಬ್ಬರಿಗೆ ಬೈತಿದ್ದಾನಲ್ಲ ಅವನು. ಸ್ವಲ್ಪ ಸಾಕ್ಷಿ ಭಾವ ಅಂತ ನಮ್ಮಲ್ಲಿ ಹೇಳ್ತಾರೆ. ಒಂದು ಕ್ಷಣ ಯಾವಾಗ ರೋಷ ಉಕ್ಕೇರ್ತದೆ ಅಂತ ಅನ್ನಿಸಿದಾಗ ಒಂದು ಕ್ಷಣ ಉಸಿರು ಬಿಗಿ ಹಿಡಿದು ಮಾತಾಡದೇನೆ ಸ್ವಲ್ಪ ಸಾಕ್ಷಿ ಭಾವದಲ್ಲಿ ಹೋಗಬೇಕು. ಅದಾದಾಗ ಆತ್ಮ ಸಂಸ್ಕಾರ ಆಗ್ತದೆ, ಇದು ಸಂತತ ಶಿಕ್ಷೆ ಆಗ್ತದೆ. ಈ ಶಿಕ್ಷೆಯಿಂದ ನನಗೆ ಬಂಧ ವಿಮೋಚನೆ ಆಗ್ತದೆ ಅನ್ನೋ ಮಾತನ್ನು ಒಂದು ಜ್ಞಾನ ತಿಳ್ಕೊಂಡ್ವಿ. ಈ ದ್ವಂದ್ವಗಳನ್ನು ದಾಟಿ ನಡೆದಾಗ ಇನ್ನೊಂದು ಸಂಬಂಧ ನಮಗೆ ಗೋಚಾರ ಆಗೋಕ್ಕೆ ಶುರು ಆಗ್ತದೆ. ಈ ಜೀವ, ಈ ನಿತ್ಯ ಸತ್ವ, ಇದಕ್ಕೇನು ಸಂಬಂಧ ಅಂತ ಶುರು ಆಗ್ತದೆ.
ಸಂಬಂಧ ಏನು? ಆ ಪದ್ಯ ನಿಜವಾಗಲೂ ಅದ್ಭುತವಾದ ಪದ್ಯ. ಪದ್ಯ 106, 106. ಚೌಕಟ್ಟು ಅನಂತ. ಎಷ್ಟು ಸುಲಭದ ಮಾತುಗಳು. ಚೌಕಟ್ಟು ಅನಂತ, ಅದರೊಳು ಚಿತ್ರಪಟ ಶಾಂತ. ಚೌಕಟ್ಟು ಅನಂತ, ಅದರೊಳು ಚಿತ್ರಪಟ ಶಾಂತ. ಸಾಕಾರ ಘನತತಿ, ನಿರಾಕಾರ ನಭದಿ. ಲೌಕಿಕದ ಮೌಲ್ಯ, ನಿರ್ಲೌಕಿಕದ ನಾಣ್ಯದಲ್ಲಿ. ಲೆಕ್ಕ ತಾತ್ವಿಕನಿಗಿದು ಮಂಕುತಿಮ್ಮ. ಎಷ್ಟು ಹೇಳ್ಬೋದು ಗೊತ್ತಾ? 4 ಸಾಲಿನ ಪದ್ಯ ಎಷ್ಟು ಹೇಳೋ ಸಾಧ್ಯ ಇದೆಯೋ. ಬ್ರೆವಿಟಿ ಈಸ್ ಅ ವರ್ಚ್ಯೂ. ಎಷ್ಟು ಸಂಗ್ರಹವಾಗಿ ಹೇಳೋದು ಭಾಳ ಕಷ್ಟ. ಇದಕ್ಕಿಂತ ಸಂಗ್ರಹವಾಗಿ ಹೇಳೋದು ತುಂಬ ಕಷ್ಟ. 4 ಸಾಲಲ್ಲಿ ಹೇಳುವಂಥದ್ದು. ಚೌಕಟ್ಟು ಅನಂತ. ಆ ಫ್ರೇಮ್ ಅಂತೇನಿದೆಯೋ, ಚಿತ್ರ ಹೇಗಿರಬೇಕು? ಚಿತ್ರಕ್ಕೂ ಚೌಕಟ್ಟಿಗೂ ಒಂದು ಸಂಬಂಧ ಇರಬೇಕು. ಕೆಲವರು ಹಾಕಿರ್ತಾರೆ, ಫ್ರೇಮ್ ನೋಡಬೇಕು. ಫ್ರೇಮ್ ಒಂದಿಷ್ಟೇ ಇರುತ್ತೆ, ಗೆರೆ ಥರ, ತುಂಬ ಚಿತ್ರ ಚೆಂದ ಕಾಣಿಸಲ್ಲ. ಅದು ಈ ದಪ್ಪ ಚೌಕಟ್ಟು ಹಾಕಿರ್ತಾರೆ, ಚಿತ್ರ ಒಂದಿಷ್ಟೇ ಇರುತ್ತೆ, ಅದು ಚೆಂದ ಇಲ್ಲ. ಅದು ಇದೇನೇ ನಮ್ಮ ಹಣೆ ಬರ ಹೇಗಿದೆ ನೋಡಿ. ಇದು ಚೌಕಟ್ಟು ಅನಂತ. ಅದು ಫ್ರೇಮ್ ಏನಿದೆಯೋ ಅನಂತವಾದ, ಮುಗಿಯೋದೇ ಇಲ್ಲ. ಅದರಳು ಚಿತ್ರಪಟ ಶಾಂತ. ಶಾಂತ ಅಂದರೆ ಮಿತಿ ಉಳ್ಳದ್ದು ಸಣ್ಣ ಚಿತ್ರ ಇದೆ ಅದರೊಳಗೆ. ಸಾಕಾರ ಘನತತಿ. ಮಾತು ನೋಡಿ, ಸಾಕಾರ ಘನತತಿ. ಮೋಡ ಬಂದಾಗ ಘನವಾದಂಥ ಮೋಡಗಳು ಬಂದಿರ್ತದೆ ಆಕಾಶದಲ್ಲಿ. ಮೋಡ ಕಾಣಿಸುತ್ತೆ ನಮಗೆ, ಮೋಡದ ಆಕಾರ ಕೂಡ ಕಾಣಿಸುತ್ತೆ. ಅದಕ್ಕೆ ಹೇಳ್ತಾರೆ ಸಾಕಾರ ಘನತತಿ. ಘನವಾಗಿ ಬಂದಂಥ ಮೋಡಗಳ ಗುಂಪಿದೆಯಲ್ಲ, ಅದಕ್ಕೆ ಆಕಾರ ಇದೆ. ಎದರಲ್ಲಿದೆ ಅದು ಆಕಾರ? ನಿರಾಕಾರ ನಭದಿ. ಆಕಾರವೇ ಇಲ್ಲದಂಥ ಆಕಾಶದೊಳಗೆ ಆಕಾರವನ್ನು ಹೊಂದಿದಂಥ ಮೋಡಗಳ ಗುಂಪುಗಳು ಕಾಣಿಸ್ತಾವೆ ನಮ್ಮ ಕಣ್ಣಿಗೆ. ನಮ್ಮ ಜೀವನ ಜಗತ್ತು ಹಾಗಿದೆ. ನಮ್ಮ ಜೀವನ ಜಗತ್ತು ಹಾಗಿದೆ. ನಾವೆಲ್ಲ ಒಂದು ಕ್ಷಣ ಇದ್ದು ಹೋಗುವಂಥವ್ರು, ಸಣ್ಣ ಸಣ್ಣ ಜೀವನಗಳು. ಆದರೆ ಇದೆಯಲ್ಲ ಶಾಶ್ವತವಾಗಿರುವಂಥದ್ದು. ಇಷ್ಟು ದೊಡ್ಡ ಚಿತ್ರ ಈಸ್ ಎ ಹ್ಯೂಜ್ ಕ್ಯಾನ್ವಾಸ್ ವಿಚ್ ಕ್ಯಾನ್ ಟೇಕ್ ಬಿಲಿಯನ್ಸ್ ಆಫ್ ಇನ್ಸಿಡೆಂಟ್ಸ್. ದೊಡ್ಡ ಕ್ಯಾನ್ವಾಸ್. ಆ ದೊಡ್ಡ ಕ್ಯಾನ್ವಾಸ್ ಚಿತ್ರ ಬರೆದಾಗ, ನಾನು ಒಂದು ಸಲ ಹೇಳಿದ್ದೆ, ವರ್ಮಾ ಅವ್ರ ಮನೆಗೆ ಹೋದಾಗ ನೋಡಿದ್ದೆ ಚಿತ್ರ. ಎಷ್ಟು ದೊಡ್ಡ ಚಿತ್ರ, 13 ಅಡಿ ದೊಡ್ಡ ಕ್ಯಾನ್ವಾಸ್ ಮಾಡಿಟ್ಟಿದ್ದಾರೆ. ಅದ್ಭುತ ಚಿತ್ರ ಅದು. ರಾಮ ನದಿ ದಾಟ್ಕೊಂಡು ಹೋಗಿದ್ದಾನೆ, ಗುಹಾ ಕರ್ಕೊಂಡು ಹೋಗಿದ್ದಾನೆ. ಆ ಕಡೆಗೆ ಹೋದಾಗ ಆ ಗುಹನ ಪರಿವಾರದವರು, ಆ ಬೇಡರು, ಅಂಬಿಗರೆಲ್ಲ ಇದ್ದಾರೆ. ಹೆಣ್ಮಕ್ಳು, ಗಂಡಸರು ಒಂದಿಷ್ಟು ಜನ ಇದ್ದಾರೆ. ಅವರು ಎಲ್ಲರೂ ಇವ್ರು ನೋಡ್ತಾ ಇದ್ದಾರೆ. ಇವರು 3 ಜನನೂ ನೋಡ್ತಾ ಇದ್ದಾರೆ. ರಾಮ, ಲಕ್ಷ್ಮಣ, ಸೀತೆಯನ್ನು ನೋಡ್ತಾ ಇದ್ದಾರೆ. ಆ ಅಂಬಿಗರ ಸ್ತ್ರೀಯರು ಅಲ್ಲ ಸೀತೆಯೇ ನೋಡ್ತಾ ಇದ್ದಾರೆ. ಏನು ಚೆಂದ ಇದ್ದಾಳಲ್ಲಕ್ಕೆ ಅಂತ ಅವ್ರು ನೋಡ್ತಾರೆ. ಅವ್ರವ್ರು ಯಾರು ನೋಡ್ಬೇಕು ನೋಡ್ಕೋತಾರೆ. ಆ ಗುಹನ ದೋಸ್ತರಿದ್ದಾರಲ್ಲ ಕೆಲವರು, ಇವನೇನೋ ಭಾರಿ ದೊಡ್ಡ ರಾಮ ಅಂತ ಹಿಂಗೆ ಕುತೂಹಲದಿಂದ ನೋಡ್ತಾ ಇದ್ದಾರೆ. ಪ್ರತಿಯೊಬ್ಬ ಕಣ್ಣಲ್ಲಿ ಬೇರೆ ಬೇರೆ ಬೆಳಕು, ಬೇರೆ ಬೇರೆ ಪ್ರಶ್ನೆಗಳು, ಬೇರೆ ಬೇರೆ ಚಿತ್ರಗಳು. ಆಮೇಲೆ ಆ ಗುಹಾ ಕೆಳಗೆ ಕೂತಿದ್ದಾನೆ ರಾಮನ ಪಾದದ ಹತ್ರ, ಕೈ ಇಟ್ಕೊಂಡು ಅವನ ಮುಖ ನೋಡ್ತಾ ಇದ್ದ. ಅವನ ಕಣ್ಣಲ್ಲಿ ಭಕ್ತಿ ಸೋರ್ತಾ ಇದೆ. ಇಷ್ಟೆಲ್ಲ ಚೆಂದ. ಅದನ್ನು ನೋಡ್ತಾ ಇರಬೇಕಾದ್ರೆ ಒಂದು ಮೂಲೆಗೆ ಹೋದಾಗ ಅಲ್ಲೊಂದು ಒಣ ಎಲೆ, ಕಾಡು ತಾನೇ ಅದು. ಕಾಡಿನಲ್ಲಿ ಒಣ ಎಲೆ ಬಿದ್ದಿದೆ. ಎಲೆ ಮೇಲೆ ಒಂದು ಇರ್ಬೆ ಇದೆ. ಇರ್ಬೆ ನೆರಳಿದೆ. ಇರ್ಬೆ ನೆರಳು ಇರಬೇಕಲ್ಲ. ನೋಡಿ, ಆ ರಾಮನ ಕಣ್ಣಲ್ಲಿರುವಂಥ ಪ್ರೀತಿಯನ್ನು, ಗುಹನ ಕಣ್ಣಲ್ಲಿರುವಂಥ ಭಕ್ತಿಯನ್ನು ತೋರಿಸುವಂಥ ಕಲಾವಿದ ಮೂಲೆಯಲ್ಲಿ ಒಂದು ಇರ್ಬೆ ನೆರಳನ್ನು ಮರೆಯೋಲ್ಲ. ಇಡೀ ದೊಡ್ಡ ಚಿತ್ರ, ಹ್ಯೂಜ್ ಕ್ಯಾನ್ವಾಸ್. ಇರ್ಬೆ ಎಷ್ಟು ದೊಡ್ಡದು, ಒಂದಿಷ್ಟೆಲ್ಲೋ ಕಾಣಿಸಲ್ಲ. ಹುಡುಕಾಡ್ಬೇಕು, ನೀವು ನೋಡಿದ್ರೆ ಗೊತ್ತೇ ಆಗಲ್ಲ ಅದು. ನಮ್ಮದೆಲ್ಲ ಜೀವನ ಹಾಗೆ, ನಮ್ಮದೆಲ್ಲ ಮಿತ. ಆದರೆ ಇದು ಆಗೋದು ಹೇಗೆ? ದೊಡ್ಡ ಆಕಾಶದಲ್ಲಿ ಮೋಡಗಳು ಬಂದಿರ್ತಾವಲ್ಲ, ಮೋಡಗಳು ಯಾವತ್ತೂ ಅಲ್ಲೇ ಇರೋಲ್ಲ. ಅದು ಗಾಳಿಗೆ ಹಾರ್ಕೊಂಡು ಹೋಗ್ತಾ ಇರೋದು. ಈಗ ಇಲ್ಲಿದ್ದ ಮೋಡ ನಾಳೆ ಅಲ್ಲಿರ್ತದೆ, ಒಂದು ಕಡೆ ಇರುವಂಥದ್ದಲ್ಲ. ನಮ್ಮ ಜೀವನವೂ ಹಾಗೇನೆ. ಆ ನಂತರ ಹೇಳ್ತಾರೆ, ಈ ಮಾತು ಮುಖ್ಯ, ಲೌಕಿಕದ ಮೌಲ್ಯ ನಿರ್ಲೌಕಿಕದ ನಾಣ್ಯದಲ್ಲಿ. ಮೌಲ್ಯ ಅಂದರೆ ಬೆಲೆ ಅಂತ ಅರ್ಥ. ಲೌಕಿಕ ಜೀವನದ ಬೆಲೆ ಎಷ್ಟು? ಇದಕ್ಕೊಂದ್ಸಲ ಹೇಳಿದ್ದೆ ನಾನು ಇದನ್ನು. ಯಾರೋ ಒಂದು ಕೇಳ್ತಾರೆ, ಪೆನ್ನಿನ ಬೆಲೆ ಎಷ್ಟು? 25 ರೂಪಾಯಿ. ನೋಡಿ, ಪೆನ್ನಿನ ಬೆಲೆಯನ್ನು ಎದರಲ್ಲಿ ಹೇಳ್ತಾ ಇದ್ದೀನಿ ನಾನೀಗ? ದುಡ್ಡಲ್ಲಿ ಹೇಳ್ತಾ ಇದ್ದೀನಿ. ಈ ಮೈಕ್ರೋಫೋನ್ ಬೆಲೆ ಎಷ್ಟು? ಏನೋ ಒಂದು 5,000 ರೂಪಾಯಿ. ಮೈಕ್ರೋಫೋನ್ ಬೆಲೆ ಹೇಳ್ತಾ ಇರೋದು ನಾನು ದುಡ್ಡಿನಲ್ಲೇ ಹೇಳ್ತಾ ಇರೋದು. ಈಗ ಇಂಜಿನಿಯರ್ಸ್ ಇದ್ದಾರೆ, ಇಡೀ ಕಟ್ಟಡದ ಬೆಲೆ ಎಷ್ಟು ಆಗ್ತದೆ? ಆ ಹುಡುಕಿ ಹೇಳ್ತಾರೆ, ಇಷ್ಟೊಂದು ಕೋಟಿ ರೂಪಾಯಿ ಆಗ್ತದೆ. ಅಂದರೆ ಬಿಲ್ಡಿಂಗ್ ಬೆಲೆ ಹೇಳ್ತಿರೋದು ರೂಪಾಯಿಯಲ್ಲೇ. ಜೀವನದಲ್ಲಿ ನಾವು ಕಾಣ್ತಿರುವಂತಹ ಪ್ರತಿಯೊಂದು ವಸ್ತುವಿನ ಬೆಲೆಯನ್ನು ನಾವು ದುಡ್ಡಿನಲ್ಲೇ ಅಳಿತಾ ಇದ್ದೀವಿ ನಾವು, ಅಲ್ವಾ? ಪ್ರತಿಯೊಂದು ದುಡ್ಡಿನ ಅಳಿತಾ ಇದ್ದೀವಿ. ಇದು ಈ ಲೌಕಿಕದ ನಾಣ್ಯ. ಲೌಕಿಕ ಜೀವನದಲ್ಲಿ ಮೌಲ್ಯ ಇದು. ನೋಡಿರಿ, ಅವ್ರ ಪ್ರಾಪರ್ಟಿನೇ ಮನೆ ಹೇಳ್ತಾರೆ 1,500 ಕೋಟಿ ಅಂತೆ. ಪೇಪರಲ್ಲಿ ನೋಡ್ತೀವಲ್ಲ, ಕೋಟಿಗೆ ಎಷ್ಟು ಸೊನ್ನೆ ಗೊತ್ತಿಲ್ಲ, ಬಟ್ ಹೇಳ್ತಾ ಇರ್ತೀವಿ ನಾವು. ಅದು 1,500 ಕೋಟಿ ಅಂತೆ ಅವ್ರ ಪ್ರಾಪರ್ಟಿ. ಇವ್ರದ್ದು 350 ಕೋಟಿ ಅಂತೆ. ಅವ್ರು ಹೇಳಿದ್ರು ನಮ್ಮ ಪ್ರಾಪರ್ಟಿ 2.5 ಕೋಟಿ ಅಂತೆ. ಏನು ಹಿಂಗಂದರೆ, ಈ ಲೌಕಿಕದ ನಾಣ್ಯ, ಈ ರೂಪಾಯಿ, ಡಾಲರು, ಪೌಂಡು, ಏನು ಯೂರೋ ಆಗ್ಬೋದು.
ಈ ಲೌಕಿಕದಲ್ಲಿ ಮನುಷ್ಯರನ್ನು ಅಳೆಯುವಂಥದ್ದು ಆ ಬೆಲೆಯಿಂದ ಅಳೆಯುವಂಥದ್ದು. ಆದರೆ ನಿಜವಾಗಿ ಹೇಳ್ತಾರೆ ಅವರು, ನಿಜವಾಗಿ ಅಳಿಬೇಕಾದದ್ದು ಲೌಕಿಕದ ಮೌಲ್ಯ ನಿರ್ಲೌಕಿಕದ ನಾಣ್ಯದಲ್ಲಿ. ಈ ಲೌಕಿಕವನ್ನು ದಾಟಿ ಮೇಲಿದೆಯಲ್ಲ ನಿರ್ಲೌಕಿಕ, ಅದರ ನಾಣ್ಯದಲ್ಲಿ ಅಳಿತೀವಿ. ಅದೆಂಥ ನಾಣ್ಯ ಅದು? ಗಾಂಧಿಯವ್ರ ಬೆಲೆ ಎಷ್ಟು? ಹೆಂಗೆ ಹೇಳೋದು? ಅವ್ರ ಪ್ರಾಪರ್ಟಿ ಡಿಕ್ಲೇರ್ ಮಾಡ್ಕೊಳ್ಳೇ ಇಲ್ಲ, ಮಾಡೋದಕ್ಕೇನು ಇರಲೇ ಇಲ್ಲ, ಡಿಕ್ಲೇರ್ ಮಾಡೋಕ್ಕೇನಿತ್ತು? ಏನೂ ಇಲ್ಲ. ಅವ್ರ ಬೆಲೆ ಹೇಗೆ ಹೇಳೋದು? ಅವ್ರ ಬೆಲೆನ ಇವತ್ತು ಹೇಳ್ತೀವಿ, ಒನ್ ಆಫ್ ದ ಗ್ರೇಟೆಸ್ಟ್ ಪರ್ಸನ್ ದ ವರ್ಲ್ಡ್ ಹ್ಯಾಸ್ ಎವರ್ ಸೀನ್ ಅಂತ ಹೇಳ್ತೀವಿ. ಹೇಗೆ ದೊಡ್ಡವರು ಅಂತ ಯಾವ ರೀತಿ ಹೇಳೋದು? ಭಾಳ ದೊಡ್ಡವರು. ಮದನ್ ಮೋಹನ್ ಮಾಲ್ವೀಯ ಭಾಳ ದೊಡ್ಡವರು. ಇವತ್ತು ಬನಾರಸ್ ಹಿಂದೂ ಯೂನಿವರ್ಸಿಟಿ ದೊಡ್ಡದಾಗಿ ನಿಂತ್ಕೊಂಡಿದೆ. ಅವರು ಬರಿಗಾಲಿನಿಂದ ಮನೆ ಮನೆಗೆ ಹೋಗಿ ಭಿಕ್ಷೆ ತಂದು ಸಂಸ್ಥೆ ಕಟ್ಟಿದರು. ಅವ್ರ ಬೆಲೆ ಹೇಗೆ ಕಟ್ಟೋದು? ಇವತ್ತು ಬನಾರಸ್ ಹಿಂದೂ ಯೂನಿವರ್ಸಿಟಿ ಬೆಲೆ ಎಷ್ಟು ಅಂತ ಕಟ್ತಾ ಇರ್ಬೇಕಾರೆ, ಬಿಲ್ಡಿಂಗ್ ಎಲ್ಲ ಸೇರಿಸಿ ಇಷ್ಟು ಕೋಟಿ ಅಂತ ಕಟ್ತಾರೆ. ಮದನ್ ಮೋಹನ್ ಮಾಲ್ವೀಯವ್ರ ಬೆಲೆ ಕಟ್ಟೋದು ಎದರಿಂದ ಕಟ್ತೀವಿ ನಾವು? ಕಟ್ಟೋದು ಈ ರೂಪಾಯಿಯಿಂದ ಕಟ್ಟೋಕ್ಕಾಗಲ್ಲ. ಆದ್ದರಿಂದ ಲೌಕಿಕದ ನಾಣ್ಯ ಅಲ್ಲಿ ಪ್ರಯೋಜನ ಇಲ್ಲ. ಆ ನಾಣ್ಯಗಳು ಯಾವುದು ಹಾಗಾದರೆ ನಿರ್ಲೌಕಿಕದ ನಾಣ್ಯಗಳು? ನೀವು ನಡೆದಂಥ ನಡವಳಿಕೆಯಿಂದ ಬಂದಂಥ ಸತ್ಯ ಆಗ್ಬೋದು, ಅಹಿಂಸೆ ಆಗ್ಬೋದು, ಪ್ರಾಮಾಣಿಕತೆ ಆಗ್ಬೋದು, ಸತ್ಯಸಂಧತೆ ಆಗ್ಬೋದು, ಯಾವುದೂ ಆಗ್ಬೋದು. ಆ ನಾಣ್ಯಗಳಲ್ಲ. ನಿರ್ಲೌಕಿಕದ ನಾಣ್ಯದಲ್ಲಿ ಲೌಕಿಕದ ಮೌಲ್ಯ. ಒಬ್ಬ ಮನುಷ್ಯ ಇದ್ದಾನೆ, ಬದುಕಿದ್ದಾನೆ ಇಷ್ಟೊಂದು ವರ್ಷ, ಅವನು ಕರೆಗೆ ಹೋಗ್ತಾನೆ. ಒಂದು ದಿವಸ ಕರೆಗೆ ಹೋದಾಗ ಇಲ್ಲಿದ್ದಂಥ ಡಾಲರು, ಪೌಂಡು, ಯೂರೋ ದುಡ್ಡು ಅವನ ಜೊತೆಗೆ ಬರೋಲ್ಲ. ಅವನ ಬೆಲೆಯನ್ನು ಅಳಿಬೇಕಾದ್ರೆ ಹೇಗೆ ಅಳಿತೀವಿ? ಇವತ್ತಿ ಕೂಡ ಹರಿಶ್ಚಂದ್ರ ಯಾವ ವರ್ಷದಲ್ಲಿದ್ದನೋ ಗೊತ್ತಿಲ್ಲ ನಮಗೆ. 5,000 ವರ್ಷದಿಂದ ಇರಬೇಕು ಅವನು. ಇವತ್ತಿಗೆ ಕೂಡ ಬರೀ ಹರಿಶ್ಚಂದ್ರ ಅನ್ನೋದೇ ಇಲ್ಲ ಅವನ ಹೆಸರು. ಸತ್ಯ ಹರಿಶ್ಚಂದ್ರ ಸರ್ನೇಮ್ ಆಗೋಯ್ತು ಅವನು. ಸತ್ಯ ಅನ್ನೋದು ಸತ್ಯ ಹರಿಶ್ಚಂದ್ರ ಅಂತ ಹೇಳೋದು. ಅವನು ಒಂದು ಗುಣ, ಆ ನಿರ್ಲೌಕಿಕದ ನಾಣ್ಯ ಇದೆಯಲ್ಲ ಸತ್ಯ ಅನ್ನುವಂಥದ್ದು, ಅದರಿಂದ ಅವನ ಜೀವನ ಅಳಿತೀವಿ. ಕರ್ಣ ಅನ್ನೋದೇ ಇಲ್ಲ ನಾವು, ದಾನಶೂರ ಕರ್ಣ ಅಂತೆ ಅನ್ನೋದು. ಎಂಥ ಅದ್ಭುತ ಮಾತದು. ಅವನ ದಾನಶೂರತೆಯಿಂದ ಪ್ರಖ್ಯಾತನಾಗ್ಬಿಟ್ಟ. ಇದು ನಿರ್ಲೌಕಿಕದ ನಾಣ್ಯ. ಲೌಕಿಕದಲ್ಲಿ ನಾವು ರೂಪಾಯಿಯಿಂದ ಅಳಿತಿರ್ಬೇಕಾದ್ರೆ, ಆದರೆ ನಿಜವಾಗಲೂ ಒಂದು ವ್ಯಕ್ತಿಯ ಜೀವನದ ಬೆಲೆ ನಿರ್ಧಾರ ಆಗೋದು ನಿರ್ಲೌಕಿಕದ ನಾಣ್ಯದಲ್ಲಿ ಅಂತ. ಇದೇ ಮತ್ತೆ ರಾಮಾಯಣ ತಲೆಗೆ ಬಂತು, ನೆನಪಾಯ್ತು ಯಾಕೋನು. ಯುದ್ಧ ಮಾಡ್ತಿರ್ಬೇಕಾದ್ರೆ ಇಂದ್ರಜಿತ್ತುವಿನ ವಿರುದ್ಧ ಲಕ್ಷ್ಮಣ ಹೋರಾಟ ಮಾಡ್ದ, ಬೇಕಾದಷ್ಟು ಹೋರಾಟ ಮಾಡ್ದ, ಬಾಣಗಳನ್ನು ಬಿಟ್ಟ. ಇಂದ್ರಜಿತ್ತು ಕತ್ತರಿಸಿ ಹಾಕ್ತಾ ಇದ್ದ. ಕತ್ತರಿಸಿ ಹಾಕ್ತಿರ್ಬೇಕಾದ್ರೆ ಕೊನೆಗೊಂದು ಬಾಣ ತಗೋತಾನೆ ಲಕ್ಷ್ಮಣ. ಇದು ನೋಡಿ, ದಿಸ್ ಇಸ್ ನಿರ್ಲೌಕಿಕದ ನಾಣ್ಯ ಅಂತ ಹೇಳುವಂಥದ್ದು. ಒಂದು ಬಾಣ ತೆಗಿತಾನೆ, ತೆಗೆದು ಮಂತ್ರಿಸ್ತಾನೆ. ಮಂತ್ರ ಅಂದರೆ ಬೇರೆ ಮಂತ್ರ ಇಲ್ಲ, ಆ ಶ್ಲೋಕ ಎಷ್ಟು ಚೆನ್ನಾಗಿದೆ ಅದು. ಧರ್ಮಾತ್ಮ ಸತ್ಯಸಂಧಶ್ಚ ರಾಮೋ ದಾಶರಥಿರ್ಯದಿ ಪೌರುಷೇ ಚಾಪ್ರತಿದ್ವಂದ್ವ ಶರೈನಂ ಜೈ ರಾವಣಿಂ ಅಂತ ಹೇಳ್ತಾನೆ. ಎಷ್ಟು ಮಾತು. ಧರ್ಮಾತ್ಮ ಸತ್ಯಸಂಧಶ್ಚ ರಾಮೋ ದಾಶರಥಿರ್ಯದಿ. ಯದಿ ಒಂದು ವೇಳೆ ನನ್ನ ಅಣ್ಣ ರಾಮ ಧರ್ಮಾತ್ಮನಾಗಿದ್ದರೆ, ಸತ್ಯಸಂಧನಾಗಿದ್ದರೆ, ಆ ದಶರಥನಿಗೆ ತಕ್ಕ ಮಗನಾಗಿದ್ದರೆ, ಪೌರುಷೇ ಚಾಪ್ರತಿದ್ವಂದ್ವ, ಪೌರುಷದಲ್ಲಿ ಅವನಿಗೆ ಯಾರು ಎದುರಾಳಿ ನಿಲ್ಲುಗಳು ಅಂತ ಅನ್ನುವಂಥ ಪರಾಕ್ರಮಶಾಲಿ ಆಗಿದ್ದಿದ್ದರೆ, ಶರೈನಂ ಜಹಿ ರಾವಣಿಂ, ಈ ಬಾಣ ಇದೆಯಲ್ಲ ರಾವಣನ ಮಗ ಇದ್ದಾನ, ನಾವು ಪ್ರಾಣ ತಗೊಳ್ಳಿ ಅಂತ ಬಿಡ್ತಾನೆ, ಪ್ರಾಣ ತಗೊಳ್ಳುತ್ತೆ. ಇದು ನಂಬಿಕೆಯ ಬಲ. ಇದು ಅವನು ಏನು ಹೇಳ್ತಾನೆ? 4 ಹೇಳ್ತಾನೆ. ಧರ್ಮಾತ್ಮ, ಸತ್ಯಸಂಧ ಆಗಿರಬೇಕು, ದಶರಥನ ತಕ್ಕ ಮಗ ಆಗಿರಬೇಕು, ಅವನಂಥ ಶೂರನಂಥ ಮನುಷ್ಯನ ಯಾರೂ ಇಲ್ಲ. ಈ 4 ಗುಣಗಳನ್ನು ಹೇಳ್ತಾನೆ. ಹೇಳಿ ಇದು ನಿಜವಾಗಿದ್ದರೆ ಅದು ಪ್ರಾಣ ತಗೊಳ್ಳಿ ಅಂತ. ಇದು ನಿರ್ಲೌಕಿಕದ ನಾಣ್ಯ. ಯಾವ ಗುಣಗಳಿಂದ, ನಡವಳಿಕೆಯಿಂದ ನಾವು ಸ್ಥಾಪಿತ ಮಾಡ್ತೇವೋ ಆ ನಡವಳಿಕೆಯಿಂದ ಆ ಮನುಷ್ಯನ ಮೌಲ್ಯ ನಿರ್ಧಾರ ಆಗ್ತದೆ ವಿನಃ ಬ್ಯಾಂಕ್ ಬ್ಯಾಲೆನ್ಸಿಂದಲ್ಲ. ಅದಕ್ಕೆ ಚೆನ್ನಾಗಿ ಹೇಳ್ತಾರೆ ಅವರು, ಲೌಕಿಕದ ಮೌಲ್ಯ ನಿರ್ಲೌಕಿಕದ ನಾಣ್ಯದಲ್ಲಿ. ಈ ಲೌಕಿಕದ ನಾಣ್ಯ ಅಲ್ಲದೆ ನಿರ್ಲೌಕಿಕದ ನಾಣ್ಯದಲ್ಲಿ ಮಾತ್ರ ಮನುಷ್ಯನ ಜೀವನದ ಬೆಲೆ ಅರ್ಥ ಆಗುವಂಥದ್ದು ಅಂತ. ಅದ್ಭುತ ಮಾತು. ಎಷ್ಟು ಅರ್ಥ ಲೆಕ್ಕ ತಾತ್ವಿಕನಿಗಿದು ಮಂಕುತಿಮ್ಮ. ಯಾರು ತತ್ವವನ್ನು ಹಿಂಬಾಲಿಸಿ ಹೋಗ್ತಾನೋ ಅವನಿಗೆ ಗೊತ್ತಾಗುವಂಥ ಲೆಕ್ಕ, ಬಾಕಿದವ್ರಿಗೆ ಗೊತ್ತಾಗಲ್ಲ. ಬಾಕಿದವರೆಲ್ಲ ಪಾಸ್ಬುಕ್ ಲೆಕ್ಕ ಮಾಡ್ತಾರೆ, ಈ ಮನುಷ್ಯ ಮಾತ್ರ ನಿರ್ಲೌಕಿಕದ ನಾಣ್ಯವನ್ನು ಲೆಕ್ಕ ಮಾಡ್ತಾನೆ, ತಾತ್ವಿಕನಾದವನು ಅಂತ ಹೇಳ್ತಾರೆ. ಇತ್ತೀಚೆಗೆ ಕಥೆ ಬರೆದಿದ್ದೆ ನಾನು. ಪರಿವಾರದವರು ಇದ್ದಾರೆ ಇಲ್ಲಿ, ದೇವತಾ ರಾಮಯ್ಯ ಶೆಟ್ಟರು ಅಂತ. ಅವ್ರ ಮೊಮ್ಮಗ ಹೇಳಿದ ಕಥೆ ನನಗಿದನ್ನು ತುಂಬ ಚೆನ್ನಾಗಿರೋ ಕಥೆ, ಇಷ್ಟ ಆಯಿತು ನನಗೆ. ನೋಡಿ ಇವತ್ತು ನೆನೆಸ್ಕೊಳ್ಳೋದವ್ರನ್ನ ಹೇಗೆ ಅಂತ. ಅವರು ಚಿಂತಾಮಣಿಯವರು ವ್ಯಾಪಾರಕ್ಕೋಸ್ಕರ ಇಲ್ಲಿ ಬಂದರು, ವೃದ್ಧಿ ಮಾಡಿದರು, ಚೆನ್ನಾಗಿ ಬೆಳೆಸಿದರು. ಬೆಳೆಸಿದಾಗ ಒಂದು ಸಲ ಅವರಿಗೆ ಇದಕ್ಕೆ ಹೋಗಬೇಕು, ನಮ್ಮ ಯಾವುದದು ಪಂಚಲಿಂಗ ದರ್ಶನ ಮಾಡ್ಕೊಂಬರ್ಬೇಕು, ತಲಕಾಡಿಗೆ ಹೋಗಿ ಅಂತ ಅನ್ನಿಸ್ತು. ಆಗೆಲ್ಲ 14 ವರ್ಷಕ್ಕೊಂದು ಸಲ ಎಲ್ಲ ಮರಳು ತೆಗೆದು ದೇವಸ್ಥಾನ ದರ್ಶನ ಆಗೋದಲ್ಲ, ಹೋಗಬೇಕು ಅಂತ ತೀರ್ಮಾನ ಮಾಡಿಕೊಂಡ್ರು. ಆಗಲಿಲ್ಲ, ಏನೋ ಕೆಲಸ ಬಂತು. ಅದು ಮುಂದಿನ ಸಲ ಹೋಗೋಣ, ಮುಂದಿನ ಸಲ ಮತ್ತು 14 ವರ್ಷ ಕಾಯಬೇಕು. ಕಾದರು. ಆಗ ರಾಮಯ್ಯ ಶೆಟ್ಟರಿಗೆ 75 ವರ್ಷ ಅಂತೆ, ತಾಯಿ ರಂಗಮ್ಮನವರಿಗೆ 65 ವರ್ಷ.
ರಂಗಮ್ಮನವ್ರು ಸ್ವಲ್ಪ ಸ್ಥೂಲಕಾಯ, ಹೋಗಿ ಹೊರಟಾಗ ಮೊಮ್ಮಗನ ಕರ್ಕೊಂಡು ಹೋದ್ರ ಜೊತೆಗೆ. ಅವ್ರಿಗೊಂದು ಹಠ, ಬರಿಗಾಲಲ್ಲಿ ಹೋಗಬೇಕು ದೇವಸ್ಥಾನಕ್ಕೆ ಹೋದಾಗ ದೇವರ ದರ್ಶನಕ್ಕೆ ಅಂತ. ತಲಕಾಡಲ್ಲಿ ಮರಳು ಕಾಯ್ತದೆ, ಅಮ್ಮ ನಡಿಬೇಕಾದ್ರೆ ಕಷ್ಟ, ಲಗೇಜ್ ಬೇರೆ ಇದೆ, ಮೊಮ್ಮಗನ ಕರ್ಕೊಂಡು ಹೋಗಿದ್ದಾರೆ, ಕಾಲು ಸುಡ್ತಾ ಇತ್ತಂತೆ. ಅಮ್ಮ ಅಂದ್ರಂತೆ, ರಂಗಮ್ಮ ಅಂದರು, ನೋಡಿ ಈ ಸಣ್ಣ ವಯಸ್ಸಿನಿದ್ದಾಗ ಭಗವಂತ ಕರ್ಸ್ಕೊಳ್ಳಿಲ್ಲ ನನ್ನ, ಈ ವಯಸ್ಸಿಗೆ ಕರ್ಸ್ಕೊತಾ ಇದ್ದಾನೆ ಅಂತ ಹೋದರು. ಸಂಭ್ರಮದಿಂದ ಎಲ್ಲ 5 ಗುಡಿ ನೋಡ್ಕೊಂಬಂದರು, ಎಲ್ಲ ಮಾಡಿ ಸಂತೋಷ ಆಯಿತು. ಆ ಗುಡಿ ಹಿಂದೆ ಒಂದು ಮರ ನೋಡಿ ಮರದ ಕೆಳಗೆ ಕೂತು ಊಟ ಮಾಡ್ತಾಯಿದ್ರು. ಬುತ್ತಿ ಕಟ್ಕೊಂಬಂದಿದ್ದಾರಲ್ಲ ಹಾಕಿದ್ರು. ತಾಯಿ ಈ ಬಾಳೆದೆಲೆ ಮೇಲೆ ಹಾಕಿ ರಾಮಯ್ಯ ಶೆಟ್ಟರಿಗೆ ಮೊಮ್ಮಗನಿಗೆ ತಮಗೂ ಹಾಕ್ಕೊಂಡು ಊಟ ಮಾಡ್ತಾಯಿದ್ರು. ರಾಮಯ್ಯ ಶೆಟ್ಟರು ಬಾಳೆಯಲ್ಲಿ ಹಾಕ್ಕೊಂಡು ತಿಂದರು. ಬಾಳೆ ಎಲೆ ಎಸಿಬೇಕಲ್ಲ, ಅದನ್ನು ಮಡಚಿ ಸ್ವಲ್ಪ ದೂರ ಹೋಗಿ ಬಾಳೆ ಎಲೆ ಎಸೆದು ಬಂದರು. ಬಂದ ಮೇಲೆ ಏನೋ ಕಳವಳ ಕಾಣಿಸ್ತಾ ಇತ್ತು ಅವ್ರ ಮುಖದ ಮೇಲೆ, ಆತಂಕ ಕಾಣಿಸೋದು, ಸ್ವಲ್ಪ ಆ ಕಡೆ ಓಡೋದು, ಹಿಂಗೆ ಮಾಡೋದು ಮಾಡ್ತಾಯಿದ್ರಂತೆ. ಏನು ವಿಷಯ ಅಂತ ರಂಗಮ್ಮ ಕೇಳಿದ್ರು. ಏನಾಗಿದೆ, ಏನು ಕಳವಳ ಅಂತ. ಏನಿಲ್ಲ, ಇನ್ನೊಂದು ಸ್ವಲ್ಪ ಅನ್ನ ಇದೆಯಾ ಅಂತ ಕೇಳಿದ್ರಂತೆ. ಯಾಕೆ? ಏನಿಲ್ಲ, ನಾನು ಬಾಳೆ ಎಲೆ ಎಸೆದು ಬಂದಲ್ಲ, ನಾನು ಎಲೆಯಲ್ಲಿ ಏನೂ ಬಿಟ್ಟಿರಲಿಲ್ಲ, ಎಲ್ಲ ತಿಂದಿದ್ದೆ. ಒಂದು ನಾಯಿ ಓಡಿ ಬಂತು ಪಾಪ, ಎಷ್ಟು ಬೇಜಾರಾಯಿತು ಅದಕ್ಕೆ. ಏನೂ ಬಿಟ್ಟಿಲ್ಲ ಎಲೆಯಲ್ಲಿ, ನಾನು ಎಷ್ಟು ನೊಂದ್ಕೊಳ್ತೋ, ಸ್ವಲ್ಪ ಅನ್ನ ಇದ್ದರೆ ಹಾಕಿ ಬರ್ತೀನಿ ಅಂತ. ಅವಾಗ ತಾಯಿ ತಮ್ಮ ಎಲೆದಿಷ್ಟು ತೆಗೆದು ಏನು ಉಳಿದಿತ್ತು ಅದನ್ನೆಲ್ಲ ಹಾಕಿ ಕೊಟ್ಟಾಗ ಇವರೆಲ್ಲ ಹಾಕಿ ಬಂದು ತೃಪ್ತಿ ಪಟ್ಟರಂತೆ. ಇದು ಕೋಟಿ ರೂಪಾಯಿ ಇಟ್ಟುಕೊಂಡು ಹಸದು ಬಂದು ನಾಯಿಗೋಸ್ಕರ ಕರುಣೆ ತೋರಿಸೋದಿದೆಯಲ್ಲ, ಇದು ನಿರ್ಲೌಕಿಕದ ನಾಣ್ಯ, ಪ್ರೀತಿ ತೋರಿಸುವಂಥದ್ದು. ಅದಕ್ಕೆ ಅವ್ರು ನೆನೆಸೋದು ಇವತ್ತು ನಾವು ಆ ದಾನ ಮಾಡಿದ ಪ್ರವೃತ್ತಿಯಿಂದ, ಮತ್ತೊಬ್ಬರಿಗೋಸ್ಕರ ಮರುಗಿದ ಪ್ರವೃತ್ತಿಯಿಂದ ಇದು ನಿರ್ಲೌಕಿಕದ ನಾಣ್ಯಗಳು. ಅದಕ್ಕೆ ಎಷ್ಟು ಚಂದ ಹೇಳ್ತಾರೆ, ಲೆಕ್ಕ ತಾತ್ವಿಕನಿಗಿದು, ತಾತ್ವಿಕ ಆದವನಿಗೆ ಮಾತ್ರ ಅರ್ಥ ಆಗುವಂಥದ್ದು. ಅಂಥ ತಾರ್ಕಿಕ ಜೀವನದ ಬೆಲೆ ಅರ್ಥ ಆಗೋದು ಈ ಅಲೌಕಿಕವಾದ ನಾಣ್ಯ, ಸಾಮಾನ್ಯ ಜೀವನ ಅಲ್ಲ. ಈ ಅಳತೆಗೆ ಬಂದ ನಾಣ್ಯಗಳಿಂದ ಜೀವನದ ಬೆಲೆ ಅರ್ಥ ಆಗ್ತದೆ ಅಂತ. ಈ ನಾನು ನಿರ್ಲೌಕಿಕದ ನಾಣ್ಯದ ಕಡೆಗೆ ಮನಸ್ಸು ಮಾಡಿದಾಗ ಇನ್ನೊಂದು ವಿಷಯಕ್ಕೆ ಅರ್ಥ ಆಗೋಕ್ಕೆ ಶುರು ಆಗ್ತದೆ. ನಾನು ಬದುಕಿರೋ ಎಷ್ಟು ದಿವಸ, ಇಲ್ಲಿ ಬದುಕಿರೋದು ಎಷ್ಟು ದಿವಸ, ನಾನು ಇಡೀ ಜೀವನದ ಒಂದು ತೊಗೊಂಡಾಗ, ಪ್ರಪಂಚ ಹುಟ್ಟಿ ಬಂದಾಗಿನ ಕಾಲವನ್ನು ತೊಗೊಂಡಾಗ ನಾನು ಬದುಕಿದ್ದು ಒಂದು ಫ್ರ್ಯಾಕ್ಷನ್ ಆಫ್ ಎ ಸೆಕೆಂಡ್ ಕೂಡ ಅಲ್ಲ. ನೀರಿನಲ್ಲಿ ಗುಳ್ಳೆಗಳು ಬಿದ್ದ ಹಾಗೆ. ಈ ತಾವು ನೋಡಿರಬೇಕು, ಫಾಲ್ಸಿಗೆ ಹೋದಾಗ ನೀರು ಕೆಳಗೆ ಬಿದ್ದಾಗ ಗುಳ್ಳೆಗಳು ಬರ್ತದೆ ಹೋಗ್ತದೆ. ಇನ್ನು ಗುಳ್ಳೆ ಜೀವನ ಜಾಸ್ತಿ ಉದ್ದಾನೆ ಏನೋ ಅನಿಸುತ್ತೆ ನಮ್ಮ ಜೀವನ ಹೋಲಿಸಿದರೆ. ಆ ಪ್ರಪಂಚ ಹುಟ್ಟಿ ಬಂದಾಗ ನೀವು ನೋಡಿದ್ರೆ ಮಿಲಿಯಾಂತರ ವರ್ಷಗಳಿದ್ದಂಥ ಪ್ರಪಂಚ, ನಾವು ಬದುಕಿರೋದು ಎಷ್ಟೋ ಕ್ಷಣ. ಹಾಗಾದರೆ ಏನಾದಂಗಾಯಿತು ಅಂತ ಇದು ಭಾಳ ಹೇಳ್ತಾರೆ. ಆಶ್ಚರ್ಯ ಅನಿಸುತ್ತೆ ನನಗೆ. ಅನಂತವಾದ ಪ್ರಕೃತಿಯಲ್ಲಿ ಅತ್ಯಂತ ಶಾಂತವಾದಂಥ, ಅಳೆಯಬಹುದಾದಂಥ ಪುಟ್ಟ ಜೀವ ಕ್ಷಣ ಕ್ಷಣಕ್ಕೆ ಹುಟ್ಟಿ ಮರೆಯಾಗ್ತಾ ಇದ್ದಾವೆ. ಪ್ರಕೃತಿ ಮಾತ್ರ ಹಾಗೆ ಚಿರ ಯೌವನೆಯಾಗಿ ಉಳ್ಕೊಂಡಿದೆ. ಆ ಪದ್ಯವನ್ನು ನೋಡಬೇಕು, ಅದ್ಭುತವಾದ ಪದ್ಯ. 404, 404. ದೇವರ್ಕಳು ಉದಿಸಿ ಮರೆಯಹರು ದೇವತ್ವ ಚಿರ. ದೇವರ್ಕಳು ಉದಿಸಿ ಮರೆಯಹರು ದೇವತ್ವ ಚಿರ. ಜಾವ ದಿನ ಬಂದು ಹೋಗುವವು ಕಾಲ ಚಿರ. ಜೀವದ ವ್ಯಕ್ತಿ ಸಾಯುವುದು ಜೀವ ಸತ್ವ ಚಿರ. ಭಾವಿಸ ಕೇವಲವ ಮಂಕುತಿಮ್ಮ. ಬಹುಶಃ ಒನ್ ಆಫ್ ದಿ ಫೈನೆಸ್ಟ್ ಅನ್ನಿಸ್ತದೆ ನನಗೆ. ದೇವರ್ಕಳು ಉದಿಸಿ ಮರೆಯಹರು. ಎಷ್ಟು ದೇವತೆಗಳಪ್ಪ ನಮಗೆ, ಎಷ್ಟು ದೇವತೆಗಳು. ಆದರೆ ದೇವತ್ವ ಚಿರ. ನನಗೆ ಎಷ್ಟು ದೇವತೆಗಳಿದ್ದರೂ ಕೂಡ ದೇವತ್ವ ಅನ್ನೋದು ಒಂದೇ. ಅದು ದೇವತ್ವ ಅಂದರೆ ಯಾರು ನನ್ನನ್ನು ಕಾಪಾಡ್ತಾರೋ, ನನ್ನ ಕಾಪಾಡುವಂಥ ಶಕ್ತಿ, ನನ್ನ ಕಾಪಿಡುವಂಥ ಶಕ್ತಿ, ನನ್ನನ್ನು ಕೆಟ್ಟ ಮಾರ್ಗಕ್ಕೆ ಹೋಗದ ಹಾಗೆ ತಡೆಯುವಂಥ ಒಂದು ಶಕ್ತಿ ಇದೆಯಲ್ಲ, ಅದು ದೇವತ್ವ ಅಂತ ಕರಿತೇನೆ. ಯಾವುದೇ ದೇವರಾಗಬಹುದು. ನಾವು ಬೇಡ್ಕೊಳ್ಳೋ ದೇವ್ರನ್ನ ಏನು ಕೇಳ್ಕೊತೀವಿ? ಕಾಪಾಡಪ್ಪ ಅಂತ ಕೇಳ್ಕೊಳ್ಳೋದು ನಾವು. ಯಾವುದೇ ದೇವರಾಗಬಹುದು, ದೇವ್ರ ಬಂದು ಕೇಳ್ಕೊಳ್ಳೋದೇನು? ನನ್ನ ಕಾಪಾಡಪ್ಪ ಅಂದರೆ ಕಾಪಿಡುವ ಶಕ್ತಿ ಅದು, ನಾನು ರಕ್ಷಿಸುವಂಥ ಶಕ್ತಿ ಅದು. ಅದಕ್ಕೆ ಹೇಳ್ತಾರೆ ದೇವರ್ಕಳು ಉದಿಸಿ ಮರೆಯಹರು. ಯಾವ ದೇವರು ಗೊತ್ತಿಲ್ಲ, ಆದರೆ ದೇವತ್ವ ಅನ್ನುವಂಥದ್ದು ಶಾಶ್ವತವಾಗಿ ಉಳ್ಕೊಂಡಿದೆ. ಜಾವ ದಿನ ಬಂದು ಹೋಗುವವು. ದಿನಮಪಿ ರಜನಿ ಸಾಯಂ ಪ್ರಾತ ಶಿಶಿರ ವಸಂತವು ಪುನರಾಯಾತವು ಕಾಲ ಕ್ರೀಡತಿ ಗಚ್ಚತ್ಯಾಯು ಭಜ ಗೋವಿಂದಂ ಭಜ ಗೋವಿಂದಂ. ದಿನ ಬೆಳಕು ಅನ್ಸಲ್ವಾ? ನಿನ್ನೆ ಕೂತಿದ್ವಿ, ಮತ್ತೀಗ ಸಾಯಂಕಾಲ ಆಯ್ತು ನೋಡಿ, ಮತ್ತೆ ಬೆಳಗ್ಗೆ ಆಯಿತು ಅನ್ನೋದು ಮತ್ತೆ ಸಾಯಂಕಾಲ ಆಗ್ತದೆ. ಗೊತ್ತಿಲ್ಲದ ಹಾಗೆ ಕಾಲ ಹೋಗ್ತಾ ಇದೆ. ಅದಕ್ಕೆ ಹೇಳ್ತಾರೆ ಆದರೆ ಕಾಲ ಚಿರ. ಕಾಲ ಅನ್ನುವಂಥದ್ದು ಯಾವಾಗಲೂ ಸ್ಥಿರವಾಗಿ ನಿಂತ್ಕೊಂಡಿದೆ. ಇದನ್ನು ಸ್ವಾಮಿ ವಿವೇಕಾನಂದರು ಅದ್ಭುತವಾಗಿ ಹೇಳ್ತಾರೆ. ಅವರು ಬೆಳಗಾಮಲ್ಲಿ ಒಬ್ಬ ಹರಿಪದ್ ಮಿತ್ರ ಅನ್ನೋ ಒಂದು ಮನೆಯಲ್ಲಿದ್ದರು, ಫಾರೆಸ್ಟ್ ಆಫೀಸರ್ ಅವನು. ನೋಡಿ ವಿವೇಕಾನಂದರ ಧೀಶಕ್ತಿ, ಅದು ಏನು ಪ್ರಚಂಡ ಶಕ್ತಿ ಅದು ಅಂದರೆ, ಅವನು ಫಾರೆಸ್ಟ್ ಆಫೀಸರಿಗೆ, ವಿಜ್ಞಾನಿ ಅಲ್ಲ ಅವನಿಗೆ ಮಾತಾಡ್ತಾ ಇಂಥ ಅದ್ಭುತ ತತ್ವವನ್ನು ಕಲಿಸ್ಬಿಡ್ತಾರೆ. ಅಂದರೆ ಮುಂದೆ 1931 ಏನೋ ಟೈಮ್ ಸ್ಪೇಸ್ ಯೂನಿಫಿಕೇಷನ್ ಥಿಯರಿ ಅಂತ ಬಂದು ನೊಬೆಲ್ ಪ್ರಶಸ್ತಿ ಬಂತು ಬೊರ್ನೋಸ್ಕಿಗೆ. ಆ ಮಾತನ್ನು ಯೂಸ್ ಮಾಡ್ತಾರೆ. 1892 ಸೆಪ್ಟೆಂಬರ್ 15 ದಸ್ ಸ್ಪೇಸ್ ಆ್ಯಂಡ್ ಟೈಮ್ ಆರ್ ಯುನೈಟೆಡ್ ಅಂತ ಹೇಳ್ತಾರೆ. ಹೆಂಗೆ ಹೇಳ್ತಾರೆ? ಅವ್ರು ಹೇಳ್ತಾರೆ ಟೈಮ್ ಅಂದರೆ ಏನಪ್ಪ, ಕಾಲ ಅಂದರೆ ಏನು
ಅಂತ ಹರಿಪದ ಮಿತ್ರ ಕೇಳುವಂಥದ್ದು. ನೀವು ವಾಚ್ ಕಟ್ಕೊಂಡಿದ್ಯಾ, ಇದು ಬಂದದ್ದು ಯಾಕೆ ಗೊತ್ತಾ? ಕಾಲ ಬಂದಿರೋದು ಹೇಗೆ? ಸೂರ್ಯ ಇರೋದರಿಂದ ಸುತ್ತಲೂ ಪೃಥ್ವಿ ತಿರುಗ್ತದೆ, 24 ತಾರಿ ಒಂದು ಸುತ್ತು ಹಾಕ್ತದೆ, ಆದ್ದರಿಂದ 24 ಗಡಿಯಾರ ಮಾಡ್ಕೊಂಡಿದ್ಯಾ ನೀನು ಅಲ್ವಾ? ಆ ಗಡಿಯಾರದಿಂದಾಗಿ ಸುತ್ತು ಹಾಕೋದ್ರಿಂದಾಗಿ ನಿನಗೆ ತಾಸು, ನಿಮಿಷ, ಸೆಕೆಂಡು ಎಲ್ಲ ಆದದ್ದು. 24 ತಾಸನ್ನು ವಿಭಜನೆ ಮಾಡ್ಕೊಂಡಿದ್ಯಾ ನೀನು. ಎದ್ರ ಮೇಲೆ ಡಿಪೆಂಡ್ ಆದದ್ದು ಇದು? ಎದ್ರ ಮೇಲೆ ನಿಂತಿದೆ ಇದು? ಆ ಸೂರ್ಯನ ಸುತ್ತುವಂಥ ಪೃಥ್ವಿಯಿಂದ. ಒಂದು ಕಾಲ ಇತ್ತು ಹಿಂದೆ, ಎಷ್ಟೋ ವರ್ಷಗಳ ಹಿಂದೆ ಸೂರ್ಯನೇ ಇರಲಿಲ್ಲ. ಕಾಲ ಇತ್ತೋ ಇಲ್ವೋ? ಆವಾಗಲೂ ಕಾಲ ಇತ್ತಲ್ಲ. ಸೂರ್ಯ ಇದ್ದಾನೆ ಅಂತ ಕಾಲ ಬರಲಿಲ್ಲ. ಕಾಲದಲ್ಲಿ ಸೂರ್ಯ ಬಂದ, ಇಂಥ ಎಷ್ಟೋ ಸೂರ್ಯರು ಬಂದಿದ್ದಾರೆ, ಎಷ್ಟೋ ಸೂರ್ಯರು ಹೋಗಿದ್ದಾರೆ. ಆದ್ದರಿಂದ ಕಾಲ ಅನ್ನೋದು ಎಷ್ಟು ಚೆನ್ನಾಗಿ ಹೇಳ್ತಾರೆ, ದೇರ್ ಫಾರ್ ಟೈಮ್ ಈಸ್ ಇನ್ಫಿನಿಟ್. ಇದೇ ವರ್ಡ್ ಯೂಸ್ ಮಾಡ್ತಾರೆ, ದೇರ್ ಫಾರ್ ಟೈಮ್ ಈಸ್ ಇನ್ಫಿನಿಟ್. ಸ್ಪೇಸ್ ಅಂದರೆ ಏನು? ಇರುವಂಥ ಜಾಗ. ಈ ಜಾಗ ಮಾಡಿ ತೀರ್ಮಾನ ಮಾಡಿದ್ದಾರೆ ನಾವು ತಾನೇ. ಭೂಮಿ ಒಂದೇ ಪ್ರದೇಶ, ಅದರಲ್ಲಿ ಭಾಗ ಮಾಡಿ ಭಾರತ, ಪಾಕಿಸ್ತಾನ, ಬಾಂಗ್ಲಾದೇಶದ ಭಾಗ ನಾವು ಮಾಡ್ಕೊಂಡದ್ದು ಅದನ್ನು. ಭಾರತ ಭೂಮಿ ಒಂದೇ ಅದು. ಈ ಪೃಥ್ವಿ ಇದೆ, ಪೃಥ್ವಿ ಅಂತ ಎಷ್ಟೋ ಇದೆ, ಎಷ್ಟು ಗ್ಯಾಲಾಕ್ಸಿಗಳು. ಅದು ಏನಂತಾನ ಒಂದು ಸ್ಪೇಸ್ ಶಿಪ್ಪನ್ನು ಭೂಮಿ ಮೇಲೆ ಬಿಟ್ಟರೆ, ಅದು ಹೇಳ್ತಾರೆ ಬೆಳಕಿನ ವೇಗದಲ್ಲಿ ಹೋಗುವಂಥ ಒಂದು ಆಕಾಶಕಾಯವನ್ನು ಬಿಟ್ಟರೆ 75,000 ವರ್ಷ ಹೋದರೂ ಕೂಡ ಪ್ರಪಂಚ ತುದಿ ಬರೋಲ್ಲ ಅಂತ. ಸೆಕೆಂಡಿಗೆ 3 ಲಕ್ಷ ಕಿಲೋಮೀಟರ್ ವೇಗದಲ್ಲಿ ಹೋಗುವಂಥ ಆಕಾಶಕಾಯದಲ್ಲಿ ಹೋದರೆ 75,000 ವರ್ಷ ಹೋದರೂ ತುದಿ ಬರಲ್ಲ. ಅಷ್ಟು ದೊಡ್ಡ ಪ್ರಪಂಚ. ಅದಕ್ಕೆ ವಿವೇಕಾನಂದ ದೇರ್ ಫಾರ್ ದ್ಯಾಟ್ ಈಸ್ ಆಲ್ಸೋ ಇನ್ಫಿನಿಟ್. ಅವ್ರು ಎಷ್ಟು ಚೆಂದ ನೋಡಿ, 2 ಅನಂತಗಳು. 2 ಅನಂತ ಇರೋಕ್ಕೆ ಸಾಧ್ಯ ಇಲ್ಲ. ಒಂದರಲ್ಲಿ ಮತ್ತೊಂದು ಸೇರಿಕೊಂಡಿರಬೇಕು, ಅಥವಾ 2 ಒಂದೇ ವಸ್ತುವಿನ 2 ಮುಖಗಳು. ದಸ್ ಸ್ಪೇಸ್ ಆ್ಯಂಡ್ ಟೈಮ್ ಆರ್ ಯುನೈಟೆಡ್ ಅಂತ ಮಾತು ಹೇಳ್ತಾರೆ. ಅದು ನೋಡಿ, ಯಾವ ದಿನ ಬಂದು ಹೋಗುವು ಕಾಲ ಸ್ಥಿರ, ಜೀವದ ವ್ಯಕ್ತಿ ಸಾಯುವುದು ಜೀವ ಸತ್ವ ಚಿರ. ಜೀವ ಬಂದು ಹೋಗ್ಬಿಡ್ತದೆ. ಜೀವ ಬಂದು ಹೋದರೂ ಕೂಡ ಜೀವ ಸತ್ವ ಇದೆಯಲ್ಲ, ಸಾಧನೆ ಮಾಡಿದಂಥ ಸತ್ವ ಇದೆಯಲ್ಲ, ಅದು ಯಾವಾಗಲೂ ಶಾಶ್ವತವಾಗಿರುವಂಥದ್ದು. ರಾಮ ಎಷ್ಟು ವರ್ಷಗಳ ಹಿಂದೆ ಇದ್ದ, ಕೃಷ್ಣ ಎಷ್ಟು ವರ್ಷಗಳ ಹಿಂದೆ ಇದ್ದ. ಆ ಜೀವಸತ್ವ ಉಳ್ಕೊಳ್ಳಿಲ್ವ? ಇವತ್ತಿಗೂ ಕೂಡ ನಾವು ರಾಮದೇವ್ರ ಗುಡಿ ಕಟ್ಟಿ ಪೂಜೆ ಮಾಡಿ ನಾನು ಪಾರು ಮಾಡು ಅಂತ ಕೇಳ್ಕೊತೀನಿ. ಆ ಜೀವಸತ್ವ ಉಳ್ಕೊಂಡ್ಬಿಡುತ್ತೆ, ಸಾಧನೆಯ ಸತ್ವ ಉಳ್ಕೊಂಡಿದೆ. ಭಾವಿಸು ಆ ಕೇವಲವ ಮಂಕುತಿಮ್ಮ. ಈ ನಮ್ಮ ಪ್ರಪಂಚವನ್ನು ಗಮನಿಸಿದರೆ ಎಲ್ಲ ವಸ್ತುಗಳು ಹುಟ್ಟುತ್ತವೆ, ವೃದ್ಧಿಯಾಗ್ತವೆ, ಕ್ಷಯ ವಿಕಾರಗಳನ್ನು ಪಡಿತವೆ, ಎಲ್ಲ ಅನಿತ್ಯವಾಗಿರುವಂಥವು. ಆದರೂ ಕೆಲ ಕಾಲ ಇದ್ದಾವಲ್ಲ, ಅವು ಒಂದು ಕ್ಷಣ ಆದರೂ ಇದ್ದಾವಲ್ಲ. ಮಿತವಾಗಿ ಹಾಗೂ ಚೇಷ್ಟೆ ಮಾಡುವಂಥ ಅಧಿಕಾರವನ್ನು ಕೊಟ್ಟವರು ಯಾರು ಇದಕ್ಕೆ ಅಂತ. ಅದಕ್ಕೆ ಹೇಳ್ತಾರೆ, ಬ್ರಹ್ಮವಸ್ತು ಇದೆ, ಆ ಬ್ರಹ್ಮವಸ್ತು ಕಣ್ಣಿಗೆ ಕಾಣಿಸ್ತಾ ಇಲ್ಲ ನಮಗೆ ಅಂತ. ಒಂದು ಮಾತು ಬರ್ತದೆ, ಹಿಡ್ಕೋಬೇಕು. ಅದನ್ನು ಹೆಂಗೆ ಹಿಡ್ಕೋಬೇಕು? ಪ್ಲೇಟೋ ತನ್ನ ಡೈಲಾಗ್ಸ್ ಅಂತ ಪುಸ್ತಕ, ಭಾಳ ಅದ್ಭುತವಾದ ಪುಸ್ತಕ ಡೈಲಾಗ್ಸ್ ಅಂತ ಪುಸ್ತಕ, ಅದನ್ನು ಮಾತನ್ನು ಹೇಳ್ತಾನೆ. ನೀನು ಯಾರನ್ನು ಹಿಡಿಬೇಕಂತ ಮಾಡಿದ್ದೀರಿ? ಅವನಿಗೆ ಹುಡುಗರಿಗೆಲ್ಲ ಹೇಳ್ತಾ ಇದ್ದ, ನಾವೇನು ತತ್ವಮಸಿ ಅಂತೀವೋ ಅದನ್ನೇ ಮಾತನ್ನು ನೋ ದೈ ಸೆಲ್ಫ್ ಅಂತ ಇದ್ದ. ನೀವು ಗ್ರೀಸ್ ದೇಶಕ್ಕೆ ಹೋದರೆ ದೊಡ್ಡ ಟೆಂಪಲ್ ಆಫ್ ಡೆಲ್ಫಿ ಅಂತಿದೆ, ಅದ್ರ ಮೇಲೆ ಕೆತ್ತಿದ್ದಾರೆ ಅದನ್ನು, ನೋ ದೈ ಸೆಲ್ಫ್ ಅಂತ. ಅವನು ಹೇಳಿದಾಗ ಜನ ಅಂದರು, ರಾಜ ಅಂದ, ಇವನು ಯುವಕರನ್ನ ಹಾಳು ಮಾಡ್ತಾನೆ, ಶಿಕ್ಷೆ ಕೊಡಬೇಕು ಅವನಿಗೆ. ಏನು ಶಿಕ್ಷೆ ಕೊಡಬೇಕು? ವಿಷ ಕೊಟ್ಟು ಕೊಂದು ಹಾಕಬೇಕು ಅವನ್ನ. ಹೆಮ್ಲಾಕ್ ಅಂತ ಭಾಳ ಕೆಟ್ಟ ವಿಷ, ಅದನ್ನು ಕೊಟ್ಟು ಇಂಥ ದಿವಸ ತೊಗೋಬೇಕು ಅಂತ ತೀರ್ಮಾನ ಮಾಡಿದರು. ಒಪ್ಕೊಂಡು ನಾವು ತೊಗೋತೀನಿ ಅಂದ. ಹೆಮ್ಲಾಕ್ ವಿಷ ಕೊಟ್ಟರು. ಅವನ ಮನಸ್ಸು ನೋಡಿ ಹೇಗಿದೆ, ವಿಷ ತೊಗೊಂಡ್ರೆ ಸತ್ತು ಹೋಗ್ತೀನಿ ಗ್ಯಾರಂಟಿ ಗೊತ್ತು ನನಗೆ. ಆದರೆ ವಿಷ ತೊಗೊಂಡವರು ವಿಷ ತೊಗೊಂಡಾಗ ಏನಾಗ್ತದೆ ಅಂತ ಹೆಂಗೆ ಹೇಳ್ತಾರೆ? ಯಾರು ಹೇಳ್ತಾರೆ? ನಾನು ಹೇಳ್ತೀನಿ ಅಂತ ಅವನು. ಗೊತ್ತಿಲ್ಲ ಜಗತ್ತಿಗೆ, ಅದು ಜ್ಞಾನ ಬರ್ತದಲ್ಲ. ನಾನು ವಿಷ ತೊಗೋತೀನಿ, ಏನಾಗ್ತದೆ ಹೇಳ್ತಾ ಹೋಗ್ತೀನಿ, ಬರ್ಕೊಳ್ಳಿ ನೀವೆಲ್ಲ ಅಂದ ಹುಡುಗರಿಗೆ, ಶಿಷ್ಯರಿಗೆಲ್ಲ. ಪ್ಲೇಟು ಎಲ್ಲ ಶಿಷ್ಯರವರು ಹೆಣ್ಮಕ್ಳನ್ನೆಲ್ಲ ಕಳಿಸ್ಬಿಟ್ಟ. ಆದರೆ ಎಲ್ಲರೂ ಅಳ್ತಾ ಇದ್ದಾರೆ, ಇವನೊಬ್ಬನೇ ಸಂತೋಷವಾಗಿರೋದು, ಕುಡಿಯೋನು, ವಿಷ ಕುಡಿಯೋನು, ಸಾಕ್ರೆಟಿಸ್. ಅದನ್ನು ತೊಗೊಂಡು ಕುಡಿಬೇಕಾದ್ರೆ ಹೇಳ್ದಂತೆ, ಅಯ್ಯೋ ಹೆಣ್ಮಕ್ಳು ಹತ್ತು ನಾನು ನಿಧಾನ ಆರಾಮಾಗಿ ಸಾಯೋದಕ್ಕೆ ಬಿಡಲ್ಲ ಅಂತ ಅವ್ರನ್ನ ಕಳಿಸ್ಬಿಟ್ಟೆ ಮನೆಗೆ ನಾನು. ನೀವು ಅಳ್ತಾ ಇದ್ದೀರಲ್ಲೋ, ಯಾಕೆ ಅಳ್ತೀರಿ ಅಂತ ಪ್ಲೇಟೋಗೆಲ್ಲ ಬೈದಂತೆ. ಬೈದಾಗ ಕಣ್ಣು ಒರೆಸ್ಕೊಂಡು ಕೂತ್ಕೊಂಡ್ರು. ಇನ್ನೇನು ವಿಷ ತಗೊಳ್ಳೋ ಹೊತ್ತಿಗೆ ಕ್ರೈಟೋ ಅಂತ ಮುದುಕ, ಆ ಗುಂಪಲ್ಲಿರುವಂಥವನು ಕ್ರೈಟೋ ಅನ್ನೋನು, ಅವನೊಂದು ಪ್ರಶ್ನೆ ಕೇಳ್ದ. ಮಾತು ಬದಲಾಯಿಸ್ಬೇಕಲ್ಲ. ಸಾಕ್ರೆಟಿಸ್, ಹೇಗೂ ನೀನು ಸತ್ತು ಹೋಗ್ತೀಯ ಹ್ಯಾಮ್ಲಾಕ್ ತೊಗೊಂಡ್ಮೇಲೆ, ನಿನ್ನ ದೇಹವನ್ನು ಹೆಂಗೆ ಹೋಳಬೇಕು ಅಂತ ಕೇಳ್ದ. ನೋಡಿ ಪ್ರಶ್ನೆ, ಸಾಯೋದಕ್ಕಿಂತ ಮೊದಲೇ ಪ್ರಶ್ನೆ ಇದು. ನಿನ್ನ ದೇಹವನ್ನು ಹೇಗೆ ಹೋಳಬೇಕು ಅಂತ. ತಕ್ಷಣ ಸಾಕ್ರೆಟಿಸನ್ ಮಾತು ಅದ್ಭುತ. ಅವನು ಹೇಳ್ತಾನೆ, ನಾನು ಸಿಕ್ಕರೆ ತಾನೇ ನೀವು ಹೋಳೋದು ಅಂತ. ಎಷ್ಟು ಫಿಲಾಸಾಫಿಕಲ್ ಮಾತದು. ಶುದ್ಧಾಂಗ ವೇದಾಂಗ, DVG ಬರೀತಾರೆ ಇದನ್ನು ಇದರೊಳಗೆ, ಜೀವನ ಧರ್ಮ ಯೋಗದಲ್ಲಿ. ಇದು ಶುದ್ಧಾಂಗ ವೇದಾಂತದ ಭಾಷೆ ಎಂದು ಬರೀತಾರೆ. ಸಾಕ್ರೆಟಿಸ್ ಹೇಳುವಂಥದ್ದು, ನಾನು ಸಿಕ್ಕರೆ ತಾನೇ ನೀವು ಹೋಳೋದು. ದೇಹ ಕೇಳ್ತಿ ತಾನೇ ನೀನು, ದೇಹ ನೀನೇನಾದರೂ ಮಾಡ್ಕೊ, ನನಗೆ ಎಲ್ಲ ದೇಹಕ್ಕೆ ಏನು ಮಾಡ್ತೀರೋ ಅದನ್ನೇ ಮಾಡ್ಕೊ, ಆದರೆ ನಿಜವಾದ ಸಾಕ್ರೆಟಿಸ್ ನಿಮಗೆ ಸಿಗೋದಿಲ್ಲ ಅಂತ ಹೇಳ್ತಾರೆ. ಎಷ್ಟು ಅದ್ಭುತ ಮಾತದು. ನಿಜವಾದ ಸಾಕ್ರೆಟಿಸ್ ನಿಮ್ಮ ಕೈಗೆ ಸಿಗೋದಿಲ್ಲ.
ಅಂದರೆ ಆತ ಮಾತಾಡ್ತಿರೋದು ಆತ್ಮ ಬಗ್ಗೆ ಮಾತಾಡ್ತಾ ಇದ್ದಾನೆ. ದೇಹ ನೀನೇನಾದರೂ ಮಾಡ್ಕೊಂಡು ಹೋಗು, ಬಾಕಿ ದೇಹಕ್ಕೆ ಏನು ಮಾಡ್ತೀರೋ ಹಾಗೆ ಮಾಡಿ, ಆದರೆ ಸಾಕ್ರೆಟಿಸ್ ನಿಮಗೆ ಸಿಗೋಲ್ಲ. ಅದನ್ನು ಹೇಳೋದು, ಜೀವದ ವ್ಯಕ್ತಿ ಸಾಯುವುದು, ಆದರೆ ಜೀವ ಸತ್ವಚಿರ ಭಾವಿಸ ಕೇವಲವ ಮಂಕುತಿಮ್ಮ. ಈ ಪುಟ್ಟ ಜೀವನ ಸಣ್ಣ ಅವಧಿಯಲ್ಲಿ ಕೂಡ ಎಷ್ಟೊಂದು ಅವ್ಯವಸ್ಥೆ ಇದೆ ಅನಿಸುತ್ತೆ. ಯಾವುದು ಸರಿ ಅಂತ ಅನಿಸುತ್ತೋ ಅದನ್ನು ಆಚರಣೆಗೆ ತರೋಲ್ಲ ನಾವು. ನಮ್ಮ ಮಾತು ಮತ್ತು ನಡತೆಗಳ ನಡುವೆ ಅಂತರ ಬರೋದನ್ನು ಕಾಣ್ತದೆ. ನಾನೀಗ ತಿಳ್ಕೊಂಡು ಬಂದಾಗ ನಾನು ಜೀವಸತ್ವ ನಿಜ ಎಲ್ಲ, ಆದರೆ ಬದುಕಿದಾಗ ನಾವು ಹೇಳಿದಾಗೆ ಯಾಕೆ ಮಾಡೋಲ್ಲ ನಾವು ಅಂತ ಒಂದು ಪ್ರಶ್ನೆ ಬರ್ತದೆ. ಆ ದೊಡ್ಡ ಮಾತು 554 554. ತಿಳಿವಿಗೆ ಒಳಿತೆನಿಸಿದುದು ನಡೆಯೊಳು ಏತಕ್ಕರಿದು. ಎಷ್ಟು ಚಂದ ಪ್ರಶ್ನೆ ಕೇಳ್ತಾರೆ. ತಿಳಿವಿಗೆ ಒಳಿತೆನಿಸಿರುವುದು ನಡೆಯೊಳು ಏತಕ್ಕಿರದು, ಕುಳಿ ಮೇಡು ದೂರ ಮತಿ ಮನಸ್ಸುಗಳ ನಡುವೆ. ಪದಗಳನ್ನು ತೂಕ ಮಾಡಿ ಬರಿಬೇಕಪ್ಪ. ಕುಳಿ ಮೇಡು ದೂರ ಮತಿ ಮನಸ್ಸುಗಳ ನಡುವೆ, ಒಳಗಿನ ಎಣ್ಣೆ ಬತ್ತಿಗಳ ಎರಡೂ ಒಡೆವರೆಯೇ ಬೆಳಕು ಜೀವೋನ್ನತಿಗೆ ಮಂಕುತಿಮ್ಮ. ನಾವು ಸಾಮಾನ್ಯವಾಗಿ ಅದು ಇಂಗ್ಲೀಷ್ನಲ್ಲಿ ಹೇಳ್ಬೇಕಾದ್ರೆ ದೆರ್ ಇಸ್ ಎ ಯಾನಿಂಗ್ ಗ್ಯಾಪ್ ಬಿಟ್ವೀನ್ ಯುವರ್ ಥಾಟ್ ಆ್ಯಂಡ್ ಆ್ಯಕ್ಷನ್ ಅಂತ. ವಾಟ್ ಯು ಸೇ ಆ್ಯಂಡ್ ವಾಟ್ ಯು ಡೂ ಆರ್ ಟೋಟ್ಲಿ ಡಿಫ್ರೆಂಟ್. ನಾನು ಹೇಳಿದ್ದಕ್ಕೆ ಮಾಡಿದ್ದಕ್ಕೆ ವ್ಯತ್ಯಾಸ ತುಂಬ ಇದೆ. ಬೇಕಾದಷ್ಟು ಕಾಣಿಸುತ್ತೆ ಜೀವನದಲ್ಲಿ ನೋಡಿದಾಗ. ಮಾತಾಡೋದು ತುಂಬ ಸುಲಭ, ಆದರೆ ಆಗಿರೋಲ್ಲ, ಹೇಳಿದಾಗ ಆಗಿರೋಲ್ಲ. ತಿಳಿವಿಗೆ ಒಳಿತೆನಿಸಿದುದು ಅಂತ ಗೊತ್ತಾಗಿಲ್ಲ ಅಂತೆಲ್ಲ ನನಗೆ ಗೊತ್ತು. ದುರ್ಯೋಧನ ಹೇಳಿದ ಹಾಗೆ, ಧರ್ಮ ಯಾವುದು ಅಂತ ನನಗೆ ಗೊತ್ತಿದೆ, ಆದರೆ ಅದು ನನ್ನ ಪ್ರವೃತ್ತಿ ಅಲ್ಲ. ಅಧರ್ಮ ಯಾವುದು ಅಂತ ಗೊತ್ತಿದೆ, ಅದರಿಂದ ನಿವೃತ್ತಿ ಇಲ್ಲ ನನಗೆ. ಹಾಗೆ ಹೇಳ್ತಾನೆ, ಗೊತ್ತಿದೆ ಧರ್ಮ ಯಾವುದು ಅಂತ ಗೊತ್ತಿದೆ, ಆದರೆ ಅದನ್ನು ಪ್ರವೃತ್ತಿ ನಂದಲ್ಲ. ಅಧರ್ಮ ಯಾವುದು ಅಂತ ನನಗೆ ಗೊತ್ತಿದೆ, ಅದರಿಂದ ನಿವೃತ್ತಿ ಇಲ್ಲ ನನಗೆ. ಇಲ್ಲಿ ಹೇಳ್ತಾನವನು, ತಿಳಿವಿಗೆ ಒಳಿತೆನಿಸಿದುದು ಮನಸ್ಸಿಗೆ ಒಳ್ಳೆಯದು ಅಂತ ಅನಿಸಿದ್ದು ನಡೆಯೊಳು ಏತಕ್ಕರಿದು. ನನ್ನ ನಡವಳಿಕೆ ಯಾಕೆ ಬರೋದಿಲ್ಲ? ನಾನು ಚಲೋ ಒಳ್ಳೇದು ಅನಿಸಿದ್ದೆ ನನಗೆ, ಆದರೆ ನಡವಳಿಕೆ ಬರ್ತಾ ಇಲ್ಲ. ಕುಳಿ ಮೇಡು ದೂರ, ಎಷ್ಟು ದೂರ ಇದೆ ಗೊತ್ತಾ? ಕುಳಿ ಮೇಡು, ಕಾಡಿನ ದೊಡ್ಡ ಗ್ಯಾಪ್ ಇದೆ, ಅದು ಎದರ ನಡುವೆ? ಮತಿ ಮನಸ್ಸುಗಳ ನಡುವೆ. ಒಳಗಿನ ಎಣ್ಣೆ ಬತ್ತಿ ಎರಡೂ ಒಡೆವೆರೆಯೇ. ಒಳಗಿನ ಎಣ್ಣೆ, ಹೊರಗಿರುವಂಥ ಬತ್ತಿ ಹೊರಗೆ ಕಾಣಿಸುವಂಥದ್ದು. ಆ ಬತ್ತಿಗೆ ಶಕ್ತಿ ಕೊಡೋದು ಒಳಗಿನ ಎಣ್ಣೆ. ನನ್ನ ಚಿಂತನೆ ಮತ್ತು ನಡವಳಿಕೆ ಎರಡೂ ಒಂದೇ ಆದಾಗ ಮಾತ್ರ ಎಷ್ಟು ಚೆನ್ನಾಗಿ ಸ್ವರ್ಗ ಆದಂಗೆ ಆಗ್ತದೆ ಅಂತ ನನ್ನ ನೆನಪಿದೆ. ಇದೊಂದು ಬರೆದು ನಾನು ಭಾಳ ಕಾಂಟ್ರವರ್ಸಿಯಲ್ ಆಗಿದ್ದೆ ಆವಾಗ 70ನೇ ದಶಕದಲ್ಲಿ. ರಕ್ತ ಭಾಳ ಬಿಸಿ, ಬರೀಬೇಕು ಅನಿಸ್ತಿತ್ತು. ಇಲಸ್ಟ್ರೇಟೆಡ್ ವೀಕ್ಲಿ ಆಫ್ ಇಂಡಿಯಾ ಆ ಕೊನೆ ದಿವಸಗಳು, ಖುಷ್ವಂತ್ ಸಿಂಗ್ ಇನ್ನೇನೊಂದು 6 ತಿಂಗಳು ಬಿಡ್ತಾರೆ ಅನ್ನೋ ಹೊತ್ತಿಗೆ ಒಂದು ಆರ್ಟಿಕಲ್ ಬರೆದಿದ್ದೆ ನಾನು ಪೇಪರಲ್ಲಿ, ಮ್ಯಾಗ್ಝೀನ್ಗೆ. ತುಂಬ ಚರ್ಚೆ ಆಯ್ತು ಅದ್ರ ಬಗ್ಗೆ. ನಾನು ಅದ್ರ ಹೆಡಿಂಗು ಇಂಟೆಲೆಕ್ಚುವಲ್ ಡಿಸ್ಆನೆಸ್ಟಿ ಎಂದು ಬರೆದಿದ್ದೆ. ಈ ಬುದ್ಧಿವಂತರ ಅಪ್ರಾಮಾಣಿಕತೆ ಅಂತ ಬರೆದಿದ್ದೆ. ನಾನು ಹೇಳಿದೆ, ಭಾರತ ಪಾಪ ಅನಕ್ಷರಸ್ಥರು ತುಂಬ ಜನ ಇದ್ದಾರೆ, ಭಾರತಕ್ಕೆ ದೊಡ್ಡ ತೊಂದರೆ ಆದದ್ದು ಅನಕ್ಷರಸ್ಥರಿಂದ ಅಂತ ಹೇಳ್ತಾರೆ. ಅವರಿಂದ ಏನೂ ಆಗಿಲ್ಲ. ನಿಜವಾಗೂ ಹಾನಿ ಆಗಿದ್ದರೆ ಈ ಬುದ್ಧಿವಂತರು ಯಾರು ಅಪ್ರಾಮಾಣಿಕರಾಗಿದ್ದಾರೋ ಅವರಿಂದ ತೊಂದರೆ ಆದದ್ದು ಅಂತ ಬರೆದಿದ್ದೆ. ಯಾಕಂದರೆ ಬ್ಯಾಂಕ್ ಸ್ಕ್ಯಾಮ್ ಮಾಡೋದು ಯಾರೂ ಇಲ್ಲಿಟ್ರೇಟ್ ಮಾಡೋದಿಲ್ಲ, ಅನಕ್ಷರಸ್ಥ ಮಾಡೋದಿಲ್ಲ ಅಲ್ವಾ? ಪೇಷಂಟಿಗೆ ಗೊತ್ತಾಗದ ಹಾಗೆ ಕಿಡ್ನಿ ತಗೊಳ್ಳೋದು ಅನಕ್ಷರಸ್ಥರ ಕೆಲಸ ಅಲ್ವಾ? ಈಗ ದೊಡ್ಡ ದೊಡ್ಡ ಬ್ಯಾಂಕ್ ಸ್ಕ್ಯಾಮ್ ಆಗಿದೆಯಲ್ಲ, ನಮ್ಮ ಅರ್ಥವ್ಯವಸ್ಥೆ ತೆಳಗೆ ಬಿದ್ದದ್ದು ಯಾರೂ ಅನಕ್ಷರಸ್ಥದಿಂದ ಆಗಲಿಲ್ಲ. ಬ್ಯಾಂಕ್ ಫೋರ್ಜರಿ ಮಾಡಿದ್ದು ಅನಕ್ಷರಸ್ಥರಿಂದ ಆಗಿಲ್ಲ, ಆಗಿದ್ರೆ ನಮ್ಮಿಂದ ಆದದ್ದು ಅಂತ ಬರೆದಿದೆ. ಯಾಕೆ ಹಂಗಾಯಿತು ಅಂತ ಬರೆದಿದ್ದು. ಆಗ ಕಾಲ ಏನಿತ್ತು ಅಂದರೆ ದೇಶವನ್ನು ವಿಭಜನೆ ಮಾಡ್ತಾಯಿದ್ರು ಜಾತಿಯ ಮೇಲೆ. ಹೋಲ್ ಕಂಟ್ರಿ ವಾಸ್ ಡಿವೈಡೆಡ್ ಬೋತ್ ವರ್ಟಿಕಲಿ ಆ್ಯಂಡ್ ಹಾರಿಸಾಂಟಲಿ. ಮಾಡಿ ಈ ಜಾತಿ ಆ ಜಾತಿ ಅಂತ ಹಾಳು ಮಾಡಿ ಗೋಡೆ ಕಟ್ತಾ ಇದ್ರಲ್ಲ. ಆಗ ನಮ್ಮ ಸಮಾಜಶಾಸ್ತ್ರಜ್ಞರು ಯಾರೂ ಮಾತಾಡಲಿಲ್ಲ ಪೇಪರಲ್ಲಿ. ಎಲ್ಲ MP ಗಳು ಮಾತಾಡ್ತಾಯಿದ್ರು ಪಾರ್ಲಿಮೆಂಟಲ್ಲಿ. ಸಮಾಜಶಾಸ್ತ್ರ ಗೊತ್ತಿಲ್ಲ ಆದರೂ ಮಾತಾಡ್ತಾಯಿದ್ರು. ನಮ್ಮೂರು ಶಾಸ್ತ್ರಿಗಳು ಯಾರೂ ಮಾತಾಡ್ತಾ ಇರಲಿಲ್ಲ. ಅದು ಹೋಗಲಿ, ಭಾರತಕ್ಕೆ ಅಣುಬಾಂಬ್ ಬೇಕೇ ಬೇಡವೇ ಅಂತ ಚರ್ಚೆ ಪಾರ್ಲಿಮೆಂಟಲ್ಲಿ. ಎಲ್ಲರೂ ಮಾತಾಡೋರೆ, ಅಣು ಅಂದರೆ ಗೊತ್ತಿಲ್ಲ, ಎಲ್ಲರೂ ಮಾತಾಡ್ತಾಯಿದ್ರು. ಆದರೆ ಅಣು ವಿಜ್ಞಾನಿಗಳು ಒಬ್ಬರೂ ಸ್ಟೇಟ್ಮೆಂಟ್ ಕೊಡಲಿಲ್ಲ. ಅದಕ್ಕೆ ಬರುತ್ತೆ, ನಮ್ಮಲ್ಲಿ ಪ್ರಾಬ್ಲಮ್ ಏನಿದೆ ಗೊತ್ತಾ ನಮಗೆ? ವಿ ಆರ್ ಅಫ್ರೇಡ್ ಆಫ್ ದಿ ಫ್ರೌನಿಂಗ್ ಐಸ್ ಆಫ್ ದಿ ಪವರ್ಸ್ ದಟ್ ಬಿ. ನಮಗೆ ಹೆದರಿಕೆ ಅಂದರೆ ಬಾಯಿ ಬಿಟ್ಟು ನೌಕರಿ ಹೋಗ್ಬಿಟ್ರೆ ಸುಮ್ಮನಿರ್ರಿ. ನಮ್ಮ ಡಿಸ್ಕಷನ್ ಎಲ್ಲ ಅಡುಗೆ ಮೇಲೆ ಡೈನಿಂಗ್ ಟೇಬಲ್ ಮೇಲೆ ಮಾತು, ಹೊರಗೆ ಪಬ್ಲಿಕ್ಕಾಗಿ ಹೇಳೋಕ್ಕೆ ಹೆದರಿಕೆ ನಮಗೆ. ಇದು ಇಂಟೆಲೆಕ್ಚುವಲ್ ಡಿಸ್ಆನೆಸ್ಟಿ ಅಂತ ಜಗಳ ಶುರು ಆಗ್ಬಿಡ್ತು. ಯಾಕಂದರೆ ದೆರ್ ಇಸ್ ಎ ಯಾನಿಂಗ್ ಗ್ಯಾಪ್ ಬಿಟ್ವೀನ್ ವಾಟ್ ಯು ರಿಯಲಿ ಫೀಲ್ ಆ್ಯಂಡ್ ವಾಟ್ ಯು ಡೂ. ನಾನು ಹೇಳೋದಕ್ಕೆ ಮಾತಾಡೋದು ತುಂಬ ವ್ಯತ್ಯಾಸ ಕಾಣ್ತದೆ. ಅಕಸ್ಮಾತ್ತಾಗಿ ನಾವು ಅದೇ ಮಾಡಿದ್ದಿದ್ದರೆ, ತಿಳಿವಿಗೆ ಬಂದದ್ದನ್ನೇ ನಡವಳಿಕೆ ತಂದಿದ್ದರೆ ನಮ್ಮ ಜಗತ್ತು ತುಂಬ ಸುಂದರವಾಗಿರ್ತಿತ್ತು. ಅದಕ್ಕೆ ಹೇಳ್ತಾರೋ, ಒಳಗಿನ ಎಣ್ಣೆ, ಆ ಒಳಗಿನ ಚಿಂತೆ ಇದೆಯಲ್ಲ, ಬತ್ತಿ ಎರಡೂ, ಹೊರಗಿರುವ ಬತ್ತಿ, ಕಾಣಿಸುವಂಥ ಬತ್ತಿ ಎರಡೂ ಒಡೆವರೆಯೇ ಆ ಬೆಳಕು ಜೀವೋನ್ನತಿಗೆ ಮಂಕುತಿಮ್ಮ. ಆ ಜೀವ ಉನ್ನತಿಗೆ ಹೋಗುವಂಥದ್ದು.
ದೊಡ್ಡ ದೊಡ್ಡ ಜೀವಿಗಳು ಯಾಕೆ ಯಶಸ್ವಿ ಆದರು ಅಂದರೆ ಅವರು ನಡೆದ ಹಾಗೇ ನುಡಿದರು ಅಥವಾ ನುಡಿದ ಹಾಗೇ ನಡೆದರು. ನುಡಿ ನಡೆಗೆ ವ್ಯತ್ಯಾಸ ಇಲ್ಲದೆ ಹೋದಾಗ ಆ ಜೀವೋತ್ಕರ್ಷ ಹೊಂತದೆ ಅಂತ ಹೇಳಿ ಅದಕ್ಕೆ ಹೇಳ್ತಿದ್ದೆ, ಒಳಗಿನ ಎಣ್ಣೆಗೆ ಬತ್ತಿಗೆ ಬೇರೆ ಇದೆ, ಹೊರಗಿನ ಬತ್ತಿಗೆ ಎಣ್ಣೆನೇ ಬೇರೆ ಇದೆ. ಆ ವ್ಯತ್ಯಾಸ ಆದಾಗ ನುಡಿ ನಡುವೆ ಬರೋದಿಲ್ಲ, ಹಾಗಾದಾಗ ತೊಂದರೆ ಆಗ್ತದೆ ಅಂತ ಹೇಳಿ. ಇನ್ನೊಂದು ಪದ್ಯ ನನಗೆ ಭಾಳ ಇಷ್ಟವಾದದ್ದು. ಹಾಗಾದರೆ ನುಡಿ ಸರಿ ಮಾಡಿಕೊಂಡೆ ಅಂತ ಇಟ್ಕೊಳ್ಳಿ, ನಾನು ಮಟ್ಟ ಏರ್ಕೊಂಡು ಬರ್ತಾ ಇದ್ದೇನೆ, ಜ್ಞಾನದ ಮಟ್ಟ ಏರ್ಕೊಂಬಂದಾಗ ನುಡಿ ಒಂದಾಯಿತು, ನಂದು ಜೀವೋತ್ಕರ್ಷ ಆಗ್ತಾಯಿದೆ. ಹಾಗಾದರೆ ಸಾಧನೆ ಮಾಡಬೇಕಾದ್ರೆ ನಾನು ಯಾವ ಆಶ್ರಮದಲ್ಲಿರಬೇಕು? ಸನ್ಯಾಸವಾಸಿ ಅನಿಸುತ್ತೆ ನನಗೆ ಅಂತ. ಸನ್ಯಾಸ ಒಳ್ಳೆಯದಲ್ವ ಆಶ್ರಮ, ಅದ್ರ ಬೇಕಾದಷ್ಟು ಕೆಲಸ ಮಾಡಬಹುದು. ತಪಸ್ಸು ಮಾಡಬೇಕಾದ್ರೆ ಸನ್ಯಾಸ ಮಾಡಬೇಕೇ ಅಂತ. ಅದಕ್ಕೊಂದು ಪದ್ಯ ಚೆನ್ನಾಗಿರೋದು. ಕಾಷಾಯವೇಂ ತಪಸ್ಸು, ಕಾಷಾಯವೇಂ ತಪಸ್ಸು ಗೃಹಲೋಕ ನಿರ್ವಾಹ, ವೇಷ ತಾಳದ ತಪಸ್ಸು ಕಠಿಣತರ ತಪಸ್ಸು, ಲೇಸಿನಿಂದದು ಸಾಗೆ ಬೇಕು ಶಮ ದಮ ಸಮತೆ, ಅಸಿಧಾರ ವ್ರತವೋ ಮಂಕುತಿಮ್ಮ. ನಾನು ಬರ್ಕೊಳ್ಳಿಲ್ಲ, ತಪ್ಪು ನಂದು. ಸಾಮಾನ್ಯ ಬರ್ಕೊಂಡಿರ್ತಿದ್ದೆ, ನೀವು ಬುಕ್ ಇದ್ದರೆ ಕಣೆ ಗೊತ್ತಾಗ್ಬಿಡುತ್ತೆ, ಹೋದರೆ ಕಾಷಾಯವೇಂ ತಪಸ್ಸು ನೋಡೋದು ಗೊತ್ತಾಗುತ್ತೆ. ಕಾಷಾಯವೇಂ ತಪಸ್ಸು, ತಪಸ್ಸಿಗೆ ಕಾಷಾಯವೇ ಬೇಕಾ ನಿಮಗೆ? ತಪಸ್ಸಿಗೆ ಕಾಷಾಯವೇ ಬೇಕಾ? ಕಷಾಯ ಹಾಕ್ಕೋಬೇಕು, ಬಣ್ಣ ಹಾಕ್ಕೋಬೇಕಾ, ಅದನ್ನು ಕಾವಿ ಬಟ್ಟೆ ಹಾಕ್ಕೋಬೇಕಾ ಅಂತ. ತಪಸ್ಸು ಮಾಡಬೇಕಾದ್ರೆ ನಾನು ಅದನ್ನು ಓದ್ತಿರ್ಬೇಕಾದ್ರೆ DVG ಒಂದು ಬರೆದದ್ದು ಸಿಕ್ತು, ಅದು ಬರ್ಕೊಂಡಿದ್ದೀನಿ. ಎಷ್ಟು ಚೆಂದ ಬರೆದಿದ್ದಾರೆ, ಅದು DVGನೇ ಬರೆಯೋಕ್ಕೆ ಸಾಧ್ಯ. ಅದನ್ನು ಅವ್ರು ಬರೀತಾರೆ, ಅವ್ರ ಮಾತು ನಂದಲ್ಲ, ಯಾರೂ ಬೇಜಾರು ಮಾಡ್ಕೋಬಾರ್ದು. ಅಂದರೆ ಯಾರು ಬೇಜಾರು ಮಾಡ್ಕೋಬೇಕು ಅವ್ರು ಮಾಡ್ಕೋಬೇಕು ಕಾರಣ ಇಲ್ಲ. ಈಗ ಹೊಸ ಹೊಸ ಸನ್ಯಾಸಿಗಳು ಬರುತ್ತಿದ್ದಾರೆ. ಇದು ಆವಾಗ ಬರೆದದ್ದು 60 ವರ್ಷದ ಹಿಂದೆ, ಈಗೂ ಬರ್ತಾ ಇದ್ದಾರೆ. ಈಗ ಹೊಸ ಹೊಸ ಸನ್ಯಾಸಿಗಳು ಬರುತ್ತಿದ್ದಾರೆ, ಹೊಸ ಹೊಸ ಉಪನ್ಯಾಸಗಳನ್ನು ತರುತ್ತಿದ್ದಾರೆ. ಪರಿಮಳ ದಾಡಿಕಾ ಸ್ವಾಮಿಗಳು ಅತ್ತರಚ್ಕೊಂಬಂದವರು, 8 ದಿನ ಕಾಲಿಗೆ ಮುದ್ರೆ ಹಾಕಿ ಕುಳಿತ ಗಟ್ಟಿ ತಿಷ್ಟೆ ಸ್ವಾಮಿಗಳು, ಜಡಿಮಳೆಯಂತೆ ವಾಗ್ದಾಳಿ ಸುರಿಸುವ ಭೈರಿಗೆ ಸ್ವಾಮಿಗಳು, ಯಂತ್ರ ಮಂತ್ರ ಯಕ್ಷಿಣಿ ಸ್ವಾಮಿಗಳು, ಪವಾಡ ಪ್ರಪಂಚ ಸ್ವಾಮಿಗಳು, ಸ್ವಯಂಭೂ ಪರಮಹಂಸರು, ಇವರೆಲ್ಲ ಇದ್ದಾರೆ. ಈಗೂ ಬೇಕಾಷ್ಟು ಜನ ಪರಮಹಂಸರಿದ್ದಾರೆ. ಕೆಲವರು ಇದನ್ನು ಮಾತನ್ನು ಹೇಳಿ ಮುಂದಿನ ಸಾಲು ಅದ್ಭುತವಾಗಿ ಹೇಳ್ತಾರೆ. ಕೆಲವರು ವಿನಮ್ರತೆಯಿಂದ ಭಗವಂತನನ್ನೇ ನಂಬಿ ತನ್ನ ಶ್ರದ್ಧೆ ಸರಿಯಾದ ದಾರಿಯಲ್ಲಿರಲಿ ಎಂದು ಪ್ರಾರ್ಥಿಸುತ್ತಾರೆ. ನಿಜವಾದ ಸನ್ಯಾಸಿಗಳವರು. ಅವ್ರು ಹೇಗೆ ದೇವನ ಪ್ರಾರ್ಥಿಸ್ತಾರೆ ಅಂದರೆ, ನಾನು ಕಾಷಾಯ ಹಾಕ್ಕೊಂಡ್ಬಿಟ್ಟಿದ್ದೇನೆ ಮಹಾರಾಯ, ನಾನು ನಡೆಸು, ಹಂಗೆ ಮಾಡು, ನನ್ನ ಮಾತನ್ನು ನಡೆಸು, ನನ್ನ ಮನಸ್ಸಿನಲ್ಲಿ ಶ್ರದ್ಧೆ ಕೊಡು, ನಂಬಿಕೆ ಕೊಡು. ಯಾಕಂದ್ರೆ ನನ್ನ ನಂಬಿಕೊಂಡು ಸಾವಿರಾರು ಜನ ಶಿಷ್ಯರಿದ್ದಾರೆ, ಅವ್ರ ನಂಬಿಕೆಗೆ ದ್ರೋಹ ಆಗದ ಹಾಗೆ ನನ್ನ ಜೀವನ ನಡೆಸು ಅಂತ ಭಗವಂತನಿಗೆ ಪ್ರಾರ್ಥನೆ ಮಾಡ್ಕೊಳ್ಳೋರಿದ್ದಾರೆ. ಅದನ್ನು ಬರೀತಾರೆ. ಶೃಂಗೇರಿಯ ಶ್ರೀ ಶಿವಾಭಿನಯ ನರಸಿಂಹ ಭಾರತೀ ಸ್ವಾಮಿಗಳು ತಾಯಿ ಗೌರಿಯನ್ನು ಬೇಡಿದ ಬಗೆಯದು ಅಂತ. ತಾಯಿ ಗೌರಿಯನ್ನು ಬೇಡ್ಕೊಂಡಂಥ ಬಗೆ. ಕಾಷಾಯ ವಸ್ತ್ರೇಣ ಕರಾತ್ತ ದಂಡ ಕಮಂಡಲುಭ್ಯಾಂ ಜಪಮಾಲಯಾಚ ವಿಭ್ರಮಾಯಂತಂ ಗ್ರಹೀಣಾಂ ಕದಂಬಂ ಮಾ ಪಾಹಿ ಪೃಥ್ವೀಧರ ರಾಜಪುತ್ರಿ ಅಂತ. ಅರ್ಥ ಎಷ್ಟು ಚೆನ್ನಾಗಿದೆ ನೋಡಿ. ಪಾರ್ವತೀದೇವಿ, ನಾನು ಏನು ಮಾಡ್ತಿದ್ದೇನೆ ಗೊತ್ತೇನಮ್ಮ? ನಾನು ಮಾಡುತ್ತಿರೋದು ಏನೀಗ? ಮೈ ಮೇಲೆ ಕಾವಿ ಬಟ್ಟೆ ಹಾಕ್ಕೊಂಡಿದ್ದೇನೆ, ಕೈಯಲ್ಲಿ ಕಮಂಡಲ ಪಾತ್ರೆ ಹಿಡ್ಕೊಂಡಿದ್ದೇನೆ, ಸನ್ಯಾಸ ದಂಡ ಹಿಡ್ಕೊಂಡಿದ್ದೇನೆ, ಜಪಸರ ಹಿಡ್ಕೊಂಡಿದ್ದೇನೆ. ಇದರಿಂದ ಗೃಹಸ್ಥ ಜನರಿಗೆ ಭ್ರಾಂತಿ ಉಂಟು ಮಾಡುತ್ತಿದ್ದೇನೆ. ನೋಡ್ಬೇಕು ಎಷ್ಟು ಚೆನ್ನಾಗಿದೆ ಮಾತದು. ಗೃಹಸ್ಥ ಜನರಿಗೆ ಭ್ರಾಂತಿ ಉಂಟು ಮಾಡುತ್ತಿದ್ದೇನೆ, ಇಂಥವನನ್ನು ನೀನೇ ಕಾಪಾಡು ಅಂತ. ಇದು ನಿಜವಾದ ಸನ್ಯಾಸ, ಸಂನ್ಯಾಸ, ಎಲ್ಲವನ್ನು ಬಿಟ್ಟಂಥದ್ದು. ಆದರೆ ಕೆಲವ್ರನ್ನ ಕಂಡ್ರೆ ಈಗ ಕಾರ್ಪೊರೇಟ್ನವರಿಗೆ ಹೊಟ್ಟೆ ಕಿಚ್ಚಾಗ್ತದೆ. ಅವ್ರಿಗಿರೋಷ್ಟು ದುಡ್ಡು ನಮ್ಮಲ್ಲಿ ಇಲ್ಲಲ್ಲ, ಅವ್ರಿಗಿರೋ ಸಾಮ್ರಾಜ್ಯ ನಮಗಿಲ್ಲಲ್ಲ ಅಂತ ಒದ್ದಾಡೋ ಹಂಗಾಗತ್ತೆ. ಏನನ್ನು ನ್ಯಾಸ ಮಾಡಿದ್ದು ಅಂತ ನೋಡ್ಕೋಬೇಕಷ್ಟೇ. ಆದರೆ ಅದು ಹೇಳ್ತಾರೆ, ಕಾಷಾಯವೇಂ ತಪಸ್ಸು, ತಪಸ್ಸಿಗೆ ಕಾಷಾಯ ಬೇಕೇನ್ರಿ ನಿಮಗೆ? ಬೇಕಿಲ್ಲ. ಅದ್ರ ಬದಲು ಹೇಳ್ತಾರೆ, ಗೃಹಲೋಕ ನಿರ್ವಾಹ, ಮನೆ ನಡೆಸೋದಿದೆಯಲ್ಲ, ಗೃಹಲೋಕ ಮನೆ ನಡೆಸುವಂಥ ಜವಾಬ್ದಾರಿ ಇದೆಯಲ್ಲ, ಅದು ವೇಷ ತಾಳದ ತಪಸ್ಸು. ಎಂಥ ಅದ್ಭುತ ಮಾತದು. ನೀವು ತಪಸ್ಸು ಮಾಡ್ತಾ ಇದ್ದೀರಿ, ವೇಷ ಹಾಕ್ಕೊಂಡಿಲ್ಲ ಅಷ್ಟೇ. ಈ ಮನೆ ನಡೆಸೋದಿದೆಯಲ್ಲ, ಗೃಹಸ್ಥ ಧರ್ಮ ಇದೆಯಲ್ಲ, ಇದು ವೇಷ ತಾಳದ ತಪಸ್ಸು. ವೇಷ ಹಾಕ್ಕೊಳ್ಳೋದೇ ಬೇಕಾಗಿಲ್ಲ, ತಪಸ್ಸು ಮಾಡ್ತಾ ಇದ್ದೀರಿ ವೇಷ ಹಾಕ್ಕೊಳ್ಳಾರ್ದೇನೆ. ಕಠಿಣ ಥರ ತಪಸ್ಸು, ಅತ್ಯಂತ ಕಠಿಣವಾದ ತಪಸ್ಸು ಗೃಹಸ್ಥ ಜೀವನ ನಡೆಸುವಂಥದ್ದು. ಲೇಸಿನಿಂದದು ಸಾಗೆ ಬೇಕು. ಇದು ನಿಜವಾಗಿ ಚೆನ್ನಾಗಿ ನಡಿಬೇಕು ಅಂತಂದರೆ, ಈ ತಪಸ್ಸು ನಡಿಬೇಕು ಅಂದರೆ ಅದಕ್ಕೆ ಬೇಕು ಶಮ ದಮ ಸಮತೆ. ಶಾಂತಿ ಬೇಕು, ನಿಗ್ರಹ ಬೇಕು, ಎಲ್ಲದು ಸಮತ್ವ ಬೇಕು, ಎಲ್ಲ ನೋಡೋಣ ಸಮತ್ವ. ಇದಿದ್ದಾಗ ನಡೀತದೆ. ಅಸಿಧಾರ ವ್ರತ ಓ ಮಂಕುತಿಮ್ಮ. ಅಸಿಧಾರ ಕತ್ತಿ ಅಲಗು, ಕತ್ತಿ ಅಲಗ ಮೇಲೆ ನಡೆದ ಹಾಗೆ. ಸ್ವಲ್ಪ ಎಚ್ಚರ ತಪ್ಪಿದ್ರೋ ನಿಮ್ಮನ್ನು ಕತ್ತರಿಸುತ್ತೆ ಅಂತ ಒಂದು ಅರ್ಥ. ಆದರೆ ರಾಜರತ್ನ ಪುಸ್ತಕದೊಳಗೊಂದು ಅದ್ಭುತ ಬರೆದಿದ್ದಾರೆ. ಸಂಸಾರದಲ್ಲಿ ಅಸಿಧಾರ ವ್ರತ ಹೇಗೆ ಅಂದರೆ, ಗಂಡ ಹೆಂಡತಿ ಇಬ್ಬರೂ ಪಕ್ಕದಲ್ಲೇ ಮಲಗಿದ್ರೂ ಕೂಡ ಮಧ್ಯದಲ್ಲಿ ಖಡ್ಗ ಇದೆ, ಅಲುಗಿದೆ ಅಂತನೋ ಎಚ್ಚರ ಮೇಲೆ ಇರುವಂಥ ಸಂಯಮ ಇದೆಯಲ್ಲ ಅದು ಅಂತ.
ಹಾಗೆ ಸಂಯಮದಿಂದ ಬದುಕಿಯುವಂಥದ್ದು. ಅದನ್ನು ನೋಡಿದ ತಕ್ಷಣ, ಅದು ಮೊದಲು ನೋಡಿರಲಿಲ್ಲ ನಾನು, ಅದು ನೋಡಿದ ತಕ್ಷಣ ನೆನಪಾದದ್ದು ನನಗೆ ಪದ್ಯ, ಅದನ್ನು ಹೇಳಿ ಮಾತು ಮುಗಿಸ್ತೇನೆ. ಅದ್ಭುತವಾದ ಮಾತು. ಇದನ್ನು ಬರೆದದ್ದು ನಮ್ಮ ಕುವೆಂಪು ಬರೆದದ್ದು, ಕುಟೀಚಕದಲ್ಲಿ ಬರೆದಂಥ ಪದ್ಯ. ಕುವೆಂಪು ಮಾತ್ರ ಬರೆಯೋಕೆ ಅದ್ಭುತ ಸಾಧ್ಯ. ಅದು 8 ತಿಂಗಳು ಅಂತ ಒಂದು ಪದ್ಯ. ಶ್ರೀರಾಮಕೃಷ್ಣರು ಮತ್ತು ಶಾರದಾದೇವಿ ಹೇಗೆ ಬದುಕಿದ್ರು 8 ತಿಂಗಳು ಅಂತ ಬರೀತಾರೆ. ಕುವೆಂಪು ಭಾಷೆ ನೋಡಿ. ಇದ್ದಕ್ಕಿದ್ದಂತೆ ತಮಗೆ ತಾವೇ ನನ್ನ ಕೈ ಮುಗಿಯುತ್ತವೆ. ಇದ್ದಕ್ಕಿದ್ದಂತೆ ತಮಗೆ ತಾವೇ ನನ್ನ ಕೈ ಮುಗಿಯುತ್ತವೆ. ಅದ್ಭುತಕ್ಕೆ ಆಶ್ಚರ್ಯಕ್ಕೆ ದಣಿದ ಓಲಂತೆ ನನ್ನ ಹಣೆ ಮಣಿಯುತ್ತದೆ. ನನ್ನ ಶಿರವೋ ಅಮಲೇರಿದಂತೆ ಬಾಗಿ ಬಾಗಿ ನೆಲಕ್ಕೆರಗುತ್ತದೆ. ನನ್ನ ಸಮಸ್ತ ಚೇತನವು ದಿವ್ಯ ಗೌರವ ಭಾರಕ್ಕೆ ಸೋತು ಜೋತು ಪಾದ ಪಾತಾಳದೆಡೆಗೆ ಕುಸಿದು ಬೀಳುತ್ತದೆ. ಪೂಜೆಗೆ ಹೊತ್ತಿಸಿದ ಕರ್ಪೂರ ಪರ್ವತ ಶಿಖರದಂತೆ ನನ್ನ ಭಕ್ತಿಯ ಭವ್ಯ ಜ್ವಾಲೆ ಲೋಕಗಳ ಆಚೆ ಆಕಾಶಕ್ಕೇರಿ ಕೈಲಾಸಗಳೇ ಕರಗುತ್ತವೆ. ಮರ್ತ್ಯಕ್ಕೆ ಧವಳ ಭಾಗೀರಥಿ ಅವತರಿಸುವಂತೆ ರೋಮಾಂಚನವನ್ನು ಅನುಭವಿಸುವ ಈ ಬದ್ಧ ಜೀವಕ್ಕೆ ಕೃಪೆ ದೋರುತ್ತದೆ ಆ ಭಾವ ಬುದ್ಧ ಸಮಾಧಿ ಅಂತ ಹೇಳಿ ಕತೆ ಹೇಳ್ತಾರೆ. ಶ್ರೀಮಾತೆಯೋ ಸುಂದರಿ ಸಮೀಪ ಷೋಡಶಿ. ಶ್ರೀಮಾತೆಯೋ ಸುಂದರಿ ಸಮೀಪ ಷೋಡಶಿ. ಶ್ರೀಗುರು ನವ ಯೌವನದಲ್ಲಿ ಕಾಲಿಟ್ಟಿದ್ದ ಹೊಂಬಣ್ಣದ ಮನ್ಮಥ ಮೂರ್ತಿ. ಒಂದೇ ಮಂಚದಲ್ಲಿ ಮಲಗಿದರಂತೆ, ಒಂದೇ ಹಾಸಿನಲ್ಲಿ ಪಕ್ಕದಲ್ಲಿ ಜ್ವಾಲಾಮುಖಿ ಆ ಲಾವಾಗ್ನಿಯ ಮಧ್ಯೆ ಮಾಡಿದರಂತೆ ತಣ್ಣಗೆ ನಿದ್ದೆ. ಮೈ ಸೋಂಕಿದರು ಸುಡಲಿಲ್ಲ. ಸುಡುವ ಮಾತಿರಲಿ ಬೇಗೆಯ ಸುಳಿವೂ ಇಲ್ಲ. ಕಡೆಗೊಂದಿನಿತಾದರೂ ಮೈ ಬೆಮರೂ ಇಲ್ಲ. ಉದ್ವೇಗವೂ ಇಲ್ವ, ಪ್ರಯತ್ನವೂ ಇಲ್ಲ. ಸಾಹಸ ಗೀಹಸದ ಕೆಚ್ಚು ಎನಿತಿಲ್ಲ. ಹಸುಳೆಗಳು ಒಂದೇ ತೊಟ್ಟಿನಲ್ಲಿ ನಿದ್ದೆ ಮಾಳ್ಪವಳು ಇದ್ದೆ ರೊಟ್ಟಿನಲ್ಲಿ. ಎಷ್ಟು ಚಂದ ಮಾತು. ಹಸುಳೆಗಳು 2 ಒಂದೇ ತೊಟ್ಟಿಲಲ್ಲಿ ನಿದ್ದೆ ಮಾಳ್ಪವಳು ಇದ್ದ ರೊಟ್ಟಿನಲ್ಲಿ. ದಿನ ಒಂದೇ, ದಿನ 2, 8 ತಿಂಗಳು. ಇದುವರೆಗಿನ ಜಗದದ್ಭುತ ಕೋಟಿ ಪವಾಡಗಳೆಲ್ಲ ನಾಚಿ ತಲೆ ತಗ್ಗಿಸಿ ಮೈಗರೆಯುವಂತಾಯ್ತಲ್ಲ ಅಂತ ಕೇಳಿ ಮನೆಗೆ ಹೇಳ್ತಾರೆ. ಶ್ರೀಮಾತೆಗೋ ಶ್ರೀ ಗುರುವಿಗೋ ಯಾರಿಗೆ ಬೆರಗಾಗಲಿ ನಾನು. ಓಂ ನಮೋ ಓಂ ನಮೋ ಓಂ ನಮೋ ಓಂ. ಇದು ಅಸಿಧಾರ ವೃತ. ಹಾಗೆ ಬದುಕಿದ ಸಂಸಾರ ಇದೆಯಲ್ಲ, ಇದು ಅದ್ಭುತವಾದ ಗೃಹಸ್ಥ ಧರ್ಮದ ಕಲ್ಪನೆಯನ್ನು ಕೊಡುವಂಥದ್ದು. ಎಲ್ಲ ಆಶ್ರಮಗಳಲ್ಲಿ ಗೃಹಸ್ಥ ಧರ್ಮ ಕಠಿಣವಾದದ್ದು. ಅಲ್ಲಿದ್ದಾಗ ಜೀವನದ ಪರಿಪಾಕ ಹೆಚ್ಚಾಗತ್ತೆ. ಬಂಧುಗಳಿಂದ ಕಲಿತು ಜೀವನ ಪರಿಷ್ಕಾರ ಆಗ್ತದೆ ಅನ್ನುವಲ್ಲಿಗೆ ಮಾತನ್ನು ನಿಲ್ಲಿಸಿ ನಾಳೆ ಮತ್ತೆ ಮುಂದುವರಿಸೋಣ. ನಮಸ್ಕಾರ.